ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿವೇಕ್ ನಿಧಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇನ್ ದ ಪ್ರೀವಿಯಸ್ ಕ್ಲಾಸ್, ಇನ್ ದ ಪ್ರೀವಿಯಸ್ ವಿಡಿಯೋ, ವಿ ಡಿಸ್ಕಸ್ಡ್ ಅಬೌಟ್ ದ ಫಸ್ಟ್ ಪೇಪರ್ ಫಾರ್ UGC ನೆಟ್ ಅಂಡ್ ಕೆಸೆಟ್. UGC ನೆಟ್ ಮತ್ತು ಕೆಸೆಟ್ಗೆ ಸಂಬಂಧಪಟ್ಟಂತಹ ಪ್ರಥಮ ಪತ್ರಿಕೆಯ ಸಿಲೆಬಸ್ ಅನಾಲಿಸಿಸ್ ಅನ್ನ ಮತ್ತು ಪ್ರಥಮ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮತ್ತು UGC ನೆಟ್ ಮತ್ತು ಕೆಸೆಟ್ಗೆ ಸಂಬಂಧಪಟ್ಟಂತಹ ಕ್ವಾಲಿಫಿಕೇಶನ್ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ಗಳ ಬಗ್ಗೆ ಹಿಂದಿರ್ತಕ್ಕಂತಹ ವಿಡಿಯೋದಲ್ಲಿ ನಾವು ಅತ್ಯಂತ ವಿವರವಾಗಿ ನೋಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ವಿ. ಹಾಗೆ ಇವತ್ತಿನ ತರಗತಿಯಲ್ಲಿ in this class we are going to learn about KCET and NET English literature complete syllabus. ಅಂದ್ರೆ UGC ನೆಟ್ ಮತ್ತು ಕೆಸೆಟ್ಗೆ ಸಂಬಂಧಪಟ್ಟಂತಹ ಪತ್ರಿಕೆ 2ರ ಇಂಗ್ಲಿಷ್ ಲಿಟರೇಚರ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಸಿಲೆಬಸ್ ಅನ್ನ ಇವತ್ತಿನ ತರಗತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಮತ್ತು ಅದನ್ನ ಸ್ವಲ್ಪ ಮಟ್ಟಿಗೆ ಅನಲೈಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಹೋಗೋಣ ಸ್ನೇಹಿತರೆ. ಬಹುಶಃ ನಿಮಗೆ ಗೊತ್ತಿರಬಹುದು, ಇವಾಗ ನಾನು ಒಂದು PDF ಅನ್ನ ಹಾಕ್ತೀನಿ. ಎಸ್, ದಿಸ್ ಈಸ್ ದ ಸಿಲೆಬಸ್ ಫಾರ್ UGC ನೆಟ್ ಅಂಡ್ ಕೆಸೆಟ್ ಫಾರ್ ಇಂಗ್ಲಿಷ್ ಲಿಟರೇಚರ್. ಇದನ್ನ ಬಹುಶಃ ಎಲ್ಲರೂ ಕೂಡ ನೋಡಿರ್ತೀರ, ಓಕೆನಾ? ಈ ಸಿಲೆಬಸ್ ನ ಎಲ್ಲರೂ ಕೂಡ ನೋಡಿರ್ತಾರ. ಬಟ್ ಈ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ ಅನ್ನ ನೋಡಿದ್ರೆ ನಮಗೆ UGC ನೆಟ್ ಮತ್ತು ಕೆಸೆಟ್ಗೆ ನಾವು ಯಾವ ರೀತಿಯಾಗಿ ಓದಬೇಕು, ವಾಟ್ ವಿ ಹ್ಯಾವ್ ಟು ರೀಡ್, ವಾಟ್ ವಿ ಹ್ಯಾವ್ ಟು ಫೋಕಸ್, ವಾಟ್ ವಿ ಹ್ಯಾವ್ ಟು ಲರ್ನ್ ಪ್ರಾಪರ್ಲಿ ಅಂತಕ್ಕಂತಹ ವ್ಯವಸ್ಥೆನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಜಸ್ಟ್ ಫಸ್ಟ್ ಈ ಒಂದು ಸಿಲೆಬಸ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ಈ ಸಿಲೆಬಸ್ ನಲ್ಲಿ ಇಂಗ್ಲಿಷ್ ನಲ್ಲಿ ನಮಗೆ 10 ಚಾಪ್ಟರ್ಸ್ ಇದಾವೆ, ಓಕೆನಾ? ವಿ ಆರ್ ಹ್ಯಾವಿಂಗ್ 10 ಚಾಪ್ಟರ್ಸ್ ಹಿಯರ್. ದ ಫಸ್ಟ್ ಚಾಪ್ಟರ್ ಈಸ್ ಡ್ರಾಮಾ ಅಂಡ್ ದೆನ್ ಪೋಯಟ್ರಿ ಅಂಡ್ ಆಫ್ಟರ್ವರ್ಡ್ಸ್ ಫಿಕ್ಷನ್ ಅಂಡ್ ಶಾರ್ಟ್ ಸ್ಟೋರಿ and then non-fictional prose. And also they gave a note for us to remember, because the note was said that the first 4 unit must also be tested through the comprehension passage to assess critical reading, critical thinking and writing skills ಅಂತ ಹೇಳಿ ಅವರು ನೋಟ್ ಅನ್ನು ಕೊಟ್ಟಿದ್ದಾರೆ. And also most important thing that we have to focus is these 4 units will cover all literature in English. This is the most important thing that we must have to focus. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಅವ್ರು ಹೇಳಿದ್ದಾರೆ, ಈ 4 ಯೂನಿಟ್ ನಲ್ಲಿ ಇದು ಇಂಗ್ಲಿಷ್ ಲಿಟರೇಚರ್ ಇರತಕ್ಕಂಥ ಎಲ್ಲವನ್ನು ಕೂಡ ಫೋಕಸ್ ಮಾಡುತ್ತೆ ಅಂತ. ಅಂದ್ರೆ ಆಲ್ ಲಿಟರೇಚರ್ ಇನ್ ಇಂಗ್ಲಿಷ್ ನಲ್ಲಿ ಯಾವ ಯಾವ ಲಿಟರೇಚರ್ ಇದೆಯಲ್ಲ, ಅಂದ್ರೆ ದಿಸ್ ಈಸ್ ನಾಟ್ ಓನ್ಲಿ ಫೋಕಸಿಂಗ್ ಆನ್ ಬ್ರಿಟಿಷ್ ಲಿಟರೇಚರ್, but also it is focusing on American literature, African literature, Indian English literature, German literature, and also French literature, and also Australian literature, and also it is focusing on the world literature as well. Then it is focusing on literary theory, criticism. Then we are going to see in the next chapters. So ಹಾಗಾಗಿ ಇದು ತುಂಬಾ ವ್ಯಾಸ್ಟ್ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ದೆನ್ ಇನ್ ದ ಯೂನಿಟ್ 5 ಅಲ್ಲಿ ಏನಿದೆ ಅಂತಂದ್ರೆ ಲ್ಯಾಂಗ್ವೇಜ್, ಬೇಸಿಕ್ ಕಾನ್ಸೆಪ್ಟ್ಸ್, ಥಿಯರೀಸ್, ಪೆಡಗಾಗಿ ಅಂಡ್ ಆಲ್ಸೋ ಇಂಗ್ಲಿಷ್ ಇನ್ ಯೂಸ್ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇಂಗ್ಲಿಷ್ ಇನ್ ಇಂಡಿಯಾ, ಹಿಸ್ಟ್ರಿ, ಇವಲ್ಯೂಷನ್ ಅಂಡ್ ಫ್ಯೂಚರ್ಸ್, ಅಂಡ್ ಆಲ್ಸೋ ಕಲ್ಚರಲ್ ಸ್ಟಡೀಸ್, ಲಿಟರರಿ ಕ್ರಿಟಿಸಿಸಮ್ ಆಗಿರ್ಬೋದು, ಲಿಟರರಿ ಥಿಯರಿ, ಪೋಸ್ಟ್ ವರ್ಲ್ಡ್ ವಾರ್ 2, ಮತ್ತು ನೆಕ್ಸ್ಟ್ ರಿಸರ್ಚ್ ಮೆಥಡ್ಸ್ ಅಂಡ್ ಮಟೀರಿಯಲ್ಸ್ ಇನ್ ಇಂಗ್ಲಿಷ್. ಇಷ್ಟು ನಮಗೆ ಸಿಲೆಬಸ್ಗೆ ಇರ್ತಕ್ಕಂಥದ್ದು ಸ್ನೇಹಿತರೆ. ಬಟ್ ಆದ್ರೆ ಇದಿಷ್ಟನ್ನ ನೋಡಿದ್ರೆ ನಮ್ಗೆ ಏನನ್ನ ಓದಬೇಕು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ನಿಮ್ಗೆ ಹೇಳಿರೋದು, ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ. ಹಾಗಾಗಿ ಜಸ್ಟ್ ವೇಟ್ ಎ ಸೆಕೆಂಡ್. ಓಕೆ, ದಿಸ್ ಈಸ್ ವಾಟ್ ದ ರಿಯಲ್ ಇಂಗ್ಲಿಷ್ ಲಿಟರೇಚರ್ ಸಿಲೆಬಸ್ ಈಸ್. ಅಂದ್ರೆ ಇಲ್ಲಿ ನಾವು ಏನನ್ನ ನೋಡ್ತೀವಿ ಅಂತಕ್ಕಂಥದ್ದನ್ನ ಫಸ್ಟ್ ಫಾರ್ಮಸ್ಟ್ ಆಗಿ ನಾನು ಜಸ್ಟ್ ನಿಮಗೆ ಬೇಸಿಕ್ ಆಗಿ ಏನೇನೆಲ್ಲ ಸಿಲೆಬಸ್ ಇದೆ ಅಂತಕ್ಕಂಥದ್ದನ್ನ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಜಸ್ಟ್ ಸಿ, ಯು ಮೈಟ್ ಬಿ ಲುಕಿಂಗ್ ಹಿಯರ್, ದಿಸ್ ಈಸ್ ಬ್ರಿಟಿಷ್ ಲಿಟರೇಚರ್ ಅಂಡ್ ಆಲ್ಸೋ ದೆನ್ ಸಿ, ಹಾಗೆ ನೋಡ್ತಾ ಇರಿ. ಮುಂದೆ ಬಂದಾಗ ನಿಮಗೆ ಬ್ರಿಟಿಷ್ ಲಿಟರೇಚರ್, ಅದಾದ ಮೇಲೆ ನಾವೇನು ನೋಡ್ತೀವಿ ಅಂದ್ರೆ ಅಮೇರಿಕನ್ ಲಿಟರೇಚರ್, ಮತ್ತೆ ಅಮೇರಿಕನ್ ಲಿಟರೇಚರ್ ಆದ ಮೇಲೆ ಏನಪ್ಪ ಅಂದ್ರೆ ಪೋಸ್ಟ್ ಕೊಲೋನಿಯಲ್ ಲಿಟರೇಚರ್, ಆಫ್ರಿಕನ್ ಅಮೇರಿಕನ್ ರೈಟರ್ಸ್ ಇದ್ದಾರೆ, ಮತ್ತೆ ರೈಟರ್ಸ್ ಆಫ್ ದ ಬ್ರಿಟಿಷ್ ಡಯಾಸ್ಪೋರಾ ಇದ್ದಾರೆ, ಆಫ್ರಿಕನ್ ರೈಟರ್ಸ್, ಕೆನೇಡಿಯನ್ ರೈಟರ್ಸ್, ಆಸ್ಟ್ರೇಲಿಯನ್ ರೈಟರ್ಸ್, ಕೆರೇಬಿಯನ್ ಅಂಡ್
ಕೊಲಂಬಿಯನ್ ರೈಟರ್ಸ್ ಇವ್ರ ಬಗ್ಗೆ ನೋಡ್ತಾ ಹೋಗ್ತೀವಿ. ಅದಾದ್ಮೇಲೆ ಯುರೋಪಿಯನ್ ಲಿಟರೇಚರ್ ಅನ್ನು ನೋಡ್ತಾ ಹೋಗ್ತೀವಿ. ಕ್ಲಾಸಿಕಲ್ ರೋಮನ್ ಲಿಟರೇಚರ್, ಇಟಾಲಿಯನ್ ಲಿಟರೇಚರ್, ರಷ್ಯನ್ ಲಿಟರೇಚರ್, ಅದಾದ್ಮೇಲೆ ಜರ್ಮನ್ ಲಿಟರೇಚರ್, ಫ್ರೆಂಚ್ ಲಿಟರೇಚರ್, ಅದರ್ ಯುರೋಪಿಯನ್ ಲಿಟರೇಚರ್, ಅದಾದ್ಮೇಲೆ ಇಂಡಿಯನ್ ಲಿಟರೇಚರ್, ಅದಾದ್ಮೇಲೆ ಲಿಟರರಿ ಕ್ರಿಟಿಸಿಸಮ್ ಮತ್ತೆ ಲಿಟರರಿ ಥಿಯರಿ, ಅದಾದ್ಮೇಲೆ ಲಿಟರರಿ ಟರ್ಮ್ಸ್ ಅಂಡ್ ಡಿವೈಸಸ್, ಅದಾದ್ಮೇಲೆ ಲಿಟರರಿ ಮೂಮೆಂಟ್ಸ್ ಮತ್ತೆ ಲಿಂಗ್ವಿಸ್ಟಿಕ್ಸ್, ಇಂಗ್ಲಿಷ್ ಇನ್ ಇಂಡಿಯಾ, ಕಲ್ಚರಲ್ ಸ್ಟಡೀಸ್, ರಿಸರ್ಚ್ ಮೆಥಡಾಲಜಿ. ಅಂದ್ರೆ ಇಷ್ಟೆಲ್ಲ ಸಿಲೆಬಸ್ಗೆ ಇದೆ. ಓಕೆನಾ, ಇಷ್ಟೆಲ್ಲವೂ ಕೂಡ ಏನಿದೆ ಸಿಲೆಬಸ್ಗೆ ಇದೆ. ಹಾಗಾಗಿ ಇದನ್ನ ಸ್ವಲ್ಪ ಕ್ಲೀನ್ ಆಗಿ ನೋಡತಕ್ಕಂಥ ಪ್ರಯತ್ನ ಮಾಡುವಂತಹದ್ದು ಅತ್ಯಂತ ಅವಶ್ಯಕ. ಸೊ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ what are the things that we must have to read for our KCET and UGC NET examinations. Okay, see, first ನಮಗೆ ಬ್ರಿಟಿಷ್ ಲಿಟರೇಚರ್ ಅಲ್ಲಿ ಬಂದಾಗ ಬ್ರಿಟಿಷ್ ಲಿಟರೇಚರ್ನ ಫ್ರಮ್ ಏನ್ಷಿಯಂಟ್ ಟು ಮಾಡರ್ನ್, ಪೋಸ್ಟ್ ಮಾಡರ್ನ್ ವರ್ಗೂ ಕೂಡ ನಾವು ರೈಟರ್ಸ್ಗಳನ್ನು ನೋಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಹಾಗಾಗಿ ಫಸ್ಟ್ ನೀವು ನೋಡ್ತಾ ಇರಬಹುದು ಓಲ್ಡ್ ಅಂಡ್ ಮಿಡಿವಲ್ ಇಂಗ್ಲಿಷ್. ಓಕೆನಾ, ಇಲ್ಲಿ ಯಾವ್ಯಾವ ರೈಟರ್ಸ್ ಬರ್ತಾರೆ ಮತ್ತೆ ಯಾವುದನ್ನ ರಿಮೆಂಬರ್ ಮಾಡ್ಬೇಕು, ಯಾವುದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ ನೋಡ್ತಾ ಇರ್ಬೋದು ಟೈಮ್ ಬಂದ್ಬಿಟ್ಟು 500 to 1300, ಅಥವಾ ಇದನ್ನ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಇದು ಬಿಫೋರ್ ಕಾಮನ್ ಎರಾ ಅಂತ ಕರಿಬಹುದು. BCE ಅಂತ ಮತ್ತೆ CE ಅಂತ ಕರಿಬಹುದು. ಇಲ್ಲಿ ಎ ಅಂತ ಹಾಕಿದ್ದಾರೆ, 100 ಅಂತ ಹಾಕಿದ್ದಾರೆ, ಮತ್ತೆ BC ಅಂತಲೂ ಕೂಡ ಕರೀತಾರೆ, ಅಂದ್ರೆ ಬಿಫೋರ್ ಕ್ರೈಸ್ಟ್ ಅಂತ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ನೀವು ನಾನು ಇಲ್ಲಿ ಮೆನ್ಷನ್ ಮಾಡೋದು ಏನು ಅಂತಂದ್ರೆ ಹಿಯರ್ ದ ಇಯರ್ಸ್. ಓಕೆ, ದ ಇಯರ್ಸ್ ಆರ್ ಮೆನ್ಷನ್ಡ್ ಅಂತಂದ್ರೆ ನಿಮ್ಗೆ ಒಂದು ಓವರ್ ಆಲ್ ಆಗಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಯರ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ನಂಬರ್ನ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನಿಮ್ಗೆ ಏನಾಗಬಾರ್ದು, ಸ್ವಲ್ಪ ಗೊಂದಲ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಕಂಪ್ಲೀಟ್ ನಂಬರ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸರ್ ನಾನು ಒಂದು ಪುಸ್ತಕದಲ್ಲಿ ಓದ್ದೆ, ಅಲ್ಲಿ ಬೇರೆ ತರ ಇತ್ತು, ಏನಪ್ಪಾ ಅಂದ್ರೆ ಇಯರ್ ಅಂದ್ರೆ ಇಸ್ವಿಗಳು ಬೇರೆ ತರ ಇದ್ವು, ನಿಮ್ಮ ಇಲ್ಲಿ ಈ ಸಿಲೆಬಸ್ ಅಲ್ಲಿ ಬೇರೆ ತರ ಇದೆ ಅಂತಂದು ಹೇಳಿ ನೀವೇನ್ ಮಾಡೋದು ಅವಶ್ಯಕತೆ ಇಲ್ಲ, ಗೊಂದಲಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಫಾರ್ ಯುವರ್ ರಿಮೆಂಬರೆನ್ಸ್ ಅಂತಂದ್ರೆ ನಿಮ್ಮ ನೆನಪಿಗೆ ಇಟ್ಕೊಳ್ಳುವಂತ ಉದ್ದೇಶದಿಂದ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಜಸ್ಟ್ ದೇ ಗೇವ್ ಎ ರೌಂಡ್ ಫಿಗರ್ ನಂಬರ್ ಅನ್ನ ಅವ್ರು ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಕೂಡ ಇಯರ್ಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾನು ಅದ್ರ ಬಗ್ಗೆ ಇನ್ನೊಂದು ಸಪರೇಟ್ ಆಗಿರ್ತಕ್ಕಂಥ ವಿಡಿಯೋನ ಮಾಡ್ತೀನಿ. ಓಕೆನಾ, ಅಂತಂದ್ರೆ ಇಂಗ್ಲಿಷ್ ಲಿಟರೇಚರ್ನ ಕ್ರೊನಾಲಜಿಕಲ್ ಆರ್ಡರ್, ಅಂದ್ರೆ ಬ್ರಿಟಿಷ್ ಲಿಟರೇಚರ್ನ ಕ್ರೊನಾಲಜಿಕಲ್ ಆರ್ಡರ್ ಫ್ರಮ್ ಓಲ್ಡ್ ಟು ಪೋಸ್ಟ್ ಮಾಡರ್ನ್ ವರ್ಗೂ ಯಾವ ಏಜಸ್ಗಳು ಬಂದು ಅದರ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂತಕ್ಕಂಥದ್ದನ್ನ ಜಸ್ಟ್ ನಾವು ಕ್ರೊನಾಲಜಿಯನ್ನು ತಿಳಿದುಕೊಳ್ಳುವಂತ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇವಾಗ ನಾವೇನ್ ನೋಡೋಣ ಅಂತಂದ್ರೆ ಓಲ್ಡ್ ಲಿಟರೇಚರ್ ಮತ್ತು ಮಿಡಲ್ ಇಂಗ್ಲಿಷ್ ಲಿಟರೇಚರ್ ಇಲ್ಲಿ ಏನೇನು ಬರ್ತದೆ ಅಂತಕ್ಕಂಥದ್ದನ್ನ ನೋಡೋಣ. ಓಕೆನಾ, ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ದ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್. ಓಕೆನಾ, ದ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್, ಇದರಲ್ಲಿ ಹಿಸ್ಟೋರಿಕ್ ಬ್ಯಾಕ್ ಗ್ರೌಂಡ್ ಅನ್ನು ನೋಡಬೇಕಾಗುತ್ತೆ, ಮತ್ತೆ ಥೀಮ್, ಸ್ಟೈಲ್, ಅದಾದ್ಮೇಲೆ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್, ಮತ್ತೆ ಅದಾದ್ಮೇಲೆ ಆಂಗ್ಲೋ ನಾರ್ಮನ್ ಲಿಟರೇಚರ್, ಹಿಸ್ಟೋರಿಕ್ ಬ್ಯಾಕ್ ಗ್ರೌಂಡ್, ಥೀಮ್, ಸ್ಟೈಲ್ ಮತ್ತು ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ದ ಆಂಗ್ಲೋ ನಾರ್ಮನ್ ಪೀರಿಯಡ್ ಅಂತ ಕರಿತೀವಿ. ಓಕೆನಾ, ಇದನ್ನ ನಾವು ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಂತ ಕರಿತೀವಿ. ಯಾವ್ದನ್ನ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಅನ್ನ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಂತ ಕರಿತೀವಿ. ಇದು ಸುಮಾರು 450 ಇಂದ ಹಿಡಿದ್ಬಿಟ್ಟು 1066 ವರ್ಗು, ಅಂದ್ರೆ ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಇಯರ್ ಆಗುತ್ತೆ. ಯಾಕಪ್ಪ ಅಂದ್ರೆ ದಿಸ್ ಈಸ್ ದ ಇಯರ್ ಆಫ್ ನಾರ್ಮನ್ ಕಾನ್ಕ್ವೆಸ್ಟ್ ಅಂತಕ್ಕಂಥದ್ದು ಒಂದು ಅತ್ಯಂತ ಇಂಪಾರ್ಟೆಂಟ್ ಘಟನೆ ಬ್ರಿಟಿಷ್ ಲಿಟರೇಚರ್ ಅಲ್ಲಿ ನಡೆದಿರತಕ್ಕಂಥದ್ದು. ಅದು ಇಲ್ಲಿ ಯಾವಾಗ ನಡೆಯುತ್ತೆ ಅಂದ್ರೆ 1066 ನಡೆಯುತ್ತೆ. ಅದಾದ್ಮೇಲೆ ನಮಗೆ ಬರೋದು ಮಿಡಲ್ ಇಂಗ್ಲಿಷ್. ಓಕೆನಾ, ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನಾವು ಆಂಗ್ಲೋ ನಾರ್ಮನ್ ಪೀರಿಯಡ್ ಇಲ್ಲ, ಈ ಆಂಗ್ಲೋ ನಾರ್ಮನ್ ಪೀರಿಯಡ್ ಮತ್ತೆ ಏಜ್ ಆಫ್ ಚಾಸರ್ ಬರೋದು ಯಾವ್ದಪ್ಪ ಅಂದ್ರೆ ಇದು ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅಂತ ಕರಿತೀವಿ ಸ್ನೇಹಿತರೆ. ಯಾವುದು ಆಂಗ್ಲೋ ನಾರ್ಮನ್ ಪೀರಿಯಡ್ ಮತ್ತೆ ಏಜ್ ಆಫ್ ಚಾಸರ್ ಬರೋದು ಮಿಡಲ್ ಏಜ್ ಅಲ್ಲಿ ಬರುತ್ತೆ. ಓಕೆನಾ, ಹಾಗಾಗಿ ಇದು ನೆನಪಿಟ್ಟುಕೊಳ್ಳುವಂತ ಅವಶ್ಯಕತೆ ತುಂಬಾ ಇದೆ. ನೆಕ್ಸ್ಟ್ ಬಂದಾಗ ಏಜ್ ಆಫ್ ಚಾಸರ್, ಇಲ್ಲಿ ಏನಾಗುತ್ತೆ, ಇಲ್ಲಿ ಯಾವ ಆಥರ್ಸ್ ಬರ್ತಾರೆ ಇದನ್ನ ನಾವು ರೌಂಡ್ ಫಿಗರ್ ಆಗಿ ಅವ್ರು ಹೇಳಿದರೆ ಅಂತಂದ್ರೆ 1300ರಿಂದ 1400ವರೆಗೆ ಅಥವಾ 1300ರಿಂದ 1400 AD ಯವರೆಗೆ ಈ ಕಾಲಾವಧಿಯನ್ನು ನೋಡ್ತೀವಿ ನಾವು. ಓಕೆನಾ, ಮೊದಲನೇಗೆ ಬಂದಾಗ ಜಫ್ರಿ ಚಾಸರ್ ಈಸ್ ವೆರಿ ಮೋಸ್ಟ್ ಅಂಡ್
ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ ಇನ್ ದ ಮಿಡಲ್ ಇಂಗ್ಲಿಷ್ ಪೀರಿಯಡ್. ಓಕೆನಾ. ಸೊ ಇವರ ಇಂಪಾರ್ಟೆಂಟ್ ವರ್ಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು, ಕ್ಯಾಂಟರ್ಬರಿ ಟೇಲ್ಸ್ ಅಂತ ಹೇಳಿ. ಯಾವುದು? ಕ್ಯಾಂಟರ್ಬರಿ ಟೇಲ್ಸ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ವರ್ಕ್ ಆಫ್ ಜೆಫ್ರಿ ಚಾಸರ್. ಅದಾದ್ಮೇಲೆ ವಿಲಿಯಂ ಲ್ಯಾಂಗ್ಲ್ಯಾಂಡ್ ಆಗಿರ್ಬೋದು, ಅದಾದ್ಮೇಲೆ ಜಾನ್ ವೈಕ್ಲಿಫ್ ಆಗಿರ್ಬೋದು, ಜಾನ್ ಮ್ಯಾಂಡವಿಲಿ ಆಗಿರ್ಬೋದು, ಜಾನ್ ಗೋವರ್ ಆಗಿರ್ಬೋದು, ಥಾಮಸ್ ಹಾಕ್ಲೀವ್ ಆಗಿರ್ಬೋದು, ಮತ್ತು ಜಾನ್ ಲಿಡ್ಗೇಟ್ ಆಗಿರ್ಬೋದು. ಇವರೆಲ್ಲ ಕೂಡ ನಮಗೆ ಏಜ್ ಆಫ್ ಚಾಸರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ರೈಟರ್ಸ್. ಇದರ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಏಜ್ ಆಫ್ ರಿವೈವಲ್, ಅಥವಾ ಇದನ್ನು ನಾವು ರಿನೈಸನ್ಸ್ ಪೀರಿಯಡ್ ಅಂತ ಹೇಳಿ ಕೂಡ ಕರೀತಾರೆ. ರಿವೈವಲ್ ಮೀನ್ಸ್ ರಿನೈಸನ್ಸ್ ಅಂತ ಅರ್ಥಕ್ಕೆ ಬರ್ತದೆ. ಸೊ ಹಾಗಾಗಿ ಏಜ್ ಆಫ್ ರಿವೈವಲ್ ಇಲ್ಲಿರ್ತಕ್ಕಂಥ ಹಿಸ್ಟೋರಿಕ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಥೀಮ್ ಮತ್ತೆ ಸ್ಟೈಲ್ ಆಫ್ ರೈಟಿಂಗ್, ಹೌ ದೇ ಯೂಸ್ ಟು ರೈಟ್ ಅಂತಕ್ಕಂಥದ್ದು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎರಾಸ್ಮಸ್ ಬಹಳ ಇಂಪಾರ್ಟೆಂಟ್ ರೈಟರ್, ಥಾಮಸ್ ಮೋರ್ ಆಗಿರ್ಬೋದು, ವಿಲಿಯಂ ಟಿಂಡಲ್ ಆಗಿರ್ಬೋದು, ಅದಾದ ಮೇಲೆ ರಿಚರ್ಡ್ ಟೋಟಲ್ ಆಗಿರ್ಬೋದು, ನೆಕ್ಸ್ಟ್ ಥಾಮಸ್ ವ್ಯಾಟ್, ಹೆನ್ರಿ ಹೋವರ್ಡ್, ರೋಜರ್ ಆಸ್ಕಿಮ್, ಮತ್ತೆ ನೆಕ್ಸ್ಟ್ ಥಾಮಸ್ ಎಲಿಯಟ್ ಅಂಡ್ ಥಾಮಸ್ ಮಾಲರಿ ಅಂಡ್ ವಿಲಿಯಂ ಡನ್ಬರ್. These are all the important writers which we must have to remember in the age of revival. ನೆಕ್ಸ್ಟ್ ಬಂದಾಗ ಏನಪ್ಪಾ ಅಂತಂದ್ರೆ ಎಲಿಜಬೆಥನ್ ಏಜ್. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ರಿನೈಸನ್ಸ್ ಪೀರಿಯಡ್ ಅಲ್ಲಿ ನಾವು 4 ರೀತಿಯಲ್ಲಿ ಈ ಏಜ್ ಅನ್ನ ಡಿವೈಡ್ ಮಾಡ್ತೀವಿ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಒಂದು ಎಲಿಜಬೆಥನ್ ಏಜ್, ಜಕೋಬಿಯನ್ ಏಜ್, ಕೆರೋಲಿಯನ್ ಏಜ್ ಮತ್ತೆ ಅದಾದ್ಮೇಲೆ ಕಾಮನ್ವೆಲ್ತ್ ಪೀರಿಯಡ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಯಾವ ತರ ಡಿವೈಡ್ ಮಾಡಿದಾರಲ್ಲ ಅದೇ ತರ ನಾವು ನೋಡ್ತಾ ಹೋಗುವಂತ ಪ್ರಯತ್ನ ಮಾಡೋಣ. ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದು ಎಲಿಜಬೆಥನ್ ಏಜ್. ಇಲ್ಲಿರ್ತಕ್ಕಂಥ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ಅಂದ್ರೆ ಎಲಿಜಬೆಥನ್ ಟೈಮ್ ಇರ್ತಕ್ಕಂಥ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ಥೀಮ್, ಸ್ಟೈಲ್ ಮತ್ತೆ ಪಾಪ್ಯುಲರ್ ಬೈಬಲ್ ಟ್ರಾನ್ಸ್ಲೇಷನ್ ಆಗ್ತದೆ. ಇಲ್ಲಿ ನೋಡ್ಬೇಕು ಟ್ರಾನ್ಸ್ಲೇಷನ್, ಬೈಬಲ್ ಟ್ರಾನ್ಸ್ಲೇಷನ್ಸ್. ನೆಕ್ಸ್ಟ್ ಎಡ್ಮಂಡ್ ಸ್ಪೆನ್ಸರ್. ಇಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪೋಯೆಟ್ಸ್ ಯಾರಪ್ಪ ಅಂತಂದ್ರೆ ಎಡ್ಮಂಡ್ ಸ್ಪೆನ್ಸರ್, ಅದಾದ್ಮೇಲೆ ಥಾಮಸ್ ಸ್ಯಾಕ್ವಿಲ್ಲೆ, ಫಿಲಿಪ್ ಸಿಡ್ನಿ, ಅದಾದ್ಮೇಲೆ ಮಿಚೆಲ್ ಡ್ರೈಟನ್. ಇವರೆಲ್ಲ ಇಂಪಾರ್ಟೆಂಟ್ ಪೋಯೆಟ್ಸ್. ನೆಕ್ಸ್ಟ್ ಬಂದಾಗ ಡ್ರಾಮಾಟಿಸ್ಟ್ ಅಂತ ಬಂದಾಗ ಈ ಡ್ರಾಮಾಟಿಸ್ಟ್ ಮೊದಲು ಹಿಸ್ಟ್ರಿ ಮತ್ತೆ ಬ್ಯಾಕ್ ಗ್ರೌಂಡ್ ಆಫ್ ದ ಇಂಗ್ಲಿಷ್ ಥಿಯೇಟರ್ಸ್, ಯಾವ ಥಿಯೇಟರ್ಸ್ ಇದು ಮತ್ತೆ ಥಿಯೇಟರ್ಸ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಬ್ಯಾಕ್ ಗ್ರೌಂಡ್ ಅನ್ನ ಮತ್ತೆ ಅರ್ಲಿ ಎಲಿಜಬೆಥನ್ ಪ್ಲೇಸ್ ಅವುಗಳನ್ನೆಲ್ಲ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಎಲಿಜಬೆಥನ್ ಪೀರಿಯಡ್ಗಿಂತ ಮುಂಚೆ ಇರ್ತಕ್ಕಂಥ ಅರ್ಲಿ ಎಲಿಜಬೆಥನ್ ಪ್ಲೇಸ್. ಅದಾದ್ಮೇಲೆ ಕ್ರಿಸ್ಟೋಫರ್ ಮಾರ್ಲೋ, ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟರ್. ಇಲ್ಲಿ ನೀವು ನೋಡ್ತಾ ಇರಬಹುದು ಯೂನಿವರ್ಸಿಟಿ ವಿಟ್ಸ್ ಅಂತಕ್ಕಂತಹ ಒಂದಿಷ್ಟು ರೈಟರ್ಸ್ ಬರ್ತಾರೆ. ಯೂನಿವರ್ಸಿಟಿ ವಿಟ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆನಾ. ನಮ್ಮ ಲಿಟರೇಚರ್ಗೆ, ನಮ್ಮ ಎಕ್ಸಾಮಿನೇಷನ್ ಒಂದು ವತಿಯಿಂದ, ಒಂದು ಪರ್ಸ್ಪೆಕ್ಟಿವ್ ಇಂದ ಈ ಒಂದಿಷ್ಟು ರೈಟರ್ಸ್ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಸ್ನೇಹಿತರೆ. ಅದರಲ್ಲಿ ನೀವು ನೋಡ್ತಾ ಇರಬಹುದು ಕ್ರಿಸ್ಟೋಫರ್ ಮಾರ್ಲೋ, ಈಸ್ ಆಲ್ಸೋ ಒನ್ ಆಫ್ ದ ಯೂನಿವರ್ಸಿಟಿ ವಿಟ್ಸ್. ನೆಕ್ಸ್ಟ್ ಅದಾದ್ಮೇಲೆ ರಾಬರ್ಟ್ ಗ್ರೀನ್ ಆಗಿರಬಹುದು, ಥಾಮಸ್ ನ್ಯಾಶ್ ಆಗಿರಬಹುದು, ಜಾನ್ ಲಿಲ್ಲಿ ಆಗಿರಬಹುದು, ಥಾಮಸ್ ಲಾರ್ಡ್ಜ್ ಆಗಿರಬಹುದು, ಪೀಲೆ ಆಗಿರಬಹುದು, ಥಾಮಸ್ ಕಿಡ್ ಆಗಿರಬಹುದು ಅಂಡ್ ವಿಲಿಯಂ ಶೇಕ್ಸ್ಪಿಯರ್. ಓಕೆನಾ. ಇಲ್ಲಿದಾರಲ್ಲ ಇಷ್ಟು ಜನ ಯೂನಿವರ್ಸಿಟಿ ವಿಟ್ಸ್ ವಿಲಿಯಂ ಶೇಕ್ಸ್ಪಿಯರ್ನ ಹೊರತುಪಡಿಸಿದ್ರೆ ಯಾರು? ಕ್ರಿಸ್ಟೋಫರ್ ಮಾರ್ಲೋ, ರಾಬರ್ಟ್ ಗ್ರೀನ್, ಥಾಮಸ್ ನ್ಯಾಶ್, ಜಾನ್ ಲಿಲ್ಲಿ, ಥಾಮಸ್ ಲಾರ್ಡ್ಜ್, ಪೀಲೆ ಅಂಡ್ ಥಾಮಸ್ ಕಿಡ್. Thomas Kidd did not learn in any universities. Okay, these people are learned in the Cambridge and Oxford universities, but Thomas Kidd did not go to any university. Still, he is considered as one of the university wits because his writing style is so similar to the university wits. Hagagi, he is considered as the university wits. Okay na, artha aitalla. Next bandaga William Shakespeare. He is one of the greatest writers in the world ಅಂತ ಹೇಳ್ಬೋದು. ಇವರ ಇಂಪಾರ್ಟೆಂಟ್ ವರ್ಕ್ಸ್ ನಿಮಗೆ ಗೊತ್ತಿರುತ್ತೆ. ಯಾವಪ್ಪ ಅಂದ್ರೆ ಹ್ಯಾಮ್ಲೆಟ್ ಆಗಿರ್ಬೋದು, ರೋಮಿಯೋ ಅಂಡ್ ಜೂಲಿಯೆಟ್ ಆಗಿರಬಹುದು, ಮುಂತಾದ ಇವರ ಇಂಪಾರ್ಟೆಂಟ್ ವರ್ಕ್ಸ್ ಇವತ್ತಿಗೂ ಕೂಡ ಏನಂತಂದ್ರೆ ಜನಜನಿತವಾಗಿರ್ತಕ್ಕಂಥದ್ದು. ಅದಾದ್ಮೇಲೆ ಎಸೆಸ್ಟ್ ಎಲಿಜಬೆಥನ್ ಟೈಮ್ ಇರ್ತಕ್ಕಂಥ ಎಸೆಯಿಸ್ಟ್ಸ್ ಯಾರಂತಂದ್ರೆ ಫ್ರಾನ್ಸಿಸ್ ಬೇಕನ್, ವೆರಿ ಇಂಪಾರ್ಟೆಂಟ್ ರೈಟರ್. ಓಕೆ, ಇವರ ಆಫ್ ಸ್ಟಡೀಸ್ ಆಗಿರ್ಬೋದು, ಆಫ್ ಟ್ರುತ್ ಆಗಿರ್ಬೋದು, ಆಫ್ ಮ್ಯಾರೇಜ್ ಆಗಿರಬಹುದು. ಓಕೆನಾ, ಇವು ಎಲ್ಲ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಎಸೆಸ್. ಓಕೆ, ಅದಾದ್ಮೇಲೆ ರಿಚರ್ಡ್ ಹೂಕರ್, ವಾಲ್ಟರ್ ರ್ಯಾಲೆ, ರಿಚರ್ಡ್ ಹ್ಯಾಕ್ಲಿಯಟ್, ಅದಾದ್ಮೇಲೆ ಸ್ಯಾಮ್ಯುಯಲ್ ಪರ್ಚೇಸ್, ಅದಾದ್ಮೇಲೆ ಜಾನ್ ಫಾಕ್ಸೆ, ವಿಲಿಯಂ ಕ್ಯಾಮ್ಡನ್, ನೆಕ್ಸ್ಟ್ ಜಾನ್ ನಾಕ್ಸ್. ಓಕೆನಾ, ಜಾನ್ ನಾಕ್ಸ್ ಇವರೆಲ್ಲ ಇಂಪಾರ್ಟೆಂಟ್ ಎಸೆಯಿಸ್ಟ್ಸ್. ಓಕೆನಾ. ನೆಕ್ಸ್ಟ್ ಬಂದಾಗ ಜಕೋಬಿಯನ್ ಮತ್ತು ಕೆರೋಲಿಯನ್ ಏಜ್ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ದಿಸ್ ಈಸ್ ಫ್ರಮ್ 1600 to 1640 ವರೆಗೂ ಇರ್ತದೆ. ಜಕೋಬಿಯನ್ ಅಂಡ್ ಕೆರೋಲಿಯನ್ ಏಜ್ ಅಲ್ಲಿ ಹಿಸ್ಟೋರಿಕ್ ಬ್ಯಾಕ್ ಗ್ರೌಂಡ್ ಮತ್ತು ಥೀಮ್ ಮತ್ತು ಸ್ಟೈಲ್ ಅನ್ನು ನೋಡುವಂಥದ್ದು ಅತ್ಯಂತ ಅನಿವಾರ್ಯ. ಅದಾದ ಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ ಯಾರು ಅಂತಂದ್ರೆ ಬೆನ್
ಜಾನ್ಸನ್ ಅಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಬೆನ್ ಜಾನ್ಸನ್. ಓಕೆನಾ. ಈ ಇವ್ರದ್ದು ಬೆನ್ ಜಾನ್ಸನ್ ಅನ್ನ ನಾವು ಏನಂತಂದೇಳಿ ಕರಿತೀವಿ ಅಂತಂದ್ರೆ ಹೀಸ್ ಅ ಕೈಂಡ್ ಆಫ್ ವೆರಿ ರೆವಲ್ಯೂಷನರಿ ರೈಟರ್ ಅಂತಂದೇಳಿ ಹೇಳ್ಬಹುದು. ಸನ್ಸ್ ಆಫ್ ಬೆನ್ ಅಂತಂದೇಳಿ ಇವರ ಫಾಲೋವರ್ಸ್ ಅನ್ನ ಸನ್ಸ್ ಆಫ್ ಬೆನ್ ಅಂತಂದೇಳಿ ನಾವೇನು ಕರಿತೀವಿ, ಕರಿತಾ ಹೋಗ್ತೀವಿ. ಇವರ ಕಾಮಿಡಿ ಆಫ್ ಹ್ಯೂಮರ್ಸ್, ಓಕೆ, ಅದು ಬಹಳ ಇಂಪಾರ್ಟೆಂಟ್ ವರ್ಕ್. ಅದಾದ್ಮೇಲೆ ಜಾರ್ಜ್ ಚಾಪ್ಮನ್, ಅದಾದ್ಮೇಲೆ ಬ್ಯೂಮೌಂಟ್ ಅಂಡ್ ಫ್ಲೆಚರ್ ಆಗಿರ್ಬೋದು, ಜಾನ್ ವೆಬ್ಸ್ಟರ್ ಆಗಿರ್ಬೋದು, ಥಾಮಸ್ ಮಿಲ್ಟನ್ ಆಗಿರ್ಬೋದು, ಥಾಮಸ್ ಹೇವುಡ್ ಆಗಿರಬಹುದು, ಅಂಡ್ ಆಲ್ಸೋ ಥಾಮಸ್ ಡೆಕರ್ ಆಗಿರ್ಬೋದು, ಫಿಲಿಪ್ ಮೆಸೆಂಜರ್ ಆಗಿರ್ಬೋದು, ಜಾನ್ ಫೋರ್ಡ್ ಆಗಿರ್ಬೋದು, ಜೇಮ್ಸ್ ಶಿರ್ಲಿ ಆಗಿರ್ಬೋದು, ಜಾನ್ ಮಾಸ್ಟನ್ ಆಗಿರ್ಬೋದು. ಇವರೆಲ್ಲ ಇಂಪಾರ್ಟೆಂಟ್ ಡ್ರಾಮಾಟಿಸ್ಟ್ ಆಫ್ ದಿ ಜಕೋಬಿಯನ್ ಅಂಡ್ ಕೆರೋಲಿಯನ್ ಟೈಮ್. ಓಕೆನಾ. ಅದಾದ್ಮೇಲೆ ಇಲ್ಲಿ ಈ ಸಂದರ್ಭದಲ್ಲಿರ್ತಕ್ಕಂಥ ಪೋಯಟ್ಸ್ ಯಾರಪ್ಪ, ಇಂಪಾರ್ಟೆಂಟ್ ಪೋಯಟ್ಸ್ ಅಂತ ಬಂದಾಗ ಜಾನ್ ಡನ್, ಓಕೆನಾ, ಈಸ್ ಅ ವೆರಿ ಇಂಪಾರ್ಟೆಂಟ್ ರೈಟರ್. ಜಾನ್ ಡನ್ ವೆರಿ ಇಂಪಾರ್ಟೆಂಟ್ ಪೋಯಟ್. ಓಕೆನಾ. ನೆಕ್ಸ್ಟ್ ಅದಾದ್ಮೇಲೆ ರಿಚರ್ಡ್ ಕ್ರಾಶೋ, ಹೆನ್ರಿ ವ್ಯಾಗನ್, ಜಾರ್ಜ್ ಹರ್ಬರ್ಟ್, ಆಂಡ್ರೂ ಮಾರ್ವೆಲ್, ಅಬ್ರಹಾಂ ಕೌಲಿ, ವೆರಿ ವೆರಿ ಇಂಪಾರ್ಟೆಂಟ್ ನೇಮ್. ಅಂಡ್ ಆಲ್ಸೋ ಥಾಮಸ್ ಕೇರ್, ಅದಾದ್ಮೇಲೆ ಜಾನ್ ಸಕ್ಲಿಂಗ್, ರಿಚರ್ಡ್ ಲವ್ಲೇಸ್, ಅಂಡ್ ಆಲ್ಸೋ ರಾಬರ್ಟ್ ಹೆರಿಕ್. ದೀಸ್ ಆರ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೋಯಟ್ಸ್. ಓಕೆ. ಅದಾದ್ಮೇಲೆ ಬರೋದು ಸಿವಿಲ್ ವಾರ್ ಅಂಡ್ ಇಂಟರೆಗ್ನಮ್ ಅಂತ ಕರಿತೀವಿ ನಾವು. ಸಿವಿಲ್ ವಾರ್ ಆಗ್ತದೆ ಅಂದ್ರೆ ಆ ಸಂದರ್ಭದಲ್ಲಿ ಪ್ರಭುತ್ವವನ್ನು ವಿರೋಧಿಸಿ ಸಿವಿಲ್ ವಾರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆಲಿವರ್ ಕ್ರೋಮ್ವೆಲ್ ಅಂತಕ್ಕಂಥ ನೇಮ್ ಅನ್ನ ಕೇಳಿರ್ಬೋದು. ಅವರು ಪ್ರಭುತ್ವವನ್ನ ವಿರೋಧಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಹೋರಾಟಕ್ಕೆ ನಿಲ್ತಾರೆ. ಓಕೆ. ಸಿವಿಲ್ ವಾರ್ ಅಂಡ್ ಇಂಟರೆಗ್ನಮ್ ಪೀರಿಯಡ್, ಅದರ ಹಿಸ್ಟರಿ, ಅದಾದ ಮೇಲೆ ಅದರ ಬ್ಯಾಕ್ ಗ್ರೌಂಡ್ ಅನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಅಲ್ಲಿ ಆ ಸಂದರ್ಭದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರೈಟರ್ಸ್ ಯಾರು ಅಂತ ಬಂದಾಗ ಜಾನ್ ಮಿಲ್ಟನ್, ಜಾನ್ ಬನಿಯನ್, ರಾಬರ್ಟ್ ಬರ್ಟನ್, ಥಾಮಸ್ ಬ್ರೌನ್, ಅದಾದ್ಮೇಲೆ ಜರ್ಮಿ ಟೈಲರ್, ರಿಚರ್ಡ್ ಬ್ಯಾಕ್ಸ್ಟರ್, ಇಜಾಕ್ ವಾಲ್ಟನ್ ಮತ್ತೆ ಥಾಮಸ್ ಫುಲ್ಲರ್. ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ names which we have to remember at the time of interregnum. ಓಕೆನಾ. ಅದಾದ್ಮೇಲೆ ಬರ್ತಕ್ಕಂಥದ್ದು ರೆಸ್ಟೋರೇಷನ್ ಏಜ್ ಅಂತ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಈ ಹಿಂದೆ ನೋಡಿದವಲ್ಲ ನಾವು ಅಂತಂದ್ರೆ ಈ ಸಿವಿಲ್ ವಾರ್ ಮತ್ತೆ ಇಂಟರೆಗ್ನಮ್ ಪೀರಿಯಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದನ್ನ ಕಾಮನ್ವೆಲ್ತ್ ಪೀರಿಯಡ್ ಅಂತ ಕೂಡ ಕರಿತೀವಿ. ಅಂತಂದ್ರೆ ಅವೆಲ್ಲ ಕಾಮನ್ವೆಲ್ತ್ ಗವರ್ಮೆಂಟ್ ಬಂದಿರುತ್ತೆ ಆಲಿವರ್ ಕ್ರೋಮ್ವೆಲ್ ಅವರ ನೇತೃತ್ವದಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ರೆಸ್ಟೋರೇಷನ್ ಆಫ್ ದ ಮೊನಾರ್ಕಿ ಅಂತ ಕರಿತೀವಿ. ಅಂದ್ರೆ ಇಂಗ್ಲಿಷ್ ಬ್ರಿಟನ್ ನಲ್ಲಿ ಮತ್ತೆ ಮೊನಾರ್ಕಿ ಏನಾಗುತ್ತೆ, ರೆಸ್ಟೋರೇಷನ್ ಆಗುತ್ತೆ, ಮತ್ತೆ ರಾಜಪ್ರಭುತ್ವ ಆಡಳಿತಕ್ಕೆ ಬರ್ತದೆ. ಅದನ್ನ ನಾವು ರೆಸ್ಟೋರೇಷನ್ ಏಜ್ ಅಂತ ಕರಿತೀವಿ. ರೆಸ್ಟೋರೇಷನ್ ಆಫ್ ದ ಮೊನಾರ್ಕಿ ಅಂತ ಹೇಳಿ ಕೂಡ ಕರಿತೀವಿ. ಅದನ್ನ 1660 to 1700 AD ವರೆಗೂ ನಾವು ನೋಡ್ತಾ ಹೋಗ್ತೀವಿ. ಇದರದ ಇಂಟ್ರೊಡಕ್ಷನ್ ಟು ದ ರೆಸ್ಟೋರೇಷನ್ ಏಜ್, ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ಥೀಮ್ಸ್ ಮತ್ತೆ ಸ್ಟೈಲ್ಸ್ ಗಳನ್ನ ನಾವು ನೋಡ್ಬೇಕಾಗತ್ತೆ. ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರೋಸ್ ರೈಟರ್ಸ್ ಯಾರು ಅಂತ ಬಂದಾಗ ಜಾನ್ ಡ್ರೈಡನ್, so very important name. Samuel Butler is also important. John Evelyn and Samuel Pepys. ಅದಾದ್ಮೇಲೆ ಜರ್ಮಿ ಕಾಲಿಯರ್, ವಿಲಿಯಂ ಡ್ಯಾಂಪ್ಯೂರ್, ಅದಾದ್ಮೇಲೆ ಜಾನ್ ವಿಲ್ಮೋಂಟ್, ಅದಾದ್ಮೇಲೆ ಥಾಮಸ್ ರೀಮರ್. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪ್ರೋಸ್ ರೈಟರ್ಸ್. ಇಲ್ಲಿ ಜಾನ್ ಡ್ರೈಡನ್ ಮತ್ತೆ ಸ್ಯಾಮ್ಯುಯಲ್ ಬಟ್ಲರ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತೆ ಅದಾದ್ಮೇಲೆ ಡ್ರಾಮಾಟಿಸ್ಟ್ಸ್. ಓಕೆನಾ. ಈ ಟೈಮ್ ಡ್ರಾಮಾಟಿಸ್ಟ್ ಅಂದ್ರೆ ಜಾರ್ಜ್ ಎಥರ್ಜೆ ಆಗಿರ್ಬೋದು, ವಿಲಿಯಂ ವಿಶರ್ಲಿ ಆಗಿರ್ಬೋದು, ನೆಕ್ಸ್ಟ್ ಜಾರ್ಜ್ ಫರ್ಕ್ಹಾರ್ಡ್ ಅಂತ ಕರಿತೀವಿ ಅವ್ರಾಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಜಾನ್ ವೆನ್ಬ್ರೂ ಆಗಿರ್ಬೋದು, ಕಾಲಿ ಸಿಬರ್ ಆಗಿರ್ಬೋದು, ಥಾಮಸ್ ಆಟ್ವೆ ಆಗಿರ್ಬೋದು, ವಿಲಿಯಂ ಕಾಂಗ್ರೇವ್ ಆಗಿರ್ಬೋದು, ಅಪ್ರಾಬೆನ್ ಆಗಿರ್ಬೋದು, ಜಾನ್ ಗೆ, ಅಪ್ರಾಬೆನ್, ವಿಲಿಯಂ ಕಾಂಗ್ರೇವ್, ಮತ್ತೆ ಜಾರ್ಜ್ ಎಥರೆಜ್ ಅಂಡ್ ವಿಲಿಯಂ ವಿಶರ್ಲಿ. ಯಾರು? ವಿಲಿಯಂ ವಿಶರ್ಲಿ. ದೀಸ್ ಆರ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ಸ್ ಆಫ್ ದ ರೆಸ್ಟೋರೇಷನ್ ಏಜ್. ಓಕೆನಾ. ನೆಕ್ಸ್ಟ್ ಅದಾದ ಮೇಲೆ ಬರ್ತಕ್ಕಂಥದ್ದು ಎನ್ಲೈಟನ್ಮೆಂಟ್ ಏಜ್ ಅಂತ ನಾವು ಕರಿತೀವಿ. ದ ಏಜ್ ಆಫ್ ಎನ್ಲೈಟನ್ಮೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ಇದ್ರದ್ದು ಇಂಟ್ರೊಡಕ್ಷನ್ ಟು ದ ಏಜ್ ಆಫ್ ಎನ್ಲೈಟ್ಮೆಂಟ್, ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಮತ್ತೆ ಥೀಮ್ ಅಂಡ್ ಸ್ಟೈಲ್, ಇಟ್ ಈಸ್ ಕಂಪಲ್ಸರಿ ಫಾರ್ ಆಲ್ ದ ಏಜಸ್. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಪ್ರೋಸ್ ರೈಟರ್ಸ್ ಬಂದ್ರೆ ಅಲೆಕ್ಸಾಂಡರ್ ಪೋಪ್. ಓಕೆನಾ. ಅಲೆಕ್ಸಾಂಡರ್ ಪೋಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ಸ್. ಓಕೆ. ಅಲೆಕ್ಸಾಂಡರ್ ಇವ್ರದ್ದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬರವಣಿಗೆಗಳನ್ನು ನಾವು ನೋಡ್ಬೇಕಾಗತ್ತೆ. ಇವ್ರದ್ದು ರೇಪ್ ಆಫ್ ಲಾಕ್ ಆಗಿರ್ಬೋದು, ಸ್ಯಾನ್ ಕ್ರಿಟಿಸಿಸಮ್, ದಿಸ್ ಆರ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಅಲೆಕ್ಸಾಂಡರ್ ಪೋಪ್. ಅಲೆಕ್ಸಾಂಡರ್ ಪೋಪ್ ಒಂದ್ ಕಡೆ ಬರೀತಾರೆ ಏನಪ್ಪಾ ಅಂತಂದ್ರೆ
ಫೂಲ್ಸ್ ರಶ್ ಇನ್ ವೇರ್ ಏಂಜಲ್ಸ್ ಫಿಯರ್ ಟು ಟ್ರೀಡ್ ಅಂತೇಳಿ. ದಿಸ್ ಇಸ್ ದ ಮೋಸ್ಟ್ ವೆರಿ ವೆಲ್ ನೋನ್ ಲೈನ್ ಆಫ್ ದಿ ಅಲೆಕ್ಸಾಂಡರ್ ಪೋಪ್ ಅಂತಂದ್ರೆ, ಎಲ್ಲಿ ದೇವತೆಗಳು ಇಣುಕಿ ಹಾಕುವುದಕ್ಕೂ ಹೆದರ್ತಿರ್ತಾರೋ ಅಲ್ಲಿ ಈ ಮೂರ್ಖರು ಏನ್ ಮಾಡ್ತಿರ್ತಾರೆ ಅಂದ್ರೆ ಓಡೋಗ್ತಿರ್ತಾರೆ, ಅಂದ್ರೆ ಅಂತಹ ದಾರಿಯಲ್ಲಿ ಮೂರ್ಖರು ಓಡೋಗ್ತಿರ್ತಾರೆ ಅಂತ ಹೇಳಿ ಅದರ ಅರ್ಥ. ಸೊ ದಟ್ ಇಸ್ ದ ಮೋಸ್ಟ್ ಫೇಮಸ್ ಲೈನ್ ಆಫ್ ಅಲೆಕ್ಸಾಂಡರ್ ಪೋಪ್. ಅದಾದ್ಮೇಲೆ ಜೊನಾಥನ್ ಸ್ವಿಫ್ಟ್ ಗಲಿವರ್ಸ್ ಟ್ರಾವೆಲ್, ಇದು ಬಹಳ ಇಂಪಾರ್ಟೆಂಟ್. ಮತ್ತೆ ರಿಚರ್ಡ್ ಸ್ಟೀಲೆ, ಜೋಸೆಫ್ ಅಡಿಸನ್, ಮತ್ತೆ ಸ್ಯಾಮ್ಯುಯಲ್ ಜಾನ್ಸನ್. ಓಕೆನಾ. ಪ್ರಿಫೇಸ್ ಟು ವಿಲಿಯಂ ಶೇಕ್ಸ್ಪಿಯರ್, ಇಟ್ ಇಸ್ ಬೈ ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್. ಓಕೆನಾ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇಷ್ಟು ರೈಟರ್ಸ್ ಮಾತ್ರ ತುಂಬಾ ತುಂಬಾ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಯುವರ್ ಎಕ್ಸಾಮಿನೇಷನ್. ಓಕೆನಾ. ನೆಕ್ಸ್ಟ್ ಬಂದಾಗ ನಾವೆಲಿಸ್ಟ್ಸ್ ಯಾರಪ್ಪ ಅಂತ ಬಂದಾಗ ಡ್ಯಾನಿಯಲ್ ಡೆಫಾಯ್ ಆಗಿರ್ಬೋದು, ಹೆನ್ರಿ ಫೀಲ್ಡಿಂಗ್ಸ್ ಆಗಿರ್ಬೋದು, ಸ್ಯಾಮ್ಯುಯಲ್ ರಿಚರ್ಡ್ಸನ್, ಮತ್ತೆ ಟೋಬಿಯಸ್ ಸ್ಮಾಲೆಟ್, ಲಾರೆನ್ಸ್ ಸ್ಟರ್ನ್, Charlotte Lennox. These are all the most important novelists at the time of Enlightenment age. And then poets anta bandaga Thomas Gray, Oliver Goldsmith, William Cowper and Robert Burns, William Blake, James Thomson, William Collins, George Crabbe, next James Macpherson, next Thomas Chatterton, next adadmele Thomas Percy and John Stagg. ಇವರೆಲ್ಲ ಇಂಪಾರ್ಟೆಂಟ್ ಪೋಯಿಟ್ಸ್ ಆಫ್ ದಿ ಎನ್ಲೈಟ್ಮೆಂಟ್ ಏಜ್ ಅಂತ ನೋಡಬಹುದು. ನೆಕ್ಸ್ಟ್ ಅದಾದ ಮೇಲೆ ಬರೋದು ರೊಮ್ಯಾಂಟಿಕ್ ಏಜ್. ಯಾವುದು? ರೊಮ್ಯಾಂಟಿಕ್ ಏಜ್. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಇಂಟ್ರೊಡಕ್ಷನ್ ಟು ದ ರೊಮ್ಯಾಂಟಿಕ್ ಏಜ್ ನೋಡಬೇಕು. ಹೌ ದ ರೊಮ್ಯಾಂಟಿಕ್ ಏಜ್ ಸ್ಟಾರ್ಟೆಡ್, ವಾಟ್ ಆರ್ ದ ಥಿಂಗ್ಸ್ ವಿಚ್ ಆರ್ ಲೆಡ್ ಟು ದ ರೊಮ್ಯಾಂಟಿಸಿಸಮ್ ಅಂತಂದೇಳಿ ಬಹಳ ಇಂಪಾರ್ಟೆಂಟ್. ಮತ್ತೆ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಮತ್ತೆ ಥೀಮ್ಸ್ ಮತ್ತೆ ಸ್ಟೈಲ್ಸ್ ಇದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ದ ರೊಮ್ಯಾಂಟಿಕ್ ಏಜ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಕಂಪೇರ್ಡ್ ಟು ದ ಆಲ್ ದ ಬಿಫೋರ್ ರೈಟಿಂಗ್ಸ್ ಫಾರ್ ಟ್ರೆಡಿಷನಲ್ ರೈಟಿಂಗ್ಸ್. ಫಾರ್ ಎಕ್ಸಾಂಪಲ್ ನಿಯೋ ಕ್ಲಾಸಿಕಲ್ ಟೈಮ್ ಅಲ್ಲಿ ಬರತಕ್ಕಂಥ ಪೋಪ್ ಅವರ ರೈಟಿಂಗ್ಸ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಟು ದ ರೊಮ್ಯಾಂಟಿಕ್ ಏಜ್ ರೈಟಿಂಗ್ಸ್. ಯಾಕಪ್ಪ ಅಂದ್ರೆ ಅವರ ಸ್ಟೈಲ್, ಅವರ ಬರವಣಿಗೆ ಸಂಪೂರ್ಣವಾಗಿ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ನೇಚರ್ ಈಸ್ ದ ಸೋಲ್ ಫಾರ್ ದ ರೈಟಿಂಗ್. ಸೊ ಹಾಗಾಗಿ ಇಲ್ಲಿ ರೊಮ್ಯಾಂಟಿಕ್ ಏಜ್ ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಗೊತ್ತಿರಬಹುದು ವಿಲಿಯಂ ವರ್ಡ್ಸ್ವರ್ತ್. ದಿಸ್ ಈಸ್ ದ most important name in the romantic age, and also Samuel Taylor Coleridge. These two people write ಏನಪ್ಪಾ ಅಂತಂದ್ರೆ ಲಿರಿಕಲ್ ಬ್ಯಾಲಡ್ಸ್. ದೇ ರೈಟ್ ದ ಲಿರಿಕಲ್ ಬ್ಯಾಲಡ್ಸ್ ಎಟ್ ದ ಇನ್ ದ ಇಯರ್ ಆಫ್ 1798. ಓಕೆನಾ. 1798 ಅಲ್ಲಿ ಏನ್ ಬರೀತಾರೆ ಅಂತಂದ್ರೆ ಲಿರಿಕಲ್ ಬ್ಯಾಲಡ್ಸ್ ಅನ್ನ ಬರೀತಾರೆ, ವಿಚ್ ವಾಸ್ ರಿಪಬ್ಲಿಷ್ಡ್ ಇನ್ ದ ಇಯರ್ ಆಫ್ 1800 ಅಲಾಂಗ್ ವಿತ್ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲಡ್ಸ್. ಓಕೆನಾ. ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲಡ್ಸ್ ಜೊತೆಗೆ 1800 ಮತ್ತೆ ಪಬ್ಲಿಷ್ ಆಗುತ್ತೆ. ಅಂದ್ರೆ ಯಾಕೆ ಲಿರಿಕಲ್ ಬ್ಯಾಲಡ್ಸ್ ನ ಬರೆದ್ವಿ ಅಂತಂದ್ರೆ ಅದಕ್ಕಿಂತ ಮುಂಚೆ ಪೊಯೆಟ್ರಿ ಇಟ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್, ಬಟ್ ದೀಸ್ ಪೊಯೆಟ್ರೀಸ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಟು ದ ಟ್ರೆಡಿಷನಲ್ ರೈಟಿಂಗ್. ಸೊ ಹಾಗಾಗಿ ಟ್ರೆಡಿಷನಲ್ ರೈಟಿಂಗ್ ಇಂತ ಇದು ತುಂಬಾ ಡಿಫರೆಂಟ್ ಆಗಿರ್ತವೆ. ಯಾಕೆ ನಾವು ಈ ತರ ಬರೆದ್ವಿ ಅಂತಕ್ಕಂತಹ ಮಾಹಿತಿಯನ್ನ ಜನಕ್ಕೆ ಕೊಡಬೇಕು, ಅದನ್ನ ಜನ ತುಂಬಾ ಇಷ್ಟಪಡ್ತಾರೆ ಆ ರೀತಿಯಾಗಿರ್ತಕ್ಕಂಥ ಬರವಣಿಗೆಯನ್ನ. ಸೊ ಹಾಗಾಗಿ ಅವ್ರು ಯಾಕೆ ಬರೆದ್ವಿ ಅಂತ ಹೇಳಿ ಕೊಡ್ಬೇಕಾ, ಜನರಿಗೆ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಿಫೇಸ್ ಅನ್ನ 1800 ಎಡಿಷನ್ ತಿಳಿಸ್ತಾರೆ. ಅದಾದ್ಮೇಲೆ 1802 ಅಲ್ಲಿ ಅನದರ್ ಎಡಿಷನ್ ಸೊ ವಿಲ್ ಕಮ್. ಸೊ ಅದನ್ನ ನಾವು ಮುಂದಿನ ತರಗತಿಗಳಲ್ಲಿ ಯಾವಾಗಾದ್ರೂ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನೋಡೋಣ. ನೆಕ್ಸ್ಟ್ ಅದಾದ್ಮೇಲೆ ರಾಬರ್ಟ್ ಸದಿ ಆಗಿರ್ಬೋದು, ಲಾರ್ಡ್ ಬೈರನ್ ಆಗಿರ್ಬೋದು, ಪಿ ಬಿ ಶೆಲ್ಲಿ ಆಗಿರ್ಬೋದು, ಜಾನ್ ಕೀಟ್ಸ್ ಆಗಿರ್ಬೋದು, ಜಾನ್ ಕ್ಲೇರ್. These are the very important poets at the time of romantic age. Then ಅದಾದ್ಮೇಲೆ ಪ್ರೋಸ್ ರೈಟರ್ಸ್ ಯಾರಪ್ಪ ಅಂತಂದ್ರೆ ವಿಲಿಯಂ ಹ್ಯಾಸ್ಲೆಟ್ ಆಗಿರ್ಬೋದು, ಲೇ ಹಂಟ್ ಆಗಿರಬಹುದು, ಚಾರ್ಲ್ಸ್ ಲ್ಯಾಂಬ್ ಆಗಿರ್ಬೋದು, ಥಾಮಸ್ ಡಿಕ್ವೆನ್ಸಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಸ್ ರೈಟರ್ಸ್ ಆಫ್ ದಿ ರೊಮ್ಯಾಂಟಿಕ್ ಏಜ್ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಆದ್ಮೇಲೆ ನಾವೆಲಿಸ್ಟ್ಸ್ ಯಾರಪ್ಪ ಅಂತ ಬಂದಾಗ ವಾಲ್ಟರ್ ಸ್ಕಾಟ್, ಜಾನ್ ಆಸ್ಟಿನ್, ವಾಲ್ಟರ್ ಸೇವೇಜ್ ಲ್ಯಾಂಡರ್, ಅದಾದ್ಮೇಲೆ ಮೇರಿ ಶೆಲ್ಲಿ, ಅನ್ನೆ ರಾಡ್ಕ್ಲಿಫ್, ಹೊರೇಸ್, ವೋಲ್ಪೊನೆ, ಅದಾದ್ಮೇಲೆ ಫ್ಯಾನಿ ಬರ್ನಿ, ಅದಾದ್ಮೇಲೆ ವಿಲಿಯಂ ಗಾಡ್ವಿನ್ ಮತ್ತೆ ರಿಚರ್ಡ್ ಶೆರ್ಡನ್ ಅಂತ ಹೇಳಿ ಇವರು ಎಲ್ಲರೂ ಕೂಡ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ನಾವೆಲಿಸ್ಟ್ ಅಟ್ ದ ಟೈಮ್ ಆಫ್ ರೊಮ್ಯಾಂಟಿಕ್ ಏಜ್. ನೆಕ್ಸ್ಟ್ ಬಂದಾಗ ವಿಕ್ಟೋರಿಯನ್ ಏಜ್. ಓಕೆನಾ. ವಿಕ್ಟೋರಿಯನ್ ಏಜ್, ಕ್ವೀನ್ ವಿಕ್ಟೋರಿಯಾ ವಾಸ್ ದ ಕ್ವೀನ್ ಆಫ್ ದಿ ಇಂಗ್ಲೆಂಡ್ ಅಟ್ ದಟ್ ಟೈಮ್. ಅದರಲ್ಲಿ ಕೂಡ ನಾವು ಏನ್ ನೋಡ್ತೀವಿ ಅಂತ ಬಂದಾಗ ಇಂಟ್ರೊಡಕ್ಷನ್ ಟು ದ
ವಿಕ್ಟೋರಿಯನ್ ಏಜ್, ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್, ಥೀಮ್ಸ್ ಮತ್ತೆ ಸ್ಟೈಲ್ಸ್. ಅದಾದ್ಮೇಲೆ ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪೋಯಿಟ್ಸ್ ಯಾರು, ಇದು ನಿಮ್ಗೆ ಗೊತ್ತಿರಬಹುದು. 1850 to 1900 AD ಟೈಮಿಂಗು. ಆಲ್ಫ್ರೆಡ್ ಲಾರ್ಡ್ ಟೆನಿಸನ್, ಓಕೆ, ರಾಬರ್ಟ್ ಬ್ರೌನಿಂಗ್, ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್, ಡೇಂಟ್ ಗ್ಯಾಬ್ರಿಯಲ್ ರೊಸೆಟಿ and Christina Rossetti, and also William Morris. These are all the most important poets at the time of Victorian age. Then ಅದಾದ್ಮೇಲೆ AC ಸ್ವಿನ್ಬರ್ನೆ ಮತ್ತು ಅದಾದ್ಮೇಲೆ GM ಹಾಪ್ಕಿನ್ಸ್, ಎಡ್ವರ್ಡ್ ಫಿಟ್ಜೆರಾಲ್ಡ್ ಅಂತಂದೇಳಿ ಕೂಡ ಇವ್ರನ್ನ ಕರಿತೀವಿ ನಾವು. ಅದು ಅವ್ರ ಇನ್ನೊಂದು ಹೆಸರದು, ಓಕೆನಾ. ಇದಿಷ್ಟು ಜನ ಏನಂದ್ರೆ ಇವರ ಪೋಯಟ್ಸ್, ಓಕೆನಾ, ಇವರಿಷ್ಟು ಪೋಯಟ್ಸು. ನೆಕ್ಸ್ಟ್ ಬಂದಾಗ ನಾವೆಲಿಸ್ಟ್ಸ್, ಏನಪ್ಪ ಅಂದ್ರೆ ನಾವೆಲಿಸ್ಟ್ಸ್. ಓಕೆ, ವಿಕ್ಟೋರಿಯನ್ ಏಜ್ ನಲ್ಲಿ ನಾವೆಲ್ಸ್ಗಳ ಬರವಣಿಗೆ ತುಂಬಾ ಹೆಚ್ಚಾಗುತ್ತೆ ಕಂಪೇರ್ಡ್ ಟು ಅದರ್ ಏಜಸ್. ವಿಕ್ಟೋರಿಯನ್ ಎರಾದಲ್ಲಿ ಏನಾಗುತ್ತೆ ಅಂತಂದ್ರೆ ನಾವೆಲ್ಸ್ಗಳ ಬರವಣಿಗೆ ತುಂಬಾ ಹೆಚ್ಚಾಗುತ್ತೆ. ಇಲ್ಲಿ ನಾವು ನೋಡಬಹುದು ಚಾರ್ಲ್ಸ್ ಡಿಕಿನ್ಸನ್ ಆಗಿರ್ಬೋದು, ವಿಲಿಯಂ ಮ್ಯಾಕ್ಪೀಸ್ ಥ್ಯಾಕ್ರಿ ಆಗಿರಬಹುದು, ಅದಾದ್ಮೇಲೆ ಜಾರ್ಜ್ ಇಲಿಯಟ್, ಚಾರ್ಲ್ಸ್ ರೀಡೆ, ಆಂಥನಿ ಟ್ರೋಲೋಪೆ, ಅದಾದ್ಮೇಲೆ ಚಾರ್ಲೆಟ್ ಬ್ರಾಂಟೆ, ಎಮಿಲಿ ಬ್ರಾಂಟೆ, ಅನ್ನಾ ಬ್ರಾಂಟೆ. ದೀಸ್ ಆರ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇವ್ರನ್ನ ಬ್ರಾಂಟೆ ಸಿಸ್ಟರ್ಸ್ ಅಂತಾನೆ ಕರಿತೀವಿ ನಾವು, ಓಕೆನಾ. ಬ್ರಾಂಟೆಸ್ ಸಿಸ್ಟರ್ಸ್ ಅಂತಾನೆ ಕರಿತೀವಿ. ಯಾರ್ದು? ಚಾರ್ಲೆಟ್ ಬ್ರಾಂಟೆ, ಎಮಿಲಿ ಬ್ರಾಂಟೆ, ಅನ್ನಾ ಬ್ರಾಂಟೆ. ಇವ್ರ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ನೆಕ್ಸ್ಟ್ ಅದಾದ್ಮೇಲೆ ಬುಲ್ವಾರ್ ಲೀಚನ್ ಅಂತ ಹೇಳ್ಬಿಟ್ಟು, ಅದಾದ್ಮೇಲೆ ಚಾರ್ಲ್ಸ್ ಕಿಂಗ್ಸ್ಲಿ, ಎಲಿಜಬೆತ್ ಗ್ಯಾಸ್ಕೆಲ್, RD ಬ್ಲ್ಯಾಕ್ ಮೋರ್, ಮತ್ತೆ ಜಾರ್ಜ್ ಮೆರ್ಡಿಟ್. ನೆಕ್ಸ್ಟ್ ಥಾಮಸ್ ಹಾರ್ಡಿ, ಆರಿಯಲ್ ಸ್ಟೀವೆನ್ಸನ್, ಲೆವಿಸ್ ಕ್ಯಾರಲ್, ವಿಲಿಯಂ ವಿಲ್ಕಿ ಕಾಲಿನ್ಸ್. ನೆಕ್ಸ್ಟ್ ಅದಾದ್ಮೇಲೆ ಆರ್ಥರ್ ಕಾನನ್ ಡಾಯ್ಲೆ ಅಂತ ಹೇಳಿ ಇವರೆಲ್ಲ ನಾವೆಲಿಸ್ಟ್, ಇಂಪಾರ್ಟೆಂಟ್ ನಾವೆಲಿಸ್ಟ್. ಮತ್ತೆ ಬಂದಾಗ ಎಸ್ಸೈಸ್ಟ್ಸ್ ಯಾರಪ್ಪ ಅಂತಂದ್ರೆ ಥಾಮಸ್ ಬ್ಯಾಬಿಂಗ್ಟನ್ ಮ್ಯಾಕಲಿ ಅಂತ ಹೇಳಿ, ಏನು ಮೆಕಾಲೆ, ಥಾಮಸ್ ಬ್ಯಾಬಿಲ್ಟನ್ ಮೆಕಾಲೆ ಅಂತ ಹೇಳಿ. ನೆಕ್ಸ್ಟ್ ಅದಾದ್ಮೇಲೆ ಥಾಮಸ್ ಕ್ಯಾರ್ಲಿಲೆ. ನೆಕ್ಸ್ಟ್ ಅದಾದ್ಮೇಲೆ ಜಾನ್ ರಸ್ಕಿನ್, ಮ್ಯಾಥ್ಯೂ ಅರ್ನಾಲ್ಡ್, JS ನ್ಯೂಮ್ಯಾನ್, ವಾಲ್ಟರ್ ಪೇಚರ್, ಆಸ್ಕರ್ ವಿಲ್ಡ್. ಇದು ತುಂಬಾ ಇಂಪಾರ್ಟೆಂಟ್ ನೇಮ್ಸ್ ಇವೆಲ್ಲ. ಯಾವುದು? ಆಸ್ಕರ್ ವಿಲ್ಡ್ ಆಗಿರಬಹುದು, ಜಾನ್ ರಸ್ಕಿನ್ ಆಗಿರಬಹುದು, ಮತ್ತೆ ಮ್ಯಾಥ್ಯೂ ಅರ್ನಾಲ್ಡ್ ಲಿಟರರಿ ಕ್ರಿಟಿಸಿಸಮ್ ಅಲ್ಲಿ ಥಿಯರಿಯಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ನೇಮ್, ಓಕೆನಾ. ಓಕೆ, ನೆಕ್ಸ್ಟ್ ಬಂದಾಗ ಮಾಡರ್ನ್ ಏಜ್. ಮಾಡರ್ನ್ ಏಜ್ ಅಲ್ಲಿ ಅದರ ಇಂಟ್ರೊಡಕ್ಷನ್ ಟು ದ ಮಾಡರ್ನ್ ಏಜ್, ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್, ಥೀಮ್, ಸ್ಟೈಲ್ಗಳನ್ನು ನೋಡಬೇಕಾಗುತ್ತೆ. ಅದಾದ್ಮೇಲೆ ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ನಾವೆಲಿಸ್ಟ್ಸ್ ಮಾಡರ್ನ್ ಏಜ್ ನೋಡ್ತಾ ಇರಬಹುದು 1900 to 1950 ಆಗ್ಲೇ ಹೇಳಿದೆ ನಾನು. ಬಟ್ ಸಮ್ ಏನಪ್ಪಾ ಅಂದ್ರೆ ಇಸ್ವಿಗಳು ನಿಮಗೆ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ತರ ಕಾಣುತ್ತೆ. ಇಲ್ಲಿ ಬೇಕಾದ್ರೆ ರೌಂಡ್ ಫಿಗರ್ ಆಗಿರ್ಲಿ ಅನ್ನೋದಕ್ಕೆ ಅವರು ಈ ತರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಇಸ್ವಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಗೊಂದಲಕ್ಕೆ ಒಳಗಾಗಬೇಡಿ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋನ ನಾನು ಏನ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ಬಂದಾಗ ನಾವೆಲಿಸ್ಟ್ಸ್ ಯಾರಪ್ಪ ಅಂದ್ರೆ ಜೋಸೆಫ್ ಕಾನ್ರಾಡ್, ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಜಾರ್ಜ್ ಆರ್ವೆಲ್, ಶೂಟಿಂಗ್ ಅನ್ ಎಲಿಫೆಂಟ್ 1984, ಮತ್ತೆ ಎನಿಮಲ್ ಫಾರ್ಮ್, ಓಕೆನಾ. ಅನಿಮಲ್ ಫಾರ್ಮ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಯಾರ್ದಪ್ಪ ಅಂತ ಬಂದಾಗ ಜಾರ್ಜ್ ಆರ್ವೆಲ್ದು. ಅದಾದ್ಮೇಲೆ ಜೇಮ್ಸ್ ಜಾಯ್ಸ್, ಮತ್ತೆ ವರ್ಜಿನಿಯಾ ವೂಲ್ಫ್, ಬಹಳ ಇಂಪಾರ್ಟೆಂಟ್ ರೈಟರ್. DH ಲಾರೆನ್ಸ್ ಇಂಪಾರ್ಟೆಂಟ್, ಅಂಡ್ ಅಲ್ಡಾಸ್ ಹಕ್ಸ್ಲಿ ಬಹಳ ಇಂಪಾರ್ಟೆಂಟ್. ಇವರು ಕೂಡ ಹಕ್ಸ್ಲಿ ಅವರು ಕೂಡ ಇಂಪಾರ್ಟೆಂಟ್. ಗ್ರಹಾಮ್ ಗ್ರೀನ್, ಮತ್ತೆ EM ಫಾಸ್ಟರ್, ಫಾರ್ಡ್ ಮ್ಯಾಡಾಕ್ಸ್ ಫಾರ್ಡ್, ಮತ್ತೆ ಅರ್ನಾಲ್ಡ್ ಬೆನೆಟ್, ಮತ್ತೆ HG ವೆಲ್ಸ್. ನೆಕ್ಸ್ಟ್ JM ಬ್ಯಾರಿ, ರುಡಿಯರ್ಡ್ ಕಿಪ್ಲಿಂಗ್, ಸ್ಯಾಮ್ಯುಯಲ್ ಬಟ್ಲರ್, ಇವು ಬಹಳ ಇಂಪಾರ್ಟೆಂಟ್ ರೈಟರ್ಸ್ ಇವರೆಲ್ಲ. ಗ್ರಹಾಮ್ ಗ್ರೀನ್ ಹಿಡಿದು EM ಫಾಸ್ಟರ್, ಇದು ಬಹಳ ಇಂಪಾರ್ಟೆಂಟ್ ನೇಮ್. ಸೊ ಹಾಗಾಗಿ ಇವ್ರ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅತ್ಯಂತ ಅನಿವಾರ್ಯ. ನೆಕ್ಸ್ಟ್ ಬಂದಾಗ ಡ್ರಾಮಾಟಿಸ್ಟ್, ಈ ಸಂದರ್ಭದಲ್ಲಿ ಡ್ರಾಮಾಟಿಸ್ಟ್ ಜಾನ್ ಗಾಲ್ಸ್ವರ್ತಿ, ಅದಾದ್ಮೇಲೆ JV ಶಾ, TS ಇಲಿಯಟ್, ವೆರಿ ವೆರಿ ಇಂಪಾರ್ಟೆಂಟ್ ನೇಮ್. ಮತ್ತೆ ಸೀನ್ ಓ ಕ್ಯಾಸಿ ಅಂತ ಹೇಳ್ಬಿಟ್ಟು JM ಸಿಂಜ್, ಇವರೆಲ್ಲ ಇಂಪಾರ್ಟೆಂಟ್ ರೈಟರ್ಸ್ ಆಫ್ ದಿ ಡ್ರಾಮಾಟಿಸ್ಟ್ ಆಫ್ ದಿ ಮಾಡರ್ನ್ ಏಜ್ ಅಂತ ಹೇಳಿ. ನೆಕ್ಸ್ಟ್ ಅದಾದ್ಮೇಲೆ ಪೋಯಟ್ಸ್ ಬಂದಾಗ ಪೋಯಟ್ಸ್ ಯಾರಪ್ಪ ಅಂತಂದ್ರೆ WH ಆಡನ್, ಬಹಳ ಇಂಪಾರ್ಟೆಂಟ್. WH ಆಡನ್, ಮತ್ತೆ WB ಈಟ್ಸ್, ಸಿಗ್ಫ್ರೈಡ್ ಸ್ಯಾಸನ್, ವಿಲ್ಫ್ರೆಡ್ ಓವೆನ್, ರೂಪರ್ಟ್ ಬ್ರೂಕ್, ರಾಬರ್ಟ್ ಗ್ರೇವ್ಸ್, ಮತ್ತೆ ಡಿಲ್ಯಾನ್ ಥಾಮಸ್,
ಜಾನ್ ಮೇಸ್ಫೀಲ್ಡ್, ನೆಕ್ಸ್ಟ್ ಅದಾದ್ಮೇಲೆ ಅಲ್ಫ್ರೆಡ್ ನಾಯ್ಸ್, ಅದಾದ್ಮೇಲೆ ಎ ಹೌಸ್ಮ್ಯಾನ್ ಅಂತೇಳಿ ಇವರೆಲ್ಲ ಕೂಡ ಏನಪ್ಪ ಅಂದ್ರೆ ಪೋಯಟ್ಸ್. ಓಕೆನಾ, ದಿಸ್ ಆರ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೋಯಟ್ಸ್ ಅಟ್ ದ ಟೈಮ್ ಆಫ್ ಮಾಡರ್ನ್ ಏಜ್. ನೆಕ್ಸ್ಟ್ ಬಂದಾಗ ಪೋಸ್ಟ್ ಮಾಡರ್ನ್ ಏಜ್. ಓಕೆನಾ, ಪೋಸ್ಟ್ ಮಾಡರ್ನ್ ಏಜ್ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು. ಪೋಸ್ಟ್ ಮಾಡರ್ನ್ ಏಜ್ ಇದರಲ್ಲಿ ನಾವು ಇಂಟ್ರೊಡಕ್ಷನ್ ನೋಡಬೇಕು. ಪೋಸ್ಟ್ ಮಾಡರ್ನ್ ಏಜ್ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ಅದಾದ್ಮೇಲೆ ಸ್ಟೈಲ್, ಇವುಗಳನ್ನೆಲ್ಲ ನಾವು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥ ನಾವೆಲಿಸ್ಟ್, ಇಂಪಾರ್ಟೆಂಟ್ ನಾವೆಲಿಸ್ಟ್ಸ್. ಇಲ್ಲಿ ನಾನು ಏನಾಗಿರ್ತೀನಿ ಸ್ಕ್ರೀನ್ ಶಾಟ್ ನೀವು ಬೇಕಿದ್ರೆ ತಗೋಬಹುದು. ಇಲ್ಲಿ ಇಷ್ಟೆಲ್ಲ ರೈಟರ್ಸ್, ದೀಸ್ ಆರ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ಸ್. ಯಾಕಂದ್ರೆ ಮುಂದೆ ಇಂದು ಕೂಡ ಎಕ್ಸ್ಪ್ಲೇಷನ್ ಮಾಡೋದಿದೆ, ವಿಡಿಯೋ ತುಂಬಾ ಹೊತ್ತು ಹೋಗುತ್ತೆ. ಹಾಗಾಗಿ ಐ ಡೋಂಟ್ ಸೇ ಈಚ್ ನೇಮ್. ಓಕೆ, ಈಚ್ ರೈಟರ್ಸ್ ನೇಮ್. ಸೊ ಜಸ್ಟ್ ಟೇಕ್ ಒಂದು ಏನಪ್ಪಾ ಅಂದ್ರೆ ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದಾಗ ಡ್ರಾಮಾಟಿಸ್ಟ್ಸ್, ಇಂಪಾರ್ಟೆಂಟ್ ಡ್ರಾಮಾಟಿಸ್ಟ್ಸ್ ಕೂಡ ಇವರೆಲ್ಲ ಇದ್ದಾರೆ. ಏನಂದ್ರೆ ಅಲೆನ್ ಬೆನೆಟ್ ಆಗಿರ್ಬೋದು, ನಾಯಲ್ ಕವಾರ್ಡ್ ಆಗಿರ್ಬೋದು, ಕ್ರಿಸ್ಟೋಫರ್ ಫ್ರೈ, ಬಹಳ ಇಂಪಾರ್ಟೆಂಟ್ ನೇಮ್ ಇದು, ಫ್ರೈ. ಓಕೆನಾ, ಹರಾಲ್ಡ್ ಪಿಂಟರ್ ಕೂಡ ತುಂಬಾ ಇಂಪಾರ್ಟೆಂಟ್, ಸ್ಯಾಮ್ಯುಯಲ್ ಬೆಕೆಟ್, ಮತ್ತೆ ಅದಾದ್ಮೇಲೆ ಎಡ್ವರ್ಡ್ ಬಾಂಡ್. ಓಕೆನಾ, ಇವರೆಲ್ಲ ಇಂಪಾರ್ಟೆಂಟ್. ಜಾನ್ ಆಸ್ಬೋರ್ನೆ, ಓಕೆನಾ, ಅರ್ನಾಲ್ಡ್ ವೆಸ್ಕರ್, ಮತ್ತೆ ಟೆರೆನ್ಸ್ ರ್ಯಾಟಿಗನ್. ಸೊ ಇದರೆಲ್ಲ ಡ್ರಾಮಾಟಿಸ್ಟ್ ಆಗ್ತಾರೆ. ನೆಕ್ಸ್ಟ್ ಬಂದಾಗ ಪೋಯಟ್ಸ್ ಬಂದಾಗ ಸಿಮಸ್ ಹೀನಿ ಅಂತೇಳಿ, ಟೆಡ್ ಹಗ್ಸ್ ಬಹಳ ಇಂಪಾರ್ಟೆಂಟ್ ಹೆಸರು. ಟೆಡ್ ಹಗ್ಸ್, ಫಿಲಿಪ್ ಲಾರ್ಕಿನ್ ಇಂಪಾರ್ಟೆಂಟ್ ಆಗುತ್ತೆ, ರಾಯ್ಫಿಲ್ಲರ್, ಥಾಮ್ ಗನ್, ನೆಕ್ಸ್ಟ್ ಅದಾದ್ಮೇಲೆ ಜೆ.ಎಚ್. ಪ್ರಿನ್ನೆ, ನೆಕ್ಸ್ಟ್ ಜಫರಿ ಹಿಲ್. ಇವರೆಲ್ಲ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಪೋಯಟ್ಸ್. ಇದಿಷ್ಟು ಏನಪ್ಪ ಅಂದ್ರೆ ಮಾಡರ್ನ್ ಏಜ್ ಅಲ್ಲಿ ಬರ್ತಕ್ಕಂತಹ, ಪೋಸ್ಟ್ ಮಾಡರ್ನ್ ಏಜ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ರೈಟರ್ಸ್ 1950 to 2000 ವರೆಗೂ. ನೆಕ್ಸ್ಟ್ ಬಂದಾಗ ಅಮೇರಿಕನ್ ಲಿಟ್ರೇಚರ್. ಓಕೆನಾ, ಅಮೇರಿಕನ್ ಲಿಟ್ರೇಚರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೈಟರ್ಸ್ ಇದ್ದಾರೆ. ಜಸ್ಟ್ ಸ್ಪೀಡ್ಲಿ ಐ ಯೂಸ್ ಟು ಎಕ್ಸ್ಪ್ಲೇನ್. ಓಕೆನಾ, ಐ ಸ್ಪೀಡ್ಲಿ ಎಕ್ಸ್ಪ್ಲೇನ್, ಜಸ್ಟ್ ಫೋಕಸ್ ಆನ್ ಇಟ್. ಇಲ್ಲಿ ಅರ್ಲಿ ಅಮೆರಿಕನ್ ಲಿಟ್ರೇಚರ್ ಇದರಲ್ಲಿ ನಾವು ಏನ್ ನೋಡ್ಬೇಕಾಗುತ್ತೆ, ಫಸ್ಟ್ ಇಂಟ್ರೊಡಕ್ಷನ್ ಟು ದ ಅರ್ಲಿ ಅಮೆರಿಕನ್ ಲಿಟ್ರೇಚರ್ ನೋಡ್ಕೋಬೇಕಾಗುತ್ತೆ. ಮತ್ತೆ ಫೌಂಡರ್ಸ್ ಆಫ್ ಅಮೆರಿಕಾ, ಅದು ಸ್ವಲ್ಪ ಇಂಟ್ರೊಡಕ್ಷನ್ ಬ್ಯಾಕ್ ಗ್ರೌಂಡ್ ಗೊತ್ತಿದ್ರೆ ಇಟ್ ಇಸ್ ವೆರಿ ಮಚ್ ಈಸಿ ಟು ರಿಮೆಂಬರ್ ದ ರೈಟರ್ಸ್. ಓಕೆನಾ, ನೆಕ್ಸ್ಟ್ ಅಮೆರಿಕನ್ ರೈಟರ್ಸ್ ಎಟ್ ದ ಟೈಮ್ ಆಫ್ ರೊಮ್ಯಾಂಟಿಕ್ ಏಜ್ ಅಲ್ಲಿ ಇರ್ತಕ್ಕಂಥ ಅಮೆರಿಕನ್ ರೈಟರ್ಸ್ ನಾವು ಏನ್ ಮಾಡ್ಬೇಕು ನೋಡ್ಬೇಕಾಗುತ್ತೆ ಅಂದ್ರೆ ಫ್ರೆಡ್ರಿಕ್ ಡಗ್ಲಾಸ್ ಆಗಿರಬಹುದು, ಹೆರಿಕ್ ಬೀಚರ್ ಸ್ಟೋವೆ ಆಗಿರ್ಬೋದು, ಹರ್ಮನ್ ಮೆಲ್ವಿಲ್ ಆಗಿರ್ಬೋದು, ಜೇಮ್ಸ್ ಕೂಪರ್ ಆಗಿರ್ಬೋದು, ಮತ್ತೆ ಎಮಿಲಿ ಡಿಕಿನ್ಸನ್. ನೋಡಿ, ಎಮಿಲಿ ಡಿಕಿನ್ಸನ್ ವೆರಿ ಇಂಪಾರ್ಟೆಂಟ್ ನೇಮ್. ರಾಲ್ಫ್ ಓಲ್ಡ್ ಎಮರ್ಸನ್ ಬಹಳ ಇಂಪಾರ್ಟೆಂಟ್ ನೇಮ್ ಆಗುತ್ತೆ. ವಿಲಿಯಂ ಕಲ್ಲಿನ್ ಬ್ರಿಯಾಂಟ್ ಅಂತ ಹೇಳಿ. ಸೊ ಇವರು ಎಲ್ಲ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ರೈಟರ್ಸ್ ಆಫ್ ದ ಅಮೆರಿಕನ್ ಲಿಟರೇಚರ್ ಎಟ್ ದ ಟೈಮ್ ಆಫ್ ರೊಮ್ಯಾಂಟಿಕ್ ಏಜ್ ಇನ್ ದ ಅಮೆರಿಕಾ. ಓಕೆ, ನೆಕ್ಸ್ಟ್ ಅಂದಾದ್ಮೇಲೆ ಅಮೆರಿಕನ್ ರೈಟರ್ಸ್ ಆಫ್ ದ ವಿಕ್ಟೋರಿಯನ್ ಏಜ್. ಓಕೆನಾ, ಇಲ್ಲಿ ಹೆನ್ರಿ ಜೇಮ್ಸ್ ಮತ್ತೆ ನೋಡ್ತಿದ್ದೆ ಹೆನ್ರಿ ಜೇಮ್ಸ್ ಮತ್ತೆ ಮಾರ್ಕ್ ಟ್ವೈನ್ ಆಗಿರ್ಬೋದು, ಜಾಕ್ ಲಂಡನ್ ಆಗಿರ್ಬೋದು, ಸ್ಟೀಫನ್ ಕ್ರೈನ್ ಆಗಿರ್ಬೋದು. ಇವರೆಲ್ಲ ಕೂಡ ಏನಪ್ಪಾ ಅಂದ್ರೆ ಥಿಯೋಡರ್ ಡ್ರೈಸರ್ ಆಗಿರ್ಬೋದು, ಕೇಟ್ ಚಾಪಿನ್ ಆಗಿರ್ಬೋದು, ಇವರೆಲ್ಲ ಕೂಡ ಇಂಪಾರ್ಟೆಂಟ್ ಅಮೆರಿಕನ್ ರೈಟರ್ಸ್ ಎಟ್ ದ ಟೈಮ್ ಆಫ್ ವಿಕ್ಟೋರಿಯನ್ ಏಜ್. ಎಲ್ಲರ ಹೆಸರುಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ, ಜಸ್ಟ್ ಐ ವಿಲ್ ಶೋ ಯು, ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್. ಓಕೆನಾ, ಅಮೆರಿಕನ್ ರೈಟರ್ಸ್ ಎಟ್ ದ ಏಜ್ ಆಫ್ ಮಾಡರ್ನ್. ಓಕೆನಾ, ಮಾಡರ್ನ್ ಏಜ್ ಅಲ್ಲಿ ನೆಕ್ಸ್ಟ್ ಬಂದಾಗ ಇಲ್ಲಿ ವಿಲಿಯಂ ಫಾಕ್ನರ್, ತುಂಬಾ ಇಂಪಾರ್ಟೆಂಟ್ ನೇಮ್ ಇವೆಲ್ಲ. ಓಕೆನಾ, ವಿಲಿಯಂ ಫಾಕ್ನರ್, ಇದು ಮಾಡರ್ನ್ ಏಜ್ ರೈಟರ್ಸ್ ಏನಿದಾರಲ್ಲ ಇವರು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಓಕೆನಾ, ಇಲ್ಲಿ ವಿಲಿಯಂ ಫಾಕ್ನರ್ ಆಗಿರ್ಬೋದು, ಅರ್ನೆಸ್ಟ್ ಹೆಮಿಂಗ್ವೆ, ಎಫ್ ಸ್ಕಾಟ್ ಫಿಟ್ಜೆರಾಲ್ಡ್, ಇದು ತುಂಬಾ ಇಂಪಾರ್ಟೆಂಟ್ ನೇಮು. ಅದಾದ್ಮೇಲೆ ನೆಕ್ಸ್ಟ್ ಬಂದಾಗ ಟೆನಿಸ್ ವಿಲಿಯಮ್ಸ್ ಇಂಪಾರ್ಟೆಂಟ್, ಅರ್ಥರ್ ಮಿಲ್ಲರ್ ಆಗಿರ್ಬೋದು, ಯೂಜಿನ್ ಓನಿಲ್ ತುಂಬಾ ಇಂಪಾರ್ಟೆಂಟ್ ನೇಮ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ರಾಬರ್ಟ್ ಫ್ರಾಸ್ಟ್, ವೆರಿ ಇಂಪಾರ್ಟೆಂಟ್ ನೇಮು. ನೆಕ್ಸ್ಟ್ ಇಸ್ರಾ ಪೌಂಡ್, ವೆರಿ ಇಂಪಾರ್ಟೆಂಟ್. ಮತ್ತೆ ಇವರೆಲ್ಲ ಇಷ್ಟು ಇಂಪಾರ್ಟೆಂಟ್ ರೈಟರ್ಸ್ ಇದ್ದಾರೆ. ಬಟ್ ಯು ಹ್ಯಾವ್ ಟು ರೀಡ್ ಈಚ್ ಅಂಡ್ ಎವ್ರಿಬಡಿ, ಬಟ್ ಮೋಸ್ಟ್ ಆಫ್ ಯುವರ್ ಫೋಕಸ್ ಶುಡ್ ಬಿ ದ ರೈಟರ್ಸ್ ಹೂಮ್ ಐ ಡಿಕ್ಟೇಟೆಡ್ ಟು ಯು ಪೀಪಲ್. ಓಕೆನಾ, ನೆಕ್ಸ್ಟ್ ಬಂದಾಗ ಯಾವಪ್ಪ ಅಂದ್ರೆ ಅಮೇರಿಕನ್ ರೈಟರ್ಸ್ ಆಫ್ ದ ಪೋಸ್ಟ್ ಮಾಡರ್ನ್ ಏಜ್. ಓಕೆನಾ, ಪೋಸ್ಟ್ ಮಾಡರ್ನ್ ಏಜ್ ಇರ್ತಕ್ಕಂಥ ಅಮೇರಿಕನ್ ರೈಟರ್ಸ್, ಇಲ್ಲಿ ಕೂಡ ಇಂಪಾರ್ಟೆಂಟ್ ನೇಮ್ಸ್ ಎಲ್ಲ ಇದಾವೆ. ಇವುಗಳನ್ನ ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ಇಲ್ಲಿ ಸಿಲ್ವಿಯಾ ಪ್ಲಾತ್ ಬರ್ತಾರೆ, ಇಲ್ಲಿದಾರಲ್ಲ ಸಿಲ್ವಿಯಾ ಪ್ಲಾತ್, ರಾಬರ್ಟ್ ಲೋವೆಲ್, ಎಲಿಜಬೆತ್ ಬಿಷಪ್. ಓಕೆನಾ, ಇಷ್ಟೆಲ್ಲ ಇಂಪಾರ್ಟೆಂಟ್ ರೈಟರ್ಸ್ನ ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲ ಇಂಪಾರ್ಟೆಂಟ್ ರೈಟರ್ಸ್ನ
ಫೋಕಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗೋದು ಏನಪ್ಪಾ ಅಂದ್ರೆ ಆಫ್ರಿಕನ್ ಅಮೇರಿಕನ್ ರೈಟರ್ಸ್. ಓಕೆನಾ, ನಿಮಗೆ ಹರ್ಲಮ್ ರಿನೈಸನ್ಸ್ ಅಂತ ಎಲ್ಲ ಅಮೆರಿಕನ್ ಲಿಟರೇಚರ್ ಓದ್ತಾ ಇರ್ಬೇಕಾದ್ರೆ ಬರುತ್ತೆ. ಅಂದ್ರೆ ದ ರೈಟರ್ಸ್ ಹೂ ಕೇಮ್ ಫ್ರಮ್ ದ Africa to the America, they were faced many problems in the America because of the racism. They are denied so many facilities in the America. As we see the caste system in India, ಬಿಯಾಂಡ್ ದ ಕ್ಯಾಸ್ಟ್ ಸಿಸ್ಟಮ್ ಅಂತಂದ್ರೆ ಇಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಗಿಂತಲೂ ಹೆಚ್ಚಾಗಿ ಮೋರ್ ದೆನ್ ಕ್ಯಾಸ್ಟ್ ಸಿಸ್ಟಮ್ ದ ರೇಸಿಸಮ್ ಈಸ್ ವೆರಿ ಮಚ್ ಡೇಂಜರಸ್. ಯಾಕಪ್ಪ ಅಂದ್ರೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ವಿ ಡೋಂಟ್ ಐಡೆಂಟಿಫೈ ದ ಕ್ಯಾಸ್ಟ್ ಬೈ ಸೀಯಿಂಗ್ ದ ಫೇಸ್, ಬಟ್ ವಿ ಕ್ಯಾನ್ ಐಡೆಂಟಿಫೈ ದ ರೇಸ್. ಓಕೆನಾ, ವಿ ಕ್ಯಾನ್ ಸಿ ದ ಕಲರ್ ಆಫ್ ದ ಹ್ಯೂಮನ್ ಬೀಯಿಂಗ್. ಸೊ ಹಾಗಾಗಿ ಕರಿಯರು ಮತ್ತು ಬಿಳಿಯರು ಅಂತಕ್ಕಂಥ ದೊಡ್ಡ ಒಂದು ಏನಪ್ಪಾ ಅಂತಂದ್ರೆ ರೇಸಿಸಮ್ ಅನ್ನ, ವರ್ಣಭೇದ ನೀತಿಯನ್ನ ನಾವು ಅಮೆರಿಕದಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಅಂತ ಎಲ್ಲ ವರ್ಣಭೇದಿಯ ನೀತಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಗಳಿಗೆ ಸಂಬಂಧಪಟ್ಟಂತ ರೈಟಿಂಗ್ಸ್ ಗಳನ್ನ ಈ ಎಲ್ಲ ರೈಟರ್ಸ್ ಗಳ ಒಂದು ಬರವಣಿಗೆ ಎಲ್ಲ ನಾವು ಏನ್ ಮಾಡ್ಬೋದು ನೋಡಬಹುದು. ಯಾರಪ್ಪ ಅಂದ್ರೆ ಆಫ್ರಿಕನ್ ಅಮೆರಿಕನ್ ರೈಟರ್ಸ್. ಫಾರ್ ಎಕ್ಸಾಂಪಲ್ ಟೋನಿ ಮಾರಿಸನ್ ತುಂಬಾ ಇಂಪಾರ್ಟೆಂಟ್ ರೈಟರ್ಸ್. ಮತ್ತೆ ಜೋರ್ ನೀಲ್ ಹರ್ಸ್ಟನ್ ಆಗಿರ್ಬೋದು, ಅಲಿಸ್ ವಾಕರ್ ಆಗಿರ್ಬೋದು, ರಿಚರ್ಡ್ ರೈಟ್ ಆಗಿರ್ಬೋದು, ರಾಲ್ಫ್ ಎಲಿಸನ್ ಆಗಿರ್ಬೋದು, ಜೇಮ್ಸ್ ಬಾಲ್ಡ್ವಿನ್ ಆಗಿರ್ಬೋದು, ಅಮಿರಿ ಬರಾಕ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಸೋಲ್ಮನ್ ನಾರ್ಥ್ರೋಪ್ ಆಗಿರ್ಬೋದು, ಲಾಂಗ್ಸ್ಟನ್ ಹಗ್ಸ್, ಇದು ಬಹಳ ಇಂಪಾರ್ಟೆಂಟ್ ಇವ್ರ ರೈಟರ್ಸ್. ಮತ್ತೆ ಮಾಯಾ ಏಂಜಲಿಸ್, ಲಾಂಗ್ಸ್ಟನ್ ಹಗ್ಸ್, ಟೋನಿ ಮಾರಿಸನ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ, ನೆಕ್ಸ್ಟ್ ಅದಾದ್ಮೇಲೆ ಬರ್ತಕ್ಕಂಥ ರೈಟರ್ಸ್ ಅಂದ್ರೆ ರೈಟರ್ಸ್ ಆಫ್ ದ ಬ್ರಿಟಿಷ್ ಡಯಾಸ್ಪೋರಾ ಅಂತಂದ್ರೆ ವಲಸಿಗರು ಅಂತ. ಡಯಾಸ್ಪೋರಾ ಮೀನ್ಸ್ ವಲಸೆ ಅಂತ, ಡಯಾಸ್ಪೋರಾ ಮೀನ್ಸ್ ವಲಸೆ ಅಂತೇಳಿ. ಬ್ರಿಟಿಷ್ ಡಯಾಸ್ಪೋರಾ ದ ಪೀಪಲ್ ಹೂ ಕಮ್ ಟು ದ ಬ್ರಿಟನ್ ಫ್ರಮ್ ದ ವೇರಿಯಸ್ ಪ್ಲೇಸಸ್ ಆಫ್ ದಿ ವರ್ಲ್ಡ್. ಫಾರ್ ಎಕ್ಸಾಂಪಲ್ ಬಂದಾಗ ಜೀನ್ ರೀಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಇವ್ರು ರೈಟರ್ಸ್ ಆಗಿರ್ಬೋದು. ಮತ್ತು ಕಜುವೋ ಇಶಿಗುರು ಅಂತ ಹೇಳಿ, ಮತ್ತು ಹ್ಯಾನಿಫ್ ಕುರೇಶಿ. ಓಕೆ, ಹ್ಯಾನಿಫ್ ಕುರೇಶಿ ಬಹಳ ಇಂಪಾರ್ಟೆಂಟ್ ನೇಮ್ ಇದು. ನೆಕ್ಸ್ಟ್ ಅದಾದ್ಮೇಲೆ ಟಿಮೋತಿ ಮೋ, ಮತ್ತೆ ಕಾರಿಲ್ ಫಿಲಿಪ್ಸ್ ಆಗಿರ್ಬೋದು. ಸಲ್ಮಾನ್ ರಸ್ದಿ ಈಸ್ ಫ್ರಮ್ ಇಂಡಿಯಾ. ಓಕೆ, ಸಲ್ಮಾನ್ ರಸ್ದಿ ಈಸ್ ನೋನ್ ಫಾರ್ ಹಿಸ್ ಮೇಜರ್ ರೈಟಿಂಗ್ ಸ್ಟೈಲ್ ಯಾವ್ದಪ್ಪ ಅಂದ್ರೆ ಇದು ಏನಪ್ಪಾ ಮ್ಯಾಜಿಕಲ್ ರಿಯಲಿಸಮ್ ಇಸ್ ದ ಸ್ಟೈಲ್ ಆಫ್ ರೈಟಿಂಗ್ ಆಫ್ ಸಲ್ಮಾನ್ ರಸ್ದಿ. ಈಸ್ ನೋನ್ ಫಾರ್ ದಟ್. ಈಸ್ ಮಿಡ್ ಏನಪ್ಪಾ ಅಂದ್ರೆ ಮಿಡ್ ನೈಟ್ ಚಿಲ್ಡ್ರನ್ ಬಹಳ ಇಂಪಾರ್ಟೆಂಟ್ ವರ್ಕ್. ವಿಕ್ಟರಿ ಸಿಟಿ ಆಗಿರ್ಬೋದು, ಮಿಡ್ ನೈಟ್ ಚಿಲ್ಡ್ರನ್ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಸಲ್ಮಾನ್ ರಸ್ದಿ. ದೇ ಆರ್ ಆಲ್ಸೋ ಎಕ್ಸಾಂಪಲ್ಸ್ ಫಾರ್ ದ ಮ್ಯಾಜಿಕಲ್ ರಿಯಲಿಸಮ್. ನೆಕ್ಸ್ಟ್ ಬಂದಾಗ ವಿ.ಎಸ್. ನೈಪಾಲ್ ಮತ್ತೆ ಸ್ಯಾಮ್ ಸಲ್ವನ್, ದೀಸ್ ಆರ್ ದ ಇಂಪಾರ್ಟೆಂಟ್ ರೈಟರ್ಸ್ ಆಫ್ ದ ಬ್ರಿಟಿಷ್ ಡಯಾಸ್ಪೋರಾ. ಓಕೆನಾ, ರೈಟರ್ಸ್ ಆಫ್ ದ ಬ್ರಿಟಿಷ್ ಡಯಾಸ್ಪೋರಾ. ನೆಕ್ಸ್ಟ್ ಬಂದಾಗ ಆಫ್ರಿಕನ್ ರೈಟರ್ಸ್. ಓಕೆನಾ, ಆಫ್ರಿಕನ್ ರೈಟರ್ಸ್ ಯಾರಪ್ಪ ಆಫ್ರಿಕನ್ ರೈಟರ್ಸ್ ಅಂತಂದ್ರೆ ಇಲ್ಲಿ ಚಿಮನದನ್ ಗೌಂಜಿ ಅಡಿಚೆ. ಸ್ವಲ್ಪ ಆಫ್ರಿಕನ್ ರೈಟರ್ಸ್ನ ಸ್ಪೆಲ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ನೀವು 4 ಸಾರಿ ಓದಿದ್ರು ಕೂಡ ಇಟ್ ಬಿಕಮ್ಸ್ ಲಿಟ್ ಬಿಟ್ ಡಿಫಿಕಲ್ಟ್ ಟು ಪ್ರೊನೌನ್ಸ್ ದರ್ ನೇಮ್ ಬಿಕಾಸ್ ದ ನೇಮ್ ಈಸ್ ಲೈಕ್ ದಟ್. ಇದನ್ನ ಗೌಂಜಿ ಅಥವಾ ಗೌಜಿ ಅಡಿಚೆ ಅಂತ ಕರಿಬೇಕು ನಾವು. ಓಕೆ, ನ್ಯೋಂಜಿ ಅಡಿಚೆ ಅಂತ ಕರಿಬೇಕು. ನೆಕ್ಸ್ಟ್ ಬಂದಾಗ ಚಿನುವಾ ಅಚ್ಬೆ ಬಹಳ ಇಂಪಾರ್ಟೆಂಟ್. ಥಿಂಗ್ಸ್ ಫಾಲ್ ಅಪಾರ್ಟ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟಿಂಗ್ ಆಫ್ ದಿ ಚಿನುವಾ ಅಚ್ಬೆ. ಓಕೆನಾ, ಇಂಪಾರ್ಟೆಂಟ್ ರೈಟಿಂಗ್ ಚಿನುವಾ ಅಚ್ಬೆ ಬಹಳ ಇಂಪಾರ್ಟೆಂಟ್ ರೈಟಿಂಗ್ ಯಾವ್ದಪ್ಪ ಅಂದ್ರೆ ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾಡಿನೇ ಗಾಡಿಮರ್ ಆಗಿರ್ಬೋದು, ಜೆ.ಎಂ. ಕ್ವೈಟ್ಜೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ನೇಮು. ಓಲ್ ಸೋಯಂಕ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಮ ಅತ ಐಡು ಅಂತೇಳಿ. ಮತ್ತೆ ಬುಚಿ ಅಮರ್ ಚಿಟಾ, ನೆಕ್ಸ್ಟ್ ಬೆಸ್ಸಿ ಹೆಡ್, ನುಂಗಿವಾ ತಿಯಾಂಗ್ ಇದು ಬಹಳ ಇಂಪಾರ್ಟೆಂಟ್. ನುಂಗಿವಾ ತಿಯಾಂಗ್, ಬೆನ್ ಓಕ್ರಿ, ಮತ್ತೆ ನುರುಡಿನ್ ಫರಾ. ಓಕೆನಾ, ಇದು ಇಂಪಾರ್ಟೆಂಟ್. ಇದನ್ನೆಲ್ಲ ಬೆನ್ ಓಕ್ರಿ, ನುಂಗಿವಾ ತಿಯಾಂಗ್, ಹೋಲ್ ಸೋಯಂಕ, ಜೆ.ಎಂ. ಕ್ವೈಟ್ಜೆ, ಚಿನುವಾ ಅಚ್ಬೆ ಬಹಳ ಇಂಪಾರ್ಟೆಂಟ್ ರೈಟರ್ಸ್ ಆಫ್ ದಿ ಆಫ್ರಿಕನ್ ರೈಟರ್ಸ್. ಓಕೆನಾ, ನೆಕ್ಸ್ಟ್ ಬಂದಾಗ ಕೆನಡಿಯನ್ ರೈಟರ್ಸ್. ಇಲ್ಲಿ ಕೆನಡಿಯನ್ ರೈಟರ್ಸ್ ಎಲ್ಲ ಹೆಸರುಗಳನ್ನು ಹೇಳೋದಕ್ಕೆ ಹೋಗಲ್ಲ ಬಿಕಾಸ್ ದ ವಿಡಿಯೋ ವಿಲ್ ಬಿಕಮ್ ಸೋ ಲಾಂಗ್. ಸೊ ಹಾಗಾಗಿ ಈ ಸ್ಕ್ರೀನ್ ಶಾಟ್ ಬೇಕಿದ್ರೆ ತಗೊಂಡ್ಬಿಡಿ ಕೆನಡಿಯನ್ ರೈಟರ್ಸ್. ಓಕೆನಾ, ನೆಕ್ಸ್ಟ್ ಬಂದಾಗ ಕೆನಡಿಯನ್ ರೈಟರ್ಸ್ ಮತ್ತೆ ಆಸ್ಟ್ರೇಲಿಯನ್ ರೈಟರ್ಸ್ ಬಗ್ಗೆನೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ವರ್ಕ್ ಮಾಡ್ಬೇಕಾಗತ್ತೆ. ಓಕೆನಾ, ಆಸ್ಟ್ರೇಲಿಯನ್ ರೈಟರ್ಸ್ ಡಿ ಹೋಪ್, ಡೇವಿಡ್ ಮಾಲ್ಫ್, ಮತ್ತೆ ಪ್ಯಾಟ್ರಿಕ್ ವೈಟ್, ಪೀಟರ್ ಕ್ಯಾರಿ, ಜುಡಿತ್ ರೈಟ್ ಇವರೆಲ್ಲ
ಇಂಪಾರ್ಟೆಂಟ್ ಆಸ್ಟ್ರೇಲಿಯನ್ ರೈಟರ್ಸ್. ಓಕೆನಾ, ಆಸ್ಟ್ರೇಲಿಯನ್ ರೈಟರ್ಸ್. ನೆಕ್ಸ್ಟ್ ಕೆರೇಬಿಯನ್ ಮತ್ತೆ ಕೊಲಂಬಿಯನ್ ರೈಟರ್ಸ್, ಇದು ಕೂಡ ಬಹಳ ಇಂಪಾರ್ಟೆಂಟ್. ಇಲ್ಲಿ ಡೆರೆಕ್ ವಲ್ಕಾಟ್ ಮತ್ತೆ ಜಮೈಕಾ ಕಿನ್ಕೈಡ್ ಮತ್ತೆ ನೆಕ್ಸ್ಟ್ ಎಡ್ವರ್ಡ್ ಬ್ರಾತ್ ವೈಟ್ ಮತ್ತೆ ಗ್ಯಾಬ್ರಿಯಲ್ ಗಾರ್ಸಿಕ್ ಮಾರ್ಕ್ವೆಜ್, ಬಹಳ ಇಂಪಾರ್ಟೆಂಟ್ ನೇಮ್. ಸೊ ಓಕೆ, ಇದಿಷ್ಟು ನಾವು ಕೆರೇಬಿಯನ್ ಮತ್ತೆ ಕೊಲಂಬಿಯನ್ ರೈಟರ್ಸ್ ಅಲ್ಲಿ ಲಿಸ್ಟಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದಾಗ ಯುರೋಪಿಯನ್ ಲಿಟ್ರೇಚರ್. ಯಾವುದು ಯುರೋಪಿಯನ್ ಲಿಟ್ರೇಚರ್? ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಈ ಗ್ರೀಕ್, ಏನಪ್ಪ ಅಂದ್ರೆ ಗ್ರೀಕ್ ಗಾಡ್ಸ್, ಅದರ್ ಮಿಥಿಕಲ್ ಕ್ಯಾರೆಕ್ಟರ್ಸ್. ಇಲ್ಲಿ ಏನಪ್ಪ ಅಂದ್ರೆ ಹಿಸ್ಟ್ರಿ ಆಫ್ ಗ್ರೀಕ್ ಸಿವಿಲೈಸೇಷನ್, ಸ್ವಲ್ಪ ಹಿಸ್ಟ್ರಿ ನೋಡ್ಬೇಕಾಗತ್ತೆ. ಅದ್ರ ಜೊತೆಗೆ ಗ್ರೀಕ್ ಥಿಯೇಟರ್ಸ್ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಹೋಮರ್ಸ್ ಯಾವ್ದಪ್ಪ ಇಂಪಾರ್ಟೆಂಟ್ ವರ್ಕ್ಸ್? ಇಲಿಯಡನ್, ಒಡಿಸಿ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಹೋಮರ್. ಅದಾದ್ಮೇಲೆ ನೆಕ್ಸ್ಟ್ ಬಂದಾಗ ಏಸ್ಕಲಸ್ ಆಗಿರ್ಬೋದು, ಸೋಫೋಕ್ಲಿಸ್, ಎಡಿಫಸ್ ದಿ ರೆಕ್ಸ್. ಓಕೆನಾ, ಎಡಿಫಸ್ ದಿ ರೆಕ್ಸ್ ಕೂಡ ಸೋಫೋಕ್ಲಿಸ್ ನ ಇಂಪಾರ್ಟೆಂಟ್ ವರ್ಕ್ಸ್. ಅದಾದ್ಮೇಲೆ ಬಂದಾಗ ಯೂರಿಪಿಡಸ್ ಮತ್ತೆ ಅರಿಸ್ಟೋಫೆನಸ್, ಏಸೋ ಮತ್ತೆ ಅದಾದ್ಮೇಲೆ ಪಿಂಡರ್. ಓಕೆನಾ, ಪಿಂಡರ್, ಇವರೆಲ್ಲ ಇಂಪಾರ್ಟೆಂಟ್ ರೈಟರ್ಸ್ ಆಫ್ ದಿ ಏನಪ್ಪ ಅಂದ್ರೆ ಗ್ರೀಕ್. ಮತ್ತೆ ಅದಾದ್ಮೇಲೆ ಕ್ಲಾಸಿಕಲ್ ರೋಮನ್ ಲಿಟ್ರೇಚರ್. ಓಕೆನಾ, ಇಲ್ಲಿ ಬಂದಾಗ ಹಿಸ್ಟ್ರಿ ಆಫ್ ರೋಮ್ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್ ಮತ್ತೆ ಸಿಸಿರೋ, ವರ್ಜಿಲ್, ಓವಿಡ್ ಮತ್ತು ಸಿನಾಕ, ಇವು ಮಾತ್ರ ತುಂಬಾ ಇಂಪಾರ್ಟೆಂಟ್. ಓಕೆನಾ, ಇದಿಷ್ಟು ಇಂಪಾರ್ಟೆಂಟ್ ರೈಟರ್ಸ್ ಆಫ್ ದಿ ರೋಮನ್ ಲಿಟ್ರೇಚರ್. ನೆಕ್ಸ್ಟ್ ಇಟಾಲಿಯನ್ ಲಿಟ್ರೇಚರ್ ಅಲ್ಲಿ ಕೂಡ ಡಾಂಟೆಸ್ ಅಲಿಗರಿ ಬಹಳ ಇಂಪಾರ್ಟೆಂಟ್. ಡಾಂಟೆ ಅಲಿಗರಿ. ನೆಕ್ಸ್ಟ್ ಬಂದಾದ್ಮೇಲೆ ಪೆಟ್ರಾರ್ಕೋ, ಅದಾದ್ಮೇಲೆ ಗಿಯೋವನ್ನಿ, ಬೊಕಾಶಿಯೋ ಬಹಳ ಇಂಪಾರ್ಟೆಂಟ್. ಬೊಕಾಶಿಯೋ, ಪೆಟ್ರಾರ್ಕೋ, ಡಾಂಟೆ ಬಹಳ ಇಂಪಾರ್ಟೆಂಟ್ ರೈಟರ್ಸ್ ಇವರೆಲ್ಲ. ನೆಕ್ಸ್ಟ್ ಥಾಮಸ್ ಅಕ್ವಾನಸ್. ನೆಕ್ಸ್ಟ್ ಅದಾದ್ಮೇಲೆ ನಿಕೋಲೋ ಮೆಕೆವೆಲಿ ಬಹಳ ಇಂಪಾರ್ಟೆಂಟ್ ರೈಟರ್. ಅದಾದ್ಮೇಲೆ ಲುಂಗಿ ಪಿರಾಂಡೆಲ್ಲೋ ಅಂತ ಹೇಳಿ, ಲಿಯುಗಿ ಸಾರಿ. ನೆಕ್ಸ್ಟ್ ಅದಾದ್ಮೇಲೆ ಇಟಾಲೋ ಕ್ಯಾಲ್ವಿನೋ ಅಂತ ಹೇಳಿ. ನೆಕ್ಸ್ಟ್ ಉಂಬಾರ್ಟೋ ಇಕೋ ಅಂತ ಹೇಳ್ಬಿಟ್ಟು, ಇವರೆಲ್ಲ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ರೈಟರ್ಸ್ ಆಫ್ ದಿ ಇಟಾಲಿಯನ್ ಲಿಟ್ರೇಚರ್. ನೆಕ್ಸ್ಟ್ ರಷ್ಯನ್ ಲಿಟ್ರೇಚರ್, ಇಲ್ಲಿ ಬಹಳ ಇಂಪಾರ್ಟೆಂಟ್ ರೈಟರ್ಸ್ ಇದ್ದಾರೆ. ಅವ್ರನ್ನ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಡೋಸ್ಟೋವಿಸ್ಕಿ. ಓಕೆನಾ, ಫಿಡೋರ್ ಡೋಸ್ಟೋವಿಸ್ಕಿ ಬಹಳ ಇಂಪಾರ್ಟೆಂಟ್ ರೈಟರ್. ಲಿಯೋ ಟಾಲ್ಸ್ಟಾಯ್, ವಾರ್ ಅಂಡ್ ಪೀಸ್. ಓಕೆನಾ, ನೆಕ್ಸ್ಟ್ ಅದಾದ್ಮೇಲೆ ಗಿಯೋವನ್ನಿ ಬೊಕಾಶಿಯೋ. ನೆಕ್ಸ್ಟ್ ಅಲೆಕ್ಸಾಂಡರ್ ಪುಷ್ಕಿನ್, ಆಂಟೋನ್ ಚೆಕೋ ಬಹಳ ಇಂಪಾರ್ಟೆಂಟ್ ರೈಟರ್. ಅದಾದ್ಮೇಲೆ ಬೋರಿಸ್ ಪಾಸ್ಟರ್ನೋಕ್. ನೆಕ್ಸ್ಟ್ ಇವನ್ ಟುರ್ಗೆನ್ಯೂ ಅಂತ ಹೇಳಿ. ನೆಕ್ಸ್ಟ್ ಮಿಖಾಯ್ ಬಲ್ಗೋಕೋವೆ ಮತ್ತೆ ವ್ಲಾಡಿಮಿರ್ ನಬೊಕೋ. ನೆಕ್ಸ್ಟ್ ಅದಾದ್ಮೇಲೆ ಇವನ್ ಬನೀನ್. ನೆಕ್ಸ್ಟ್ ಅದಾದ್ಮೇಲೆ ಮ್ಯಾಕ್ಸಿಮ್ ಗಾರ್ಕಿ ಅಂತ ಹೇಳಿ. ಇವರೆಲ್ಲ ರಷ್ಯನ್ ರೈಟರ್ಸ್. ಸ್ವಲ್ಪ ಪ್ರೊನೌನ್ಸ್ ಮಾಡಕ್ ಕಷ್ಟ ಆಗ್ಬೋದು, ಬಟ್ ಸ್ಟಿಲ್ ಯು ಹ್ಯಾವ್ ಟು ರೀಡ್ ಅಬೌಟ್ ದೀಸ್ ಪೀಪಲ್. ನೆಕ್ಸ್ಟ್ ಜರ್ಮನ್ ಲಿಟ್ರೇಚರ್ ಅಲ್ಲಿಯೂ ಕೂಡ ನೀವು ಸ್ವಲ್ಪ ರೈಟರ್ಸ್ ನ ಓದ್ಬೇಕು. ಇಲ್ಲಿ ಇಂಪಾರ್ಟೆಂಟ್ ರೈಟರ್ಸ್ ಅಂತಂದ್ರೆ ಫ್ರಾನ್ಸ್ ಕಾಫ್ಕಾ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ರೈಟರ್ ಇನ್ ದ ಜರ್ಮನ್ ಲಿಟ್ರೇಚರ್. ಜಾನ್ ವೋಲ್ಫ್ಗ್ಯಾಂಗ್ ವೋನ್ ಗೋತೆ ಬಹಳ ಇಂಪಾರ್ಟೆಂಟ್ ರೈಟರ್ ಇವರು ಕೂಡ. ನೆಕ್ಸ್ಟ್ ಬರ್ಟಲ್ಟ್ ಬ್ರೆಕೆಟ್ ಇವರು ಕೂಡ ಇಂಪಾರ್ಟೆಂಟ್. ಥಾಮಸ್ ಮ್ಯಾನ್. ನೆಕ್ಸ್ಟ್ ಬರ್ತಕ್ಕಂಥ ಉಳಿದಿರತಕ್ಕಂಥ ರೈಟರ್ಸ್ ನ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದಾಗ ಫ್ರೆಂಚ್ ಲಿಟ್ರೇಚರ್ ಇಷ್ಟೆಲ್ಲ ನೇಮ್ಸ್ ಇದಾವೆ. ಐ ಡೋಂಟ್ ರೀಡ್ ಆಲ್ ದ ನೇಮ್ಸ್. ಓಕೆನಾ, ಇವ್ರ ಬಗ್ಗೆ ಸ್ವಲ್ಪ ನೀವು ಏನ್ ಮಾಡ್ಬೇಕು, ಒಂದು ಸ್ಕ್ರೀನ್ ಶಾಟ್ ತಗೋದು ನೋಡ್ಕೊಳ್ಳಿ. ಇದೆಲ್ಲ ಫ್ರೆಂಚ್ ಲಿಟ್ರೇಚರ್ ಅಲ್ಲಿ ಸ್ವಲ್ಪ ನೀವು ಓದ್ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ರೈಟರ್ಸ್. ನೆಕ್ಸ್ಟ್ ಬಂದಾಗ ಅದರ್ ಯುರೋಪಿಯನ್ ಲಿಟ್ರೇಚರ್, ಜಾಕ್ ರೂಸೋ. ಓಕೆನಾ, ಜೀನ್ ಜಾಕ್ ರೂಸೋ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಂದಾಗ ಮಿಗ್ಯುಯಲ್ ಡಿ ಸರ್ವ್ಯಾಂಟಸ್ ಅಂತ ಹೇಳಿ, ಅಗಸ್ಟ್ ಸ್ಟೈನ್ಬರ್ಗ್. ನೆಕ್ಸ್ಟ್ ಅದಾದ್ಮೇಲೆ ಹೆನ್ರಿಕ್ ಇಬ್ಸನ್. ಇವರೆಲ್ಲ ಅದರ್ ಯುರೋಪಿಯನ್ ಲಿಟ್ರೇಚರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ರೈಟರ್ಸ್. ನೆಕ್ಸ್ಟ್ ಬಂದಾಗ ಇಂಡಿಯನ್ ಲಿಟ್ರೇಚರ್. ಓಕೆನಾ, ಇಂಡಿಯನ್ ಲಿಟ್ರೇಚರ್. ಓಕೆ, ಇದರಲ್ಲಿ ಇಂಡಿಯನ್ ಇಂಗ್ಲಿಷ್ ನಾವೆಲಿಸ್ಟ್ ಯಾರಪ್ಪ ಅಂದ್ರೆ ಇಂಪಾರ್ಟೆಂಟ್ ನಾವೆಲಿಸ್ಟ್ ಯಾರು ನೋಡ್ಕೊಂಡು ಬಂದಾಗ ಬಂಕಿಂ ಚಂದ್ರ ಚಟರ್ಜಿ ಮತ್ತೆ ಮುಲ್ಕ್ ರಾಜ್ ಆನಂದ್, ಆರ್.ಕೆ. ನಾರಾಯಣ್, ರಾಜಾರಾವ್ ಅಂತಂದ್ರೆ 3 pillars ಆಫ್ ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್ ಅಂತಂದ್ರೆ ತಪ್ಪಾಗಲ್ಲ ಇವ್ರನ್ನ. ಯಾಕಪ್ಪ ಅಂದ್ರೆ ದೀಸ್ ಪೀಪಲ್ಸ್ ಕಾಂಟ್ರಿಬ್ಯೂಷನ್ ಈಸ್ ಏನಪ್ಪಾ ಅಂದ್ರೆ ತುಂಬಾ ಇದೆ ಇಲ್ಲಪ್ಪ ಅಂದ್ರೆ ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಮುಲ್ಕ್ ರಾಜ್ ಆನಂದ್ ಆಗಿರ್ಬೋದು, ರಾಜಾರಾವ್ ಆಗಿರ್ಬೋದು, ಮತ್ತೆ ಆರ್.ಕೆ.
ನಾರಾಯಣ್ ಇವ್ರು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ರೈಟರ್ಸ್. ಓಕೆನಾ. ಎಲ್ಲಪ್ಪ ಅಂತಂದ್ರೆ ನಮ್ಮ ಅವರ ನಾವೆಲ್ಸ್ಗಳನ್ನ ನೀವು ನೋಡಿರ್ಬೋದು. ಆರ್ ಕೆ ನಾರಾಯಣ್ ದ ಗೈಡ್ ಗೊತ್ತು, ನೀವೆಲ್ಲರೂ ಕೂಡ ಕೇಳಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಇಂಗ್ಲಿಷ್ ಟೀಚರ್. ಓಕೆನಾ, ಇರ್ಲಿ, ಅವುಗಳನ್ನ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದಾಗ ಕಮಲ ಮಾರ್ಕಂಡೇಯ ಆಗಿರ್ಬೋದು, ಮನೋಹರ್ ಮಾಲ್ಗೋಂಕರ್ ಆಗಿರ್ಬೋದು, ಖುಷ್ವಂತ್ ಸಿಂಗ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಭರತ್ ಮುಖರ್ಜಿ ಆಗಿರ್ಬೋದು, ನೀರಜ್ ಸಿ ಚೌಧರಿ ಆಗಿರ್ಬೋದು, ರಸ್ಕಿನ್ ಬಾಂಡ್ ಆಗಿರ್ಬೋದು, ಶಶಿ ದೇಶಪಾಂಡೆ ಆಗಿರ್ಬೋದು, ಜಿ.ವಿ. ದೇಸಾನಿ, ಯುವರ್ ಅನಂತಮೂರ್ತಿ. ಓಕೆನಾ, ಯುವರ್ ಅನಂತಮೂರ್ತಿ. ನೆಕ್ಸ್ಟ್ ಅನಿತಾ ದೇಸಾಯಿ, ಕಿರಣ್ ದೇಸಾಯಿ, ಅರುಣ್ ಜೋಶಿ, ಅರುಂಧತಿ ರಾಯ್, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಓಕೆ, ಬಹುಶಃ ನಿಮ್ಗೆ ಗೊತ್ತಿರಬಹುದು. ನೆಕ್ಸ್ಟ್ ಅದಾದ್ಮೇಲೆ ನಯನ್ತಾರ ಸೈಗಲ್ ಆಗಿರ್ಬೋದು, ಜುಂಪಾ ಲಾಹಿರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಅಮಿತಾಬ್ ಘೋಷ್ ಇದು ಕೂಡ ಇಂಪಾರ್ಟೆಂಟ್ ನೇಮ್. ಸೊ ಇವೆಲ್ಲನೂ ಕೂಡ ನೆನಪಿಟ್ಕೋಬೇಕು. ಇವರೆಲ್ಲ ನಾವೆಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ನಾವೆಲ್ಸ್. ನೆಕ್ಸ್ಟ್ ಬಂದಾಗ ಇಂಡಿಯನ್ ಇಂಗ್ಲಿಷ್ ಪೊಯೆಟ್ಸ್. ಓಕೆನಾ, ಪೊಯೆಟ್ಸ್ ಯಾರಪ್ಪ ಅಂತಂದ್ರೆ ಮಿಖಾಯಿಲ್ ಮಧುಸೂದನ್ ದತ್. ಓಕೆ, ಮಿಖಾಯಿಲ್ ಮಧುಸೂದನ್ ದತ್ ಅಂತ ಕರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ತೋರು ದತ್, ಬಹಳ ಇಂಪಾರ್ಟೆಂಟ್. ಶ್ರೀ ಅರಬಿಂದೋ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದಾದ್ಮೇಲೆ ಸರೋಜಿನಿ ನಾಯ್ಡು, ರವೀಂದ್ರನಾಥ್ ಟ್ಯಾಗೂರ್, ಕಮಲಾ ದಾಸ್, ಕೆ ರಾಮಾನುಜನ್, ಮತ್ತೆ ಕೆ ಮಲ್ಹೋತ್ರಾ, ನಿಸ್ಸಿಮ್ ಇಜ್ಕಲ್, ಬಹಳ ಇಂಪಾರ್ಟೆಂಟ್ ನೇಮ್ ಇದು, ನಿಸ್ಸಿಮ್ ಇಜ್ಕಲ್. ಅದಾದ್ಮೇಲೆ ಗೋಪಿ ಕೊಟ್ಟೂರ್, ಅದಾದ್ಮೇಲೆ ಆಗಾ ಶಾಹಿದ್ ಅಲಿ, ಅರುಣ್ ಕೋಲಾಟ್ಕರ್. ಓಕೆನಾ, ಅರುಣ್ ಕೋಲಾಟ್ಕರ್ ಆಗಿರ್ಬೋದು, ಕೆ ದಾರುವಲ್ಲ ಆಗಿರ್ಬೋದು, ಮೀನಾ ಅಲೆಕ್ಸಾಂಡರ್ ಆಗಿರ್ಬೋದು, ಇವರು ದಾರುವಲ್ಲ ಮತ್ತೆ ಕೋಲಾಟ್ಕರ್ ಇವರೆಲ್ಲ ಏನಪ್ಪಾ ಅಂತಂದ್ರೆ ದಲಿತ್ ಲಿಟರೇಚರ್ ಬರ್ತಾರೆ. ಓಕೆನಾ, ದಲಿತ್ ಲಿಟರೇಚರ್ ಅಲ್ಲಿ ಇಂಪಾರ್ಟೆಂಟ್ ರೈಟರ್ಸ್ ಇವರೆಲ್ಲ. ದಾರುವಲ್ಲ ಆಗಿರ್ಬೋದು, ಕೋಲಾಟ್ಕರ್ ಆಗಿರ್ಬೋದು, ಇವರೆಲ್ಲ ಏನಪ್ಪಾ ಅಂದ್ರೆ ದಲಿತ್ ಲಿಟರೇಚರ್ ಅಲ್ಲಿ ಇಂಪಾರ್ಟೆಂಟ್ ರೈಟರ್ಸ್. ನೆಕ್ಸ್ಟ್ ಜಯಂತ್ ಮಹಾಪಾತ್ರ ಆಗಿರ್ಬೋದು, ಮಹಾಶ್ವೇತಾ ದೇವಿ ಆಗಿರಬಹುದು, ವಿಕ್ರಮ್ ಸೇತ್ ಆಗಿರ್ಬೋದು, ಪಿ ಲಾಲ್ ಆಗಿರ್ಬೋದು, ಆರ್ ಪಾರ್ಥ ಸಾರಥ್ಯ ಇವರೆಲ್ಲ ಇಂಪಾರ್ಟೆಂಟ್ ಪೋಯೆಟ್ಸ್ ಆಫ್ ದಿ ಇಂಡಿಯನ್ ಇಂಗ್ಲಿಷ್ ಲಿಟರೇಚರ್ ಅಂತ ನೋಡ್ಬೋದು. ನೆಕ್ಸ್ಟ್ ಬಂದಾಗ ಇಂಡಿಯನ್ ಎಸ್ಥೆಟಿಕ್ಸ್. ಇದು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಒಂದು ಕ್ವಶನ್ ಇದ್ದೇ ಇರುತ್ತೆ ಯಾವಾಗ್ಲೂ ಕೂಡ. ಇಂಡಿಯನ್ ಎಸ್ಥೆಟಿಕ್ಸ್ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇದರಲ್ಲಿ ಇಂಟ್ರೊಡಕ್ಷನ್ ಟು ಇಂಡಿಯನ್ ಎಸ್ಥೆಟಿಕ್ಸ್. ಇಲ್ಲಿ ಏನಪ್ಪಾ ಅಂದ್ರೆ ರಾಸ ಥಿಯರಿ ಅಂತ ಬರುತ್ತೆ. ಓಕೆ, ಅಲ್ಲಿ ಭರತ್ ಮುನಿ ಇಂಪಾರ್ಟೆಂಟ್, ಏನಪ್ಪಾ ಅಂದ್ರೆ ಫೌಂಡರ್ ಆಫ್ ದಿ ರಾಸ ಸ್ಕೂಲ್ ಅಂತ ಕರಿಬಹುದು ಇವ್ರನ್ನ. ನೆಕ್ಸ್ಟ್ ಬಂದಾಗ ಅಲಂಕಾರ ಸ್ಕೂಲ್. ಓಕೆನಾ, ಅಲಂಕಾರಗಳು ಅಂತ ಗೊತ್ತಲ್ಲ ನಿಮ್ಗೆ, ಅಲಂಕಾರ ಸ್ಕೂಲ್. ನೆಕ್ಸ್ಟ್ ಗುಣದೋಷ ಸ್ಕೂಲ್ ಅಂತ ಬರುತ್ತೆ, ಅಲ್ಲಿ ದಂಡಿನ್ ಬರ್ತಾನೆ. ಇಲ್ಲಿ ನಾನು ಹೇಳಿದ್ರೆ ಅಲಂಕಾರ ಸ್ಕೂಲ್, ಇದರಲ್ಲಿ ಬ್ರಹ್ಮ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಬ್ರಹ್ಮ ಅಥವಾ ಬ್ರಹ್ಮಗುಪ್ತ ಸಮಥಿಂಗ್ ದ ನೇಮ್ ಇಸ್ ದೇರ್, ಐ ಆಮ್ ಫರ್ಗಾಟನ್, ಸಾರಿ. ನೆಕ್ಸ್ಟ್ ಬಂದಾಗ ರಿತಿ ಸ್ಕೂಲ್, ಇದನ್ನ ವಾಮನ ಅಂತಕ್ಕಂಥ ಇದರ ಪ್ರೊಫೌಂಡರ್ ಆಗ್ತಾನೆ. ನೆಕ್ಸ್ಟ್ ಅದಾದ್ಮೇಲೆ ಧ್ವನಿ ಸ್ಕೂಲ್, ಧ್ವನಿ ಅಂತ ಬರುತ್ತೆ, ಆನಂದವರ್ಧನ. ಓಕೆ, ಆನಂದವರ್ಧನ ಈಸ್ ಅಸೋಸಿಯೇಟೆಡ್ ವಿತ್ ಧ್ವನಿ ಸ್ಕೂಲ್. ನೆಕ್ಸ್ಟ್ ವಕ್ರೋಕ್ತಿ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್. ವಕ್ರೋಕ್ತಿ ಸ್ಕೂಲ್ ಇದು ಕುಂಟಕ. ಓಕೆ, ಹೂಸ್ ದಟ್? ಕುಂಟಕ ಈಸ್ ಅಸೋಸಿಯೇಟೆಡ್ ವಿತ್ ವಕ್ರೋಕ್ತಿ ಸ್ಕೂಲ್. ನೆಕ್ಸ್ಟ್ ಬಂದಾಗ ಔಚಿತ್ಯ ಸ್ಕೂಲ್, ದಟ್ ಈಸ್ ಶಮಂಡಕ ಅಥವಾ ಶಮಂಡರ ಅಂತ ಕರಿತೀವಿ. ಶಮಂಡರ ಈಸ್ ಅಸೋಸಿಯೇಟೆಡ್ ವಿತ್ ಔಚಿತ್ಯ ಸ್ಕೂಲ್. ಮತ್ತೆ ನೆಕ್ಸ್ಟ್ ಬಂದಾಗ ಇಂಡಿಯನ್ ಡ್ರಾಮಟಿಸ್ಟ್ಸ್ ಯಾರಪ್ಪ ಅಂದ್ರೆ ಮಹೇಶ್ ದತ್ತಾನಿ, ಗಿರೀಶ್ ಕಾರ್ನಾಡ್, ಬಾದಲ್ ಸರ್ಕಾರ್ ಮತ್ತೆ ವಿಜಯ್ ತೆಂಡೂಲ್ಕರ್. ದೀಸ್ ಆರ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಡ್ರಾಮಾ ರೈಟರ್ಸ್ ಇನ್ ಇಂಡಿಯಾ. ಓಕೆನಾ, ಡ್ರಾಮಾಟಿಸ್ಟ್ಸ್ ಅಂತ ಕರಿಬಹುದು. ನೆಕ್ಸ್ಟ್ ಬಂದಾಗ ಏನಪ್ಪಾ ಅಂತ ಬಂದಾಗ ಲಿಟರರಿ ಕ್ರಿಟಿಸಿಸಮ್. ಈಗ ನಾವು ನೋಡೋದೈತಲ್ಲ, ಲಿಟರರಿ ಕ್ರಿಟಿಸಿಸಮ್ ಇಸ್ ವೆರಿ 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 ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಲಿಟರರಿ ಕ್ರಿಟಿಸಿಸಮ್ ಮತ್ತು ಥಿಯರಿಗೆ ಸಂಬಂಧಪಟ್ಟಂತೆ ತುಂಬಾ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ನೀವು ಲಿಟರೇಚರ್ಗೆ ಎಷ್ಟು ಫೋಕಸ್ ಮಾಡ್ತೀರಾ ಅಂದ್ರೆ ಈ ಅಮೆರಿಕನ್ ಲಿಟರೇಚರ್ ರೈಟಿಂಗ್ಸ್ಗೆ, ನಾವೆಲ್, ಫಿಕ್ಷನ್, ಶಾರ್ಟ್ ಸ್ಟೋರಿಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡ್ತಿರೋ ಹಾಗೇನೆ ಲಿಟರರಿ ಕ್ರಿಟಿಸಿಸಮ್ ಮತ್ತು ಥಿಯರಿಗೆ ಇಂಪಾರ್ಟೆನ್ಸ್ ಕೊಡೋದು ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಇಲ್ಲಿ ನೋಡಿರ್ಬೋದು ಗ್ರೀಕ್ ಕ್ರಿಟಿಕ್ಸ್ ಯಾರಪ್ಪ ಅಂದ್ರೆ ಸಾಕ್ರೆಟಿಸ್ ಆಗಿರ್ಬೋದು, ಪ್ಲೇಟೋ ಆಗಿರ್ಬೋದು, ಅರಿಸ್ಟಾಟಲ್. ಪ್ಲೇಟೋಸ್ ಥಿಯರಿ ಆಫ್ ಮೈಮಿಸಿಸ್ ಬಹಳ ಇಂಪಾರ್ಟೆಂಟ್. ದ ರಿಪಬ್ಲಿಕ್ ಇವ್ರದ್ದು ಕೃತಿ. ಮತ್ತೆ ನೆಕ್ಸ್ಟ್ ಬಂದಾಗ ಅರಿಸ್ಟಾಟಲ್ಸ್ ಟ್ರಾಜಿಡಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಟ್ರಾಜಿಡಿ ಬಗ್ಗೆ ಹೇಳ್ತಾರೆ ಅವರು. ಟ್ರಾಜಿಡಿ
ಅಂದ್ರೆ ಏನು ಅಂತಂದೇಳಿ, ಓಕೆನಾ. ಟ್ರಾಜಿಡಿ ಇಟ್ ಇಸ್ ಅನ್ ಇಮಿಟೇಷನ್ ಆಫ್ ಆಕ್ಷನ್ ವಿಚ್ ಕಂಟೈನ್ಸ್ ಅಂತಂದೇಳಿ ಅದರ ಲ್ಯಾಂಗ್ವೇಜ್ ಬಗ್ಗೆ. ಅಂದ್ರೆ ದ ಟ್ರಾಜಿಡಿ ಶುಡ್ ಏನಪ್ಪಾ ಅಂತಂದ್ರೆ ಪ್ಯೂರಿಫೈ ದ ಹ್ಯೂಮನ್ ಎಮೋಷನ್ಸ್ ಥ್ರೂ ದ ಪ್ರಾಪರ್ ಪರ್ಗೇಷನ್ ಅಂತ ಹೇಳ್ತಾರೆ, ಓಕೆನಾ. ಅಂದ್ರೆ ಟ್ರಾಜಿಡಿ ಅಂದ್ರೆ ಏನು ಅಂತಂದ್ರೆ ಅದು ಮಾನವನ ಅಥವಾ ಮನುಷ್ಯನ ಭಾವನೆಗಳನ್ನ ಪ್ಯೂರಿಫೈ ಮಾಡ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಜಾನರ್ ಅದು, ಓಕೆನಾ. ಬರವಣಿಗೆ ಶೈಲಿ ಅದನ್ನು ನಾವು ಅವ್ರು ಏನಂತ ಕರಿತೀವಿ ಅಂದ್ರೆ ಟ್ರಾಜಿಡಿ ಅಂತ ಕರಿತೀವಿ. ಹಾಗಾಗಿ ಈ ಟಾಕ್ಸ್ ಅಬೌಟ್ ದ ಟ್ರಾಜಿಡಿ. ಹಿಸ್ ಪೊಲಿಟಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ವರ್ಕ್ ಆಫ್ ದಿ ಅರಿಸ್ಟಾಟಲ್ ಅಂತ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದಾಗ ರೋಮನ್ ಕ್ರಿಟಿಕ್ಸ್, ಓಕೆನಾ. ರೋಮನ್ ಕ್ರಿಟಿಕ್ಸ್ ಅದರಲ್ಲಿ ಹೊರೇಸ್ ಇದನ್ನೇ ಲಾಂಗಿನಸ್ ಆನ್ ದಿ ಸಬ್ಲೈಮ್, ಆನ್ ದಿ ಸಬ್ಲೈಮ್ ಹೊರೇಸ್ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಕ್ವಿಂಟ್ಲಿನ್, ಇದು ಕೂಡ ಇಂಪಾರ್ಟೆಂಟ್ ರೈಟರ್ಸ್ ಇನ್ ರೋಮನ್ ಕ್ರಿಟಿಕ್ಸ್ ಅಲ್ಲಿ ಬರ್ತಕ್ಕಂಥವ್ರು. ನೆಕ್ಸ್ಟ್ ಬಂದಾಗ ಮಿಡಲ್ ಏಜ್ ಕ್ರಿಟಿಕ್ಸ್ ಅಂತ ಬಂದಾಗ ಫಿಲಿಪ್ ಸಿಡ್ನಿ, ಓಕೆನಾ. ಫಿಲಿಪ್ ಸಿಡ್ನಿ ಬಹಳ ಇಂಪಾರ್ಟೆಂಟ್. ಜಾನ್ ರೈಡನ್, ಅಲೆಕ್ಸಾಂಡರ್ ಪೋಪ್, ಸ್ಯಾಮ್ಯುಯಲ್ ಜಾನ್ಸನ್, ಓಕೆನಾ. ನೆಕ್ಸ್ಟ್ ಇಲ್ಲಿ ಥಿಂಕರ್ಸ್, ಓಕೆನಾ. ಥಾಮಸ್ ಹಾಬೆಸ್, ನೆಕ್ಸ್ಟ್ ಜಾನ್ ಲಾಕ್, ನೆಕ್ಸ್ಟ್ ಗಯಂಬ್ಯಾಟಿಸ್ಟಾ ವಿಕೋ ಅಂತೇಳಿ, ಎಡ್ಮಂಡ್ ಬರ್ಗ್, ಎಡ್ವರ್ಡ್ ಗಿಬ್ಬನ್, ನೆಕ್ಸ್ಟ್ ಆಡಮ್ ಸ್ಮಿತ್, ಇವರೆಲ್ಲ ಥಿಂಕರ್ಸ್. ಇವರ ಒಂದಿಷ್ಟು ಬರವಣಿಗೆಗಳನ್ನು ಕೂಡ ನಾವು ನೋಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಗೊತ್ತಿರಬಹುದು ರೊಮ್ಯಾಂಟಿಕ್ ಏಜ್ ಕ್ರಿಟಿಕ್ಸ್ ಯಾರಪ್ಪ ಅಂತಾನೆ ವಿಲಿಯಂ ವರ್ಡ್ಸ್ವರ್ತ್, ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲಡ್ಸ್, ಸ್ಯಾಮ್ಯುಯಲ್ ಟೇಲರ್ ಕಾಲ್ಡ್ರಿಡ್ಜ್, ಇವರು ಕೂಡ ಅಲಾಂಗ್ ವಿತ್ ವಿಲಿಯಂ ವರ್ಡ್ಸ್ವರ್ತ್ ಅದೇ ರೈಟ್ ಅದು ಲಿರಿಕಲ್ ಬ್ಯಾಲಡ್ಸ್ ಅನ್ನ. ಮತ್ತೆ ಜಾನ್ ಕೀಟ್ಸ್ ಆಗಿರ್ಬೋದು. ಮತ್ತೆ ವಿಕ್ಟೋರಿಯನ್ ಏಜ್ ಕ್ರಿಟಿಕ್ಸ್ ಅಲ್ಲಿ ಯಾರಪ್ಪ ಅಂದ್ರೆ ಜಾರ್ಜ್ ಈಲಿಯಟ್ ಸಂಬಂಧಪಟ್ಟಂತೆ, ಅದಾದ್ಮೇಲೆ ಫ್ರೆಡ್ರಿಕ್ ನಿಟ್ಸ್ಚೆ, ಅದಾದ್ಮೇಲೆ ಜೆ.ಎಂ. ಹಾಪ್ಕಿನ್ಸ್, ಹೆನ್ರಿ ಜೇಮ್ಸ್, ಮ್ಯಾಥ್ಯೂ ಅರ್ನಾಲ್ಡ್ಸ್ ಟಚ್ ಸ್ಟೋನ್ ಥಿಯರಿ ನಿಮ್ಗೆ ಗೊತ್ತಿರಬಹುದು, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಅದಾದ್ಮೇಲೆ ಟಿ.ಎಸ್. ಈಲಿಯಟ್. ಸೊ ಇವರೆಲ್ಲರನ್ನು ನಾವು ಓದ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ತುಂಬಾ ಇದೆ. ಇಂಪಾರ್ಟೆಂಟ್ ರೈಟರ್ಸ್ ಓದಲೇಬೇಕು, ಓಕೆನಾ. ನೆಕ್ಸ್ಟ್ ಬಂದಾಗ ಲಿಟರರಿ ಥಿಯರಿ, ಓಕೆನಾ. ಲಿಟರರಿ ಥಿಯರಿಯಲ್ಲಿ ನಮಗೆ ಬಹಳಷ್ಟು ಫೇಸ್ ಬರ್ತವೆ ಇಲ್ಲಿ ಅಂತಂದ್ರೆ ನ್ಯೂ ಕ್ರಿಟಿಸಿಸಮ್, ಫೆಮಿನಿಸಮ್, ಸ್ಟ್ರಕ್ಚರಲಿಸಮ್, ಪೋಸ್ಟ್ ಮಾಡರ್ನಿಸಮ್ ಅಂತ ಬರ್ತವೆ. ಇವುಗಳನ್ನೆಲ್ಲ ನಾವು ಏನ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ರೀಡ್ ಇವೆಲ್ಲ ಲಿಟರರಿ ಥಿಯರೀಸ್, ಓಕೆ. ಇಲ್ಲಿ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ಲಿಟರರಿ ಥಿಯರಿ ಅಂದ್ರೆ ನ್ಯೂ ಕ್ರಿಟಿಸಿಸಮ್ ಅಂದ್ರೆ ಏನು, ವಾಟ್ ಈಸ್ ನ್ಯೂ ಕ್ರಿಟಿಸಿಸಮ್. ವಿಲಿಯಂ ಆಂಪ್ಸನ್, ಇಲ್ಲಿ ಇಂಪಾರ್ಟೆಂಟ್ ನ್ಯೂ ಕ್ರಿಟಿಕ್ಸ್ ಯಾರಪ್ಪ ಅಂತ ಬಂದಾಗ ವಿಲಿಯಂ ಆಂಪ್ಸನ್ ಆಗಿರ್ಬೋದು, ರಿಚರ್ಡ್ಸ್ ಆಗಿರ್ಬೋದು, ಐಯರ್ ರಿಚರ್ಡ್ಸ್ ಅಂತ ಕರಿತೀವಿ, ಐಯರ್ ರಿಚರ್ಡ್ಸ್ ಆಗಿರ್ಬೋದು. ಅದಾದ್ಮೇಲೆ ಕ್ಲಿನೆತ್ ಬ್ರೂಕ್ ಆಗಿರ್ಬೋದು, ಎಫ್.ಆರ್. ಲೆವಿಸ್ ಆಗಿರ್ಬೋದು, ವಿಮ್ಸ್ಯಾಟ್ ಮತ್ತು ಪಿಯರ್ಡ್ಸ್ಲಿ, ಇವರೆಲ್ಲ ನ್ಯೂ ಕ್ರಿಟಿಕ್ಸ್, ಓಕೆನಾ. ನ್ಯೂ ಕ್ರಿಟಿಕ್ಸ್ ಬರ್ತಾರೆ. ಅದಾದ್ಮೇಲೆ ಅಂದ್ರೆ ಹೌ ಟು ರೀಡ್ ಟೆಕ್ಸ್ಟ್ ಅಂತ ಅಂದ್ರೆ ವಿತೌಟ್ ರಿಲೈಯಿಂಗ್ ಆನ್ ಎನಿ biography of the author or any historical background, we must have to focus on the literary text only. The text should only be the important thing to analyze its meaning ಅಂತ. ಅಂದ್ರೆ ಟೆಕ್ಸ್ಟೇ ಕೂಡ ನಾವು ನಮಗೆ ಮೂಲ ಆಗಿರಬೇಕು, ಏನಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಟೆಕ್ಸ್ಟೇ ಮೂಲ ಆಗಿರಬೇಕು ಅಂತಂದ್ರೆ ನ್ಯೂ ಕ್ರಿಟಿಕ್ಸ್ ಹೇಳ್ತಾರೆ, ಓಕೆ. ನ್ಯೂ ಕ್ರಿಟಿಕ್ಸ್ ಹೇಳ್ತಾರೆ, ಅದ್ರ ಬಗ್ಗೆ ಸಪರೇಟ್ ಕ್ಲಾಸ್ ಮಾಡಿದಾಗ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದಾಗ ಫಾರ್ಮಲಿಸಮ್, ಇಲ್ಲಿ ಯಾರಪ್ಪ ಅಂದ್ರೆ ವಾಟ್ ಈಸ್ ಫಾರ್ಮಲಿಸಮ್. ವಿಕ್ಟರ್ ಸ್ಲೋವಾಸ್ಕಿ ಅಂತ ಕರಿತೀವಿ, ಬೋರಿಸ್ ಎಚ್.ಎನ್. ಬೂಮ್ ಅಂತ ಹೇಳಿ. ನೆಕ್ಸ್ಟ್ ಅದಾದ್ಮೇಲೆ ರೋಮನ್ ಜಾಕಬ್ಸನ್, ಇವರೆಲ್ಲ ಫಾರ್ಮಲಿಸ್ಟ್ ಕ್ರಿಟಿಕ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬಂದಾಗ ಸ್ಟ್ರಕ್ಚರಲಿಸಮ್, ಓಕೆನಾ. ಸ್ಟ್ರಕ್ಚರಲಿಸಮ್, ವಾಟ್ ಈಸ್ ಸ್ಟ್ರಕ್ಚರಲಿಸಮ್. ಫರ್ಡಿನಂಡ್ ಡಿ ಸಿಸರೋ, ಸಿ.ಎಸ್. ಪೀರ್, ಅದಾದ್ಮೇಲೆ ಮಿಕೈಲ್ ಭಕ್ತಿನ್ ಮತ್ತೆ ರೋಲ್ಯಾಂಡ್ ಬರ್ತಸ್ ಇವರೆಲ್ಲ ಏನಂದ್ರೆ ಸ್ಟ್ರಕ್ಚರಲಿಸ್ಟ್ಸ್ ಅಂತ ಕರಿತೀವಿ. ಅಂತಂದ್ರೆ ಎವ್ರಿಥಿಂಗ್ ಹ್ಯಾಸ್ ಸ್ಟ್ರಕ್ಚರ್, ದ ಮೀನಿಂಗ್ ಹ್ಯಾಸ್ ಸ್ಟ್ರಕ್ಚರ್ ಅಂತ ಇವ್ರು ಹೇಳ್ತಾರೆ, ಓಕೆನಾ. ಬಟ್ ಆದ್ರೆ when the post structures, for example the Derrida, when they says that the meaning has there is no fixed meaning ಅಂತ ಹೇಳ್ತಾರೆ. ಯಾರಪ್ಪ ಅಂದ್ರೆ ಇವರು they opposes the structuralists views and then they say that the meaning is not fixed, okay. meaning the arbitrary nature of the meaning ಅಂತ ಹೇಳಿ ಅವ್ರು ಹೇಳ್ತಾ ಹೋಗ್ತಾರೆ. ಅದನ್ನ ಬೇಕಾದ್ರೆ ನಾವು ಸಪರೇಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ, ಇರಲಿ. ಇಲ್ಲಿ ಪೋಸ್ಟ್ ಸ್ಟ್ರಕ್ಚರಲಿಸ್ಟ್ ಯಾರಪ್ಪ ಅಂತಂದ್ರೆ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಥವಾ ಡಿಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಥಿಯರಿ ಆಫ್ ಡಿಕನ್ಸ್ಟ್ರಕ್ಷನ್ ಬೈ ಜಾಕ್ವಸ್ ಡೆರಿಡಾ. ಡೆರಿಡಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನೇಮ್ ಇನ್ ದ ಪೋಸ್ಟ್ ಸ್ಟ್ರಕ್ಚರಲಿಸಮ್, ಓಕೆನಾ. ವಾಟ್ ಈಸ್ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಮತ್ತೆ ಡಿಕನ್ಸ್ಟ್ರಕ್ಷನ್ ಬಹಳ ಇಂಪಾರ್ಟೆಂಟ್. ಮತ್ತೆ ಮಿಚೆಲ್ ಫಾಕಲ್ಟ್ ಮತ್ತೆ ಜಾಕ್ವಸ್ ಡೆರಿಡಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನೇಮ್ಸ್ ದ ಪೋಸ್ಟ್ ಸ್ಟ್ರಕ್ಚರಲಿಸಮ್. ಮತ್ತೆ ನೆಕ್ಸ್ಟ್ ಬಂದಾಗ ಪೋಸ್ಟ್ ಮಾಡರ್ನಿಸಮ್ ಅಂತ ಬರುತ್ತೆ. ವಾಟ್ ಈಸ್ ಪೋಸ್ಟ್ ಮಾಡರ್ನಿಸಮ್.
ಮತ್ತೆ ಜೀನ್ ಬೌಡ್ರಿ ಲ್ಯಾಡ್ ಅಂತ ಕರಿತೀವಿ. ಓಕೆನಾ, ಬೌಡ್ರಿ ಲ್ಯಾಡ್. ಅದಾದ್ಮೇಲೆ ಜೂಲಿಯಾ ಕ್ರಿಸ್ಟೆವಾ. ಇವರೆಲ್ಲ ಇಂಪಾರ್ಟೆಂಟ್ ಪೋಸ್ಟ್ ಮಾಡರ್ನ್ ರೈಟರ್ಸ್, ಪೋಸ್ಟ್ ಮಾಡರ್ನ್ ಕ್ರಿಟಿಕ್ಸ್ ಅಂತ ಹೇಳಿ. ಪೋಸ್ಟ್ ಮಾಡರ್ನಿಸಮ್ ನೆಕ್ಸ್ಟ್ ಬಂದಾಗ ಸೈಕೋ ಅನಾಲಿಸಿಸ್ ಕ್ರಿಟಿಸಿಸಮ್. ಸೈಕೋ ಅನಾಲಿಸಿಸ್ ಅಂತ ಬಂದಾಗ, ಸೈಕೋ ಅನಾಲಿಟಿಕ್ ಕ್ರಿಟಿಸಿಸಮ್ ಅಂತ ಬಂದಾಗ, ವಾಟ್ ಈಸ್ ಸೈಕೋ ಅನಾಲಿಸಿಸ್ ಕ್ರಿಟಿಸಿಸಮ್? ಅದಾದ್ಮೇಲೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ನೇಮು ಸಿಗ್ಮಂಡ್ ಫ್ರೈಡ್. ಅವರ ನಿಮಗೆ ಗೊತ್ತಿರಬಹುದು ಅವರ ಕಾನ್ಸೆಪ್ಟ್ ಈಗೋ ಅಂಡ್ ಸೂಪರ್ ಈಗೋ. ಓಕೆನಾ, ಮತ್ತೆ ಸೈಕೋ ಅನಾಲಿಟಿಕಲ್ ಥೇರಿ, ಸೈಕೋ ಸೆಕ್ಷುವಲ್ ಥೇರಿ, ಅವರ ಇಂಪಾರ್ಟೆಂಟ್ ಥೇರೀಸ್ ಎಲ್ಲ ಇದಾವೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ನೇಮ್ ಯಾರು ಅಂತಂದ್ರೆ ಸಿಗ್ಮಂಡ್ ಫ್ರೈಡ್. ಅದಾದ್ಮೇಲೆ ಜಾಕ್ವೆಸ್ ಲಕನ್ ಆಗಿರ್ಬೋದು, ಹರಾಲ್ಡ್ ಬ್ಲೂಮ್ ಆಗಿರ್ಬೋದು, ನಾಮ್ ಚಾಮ್ಸ್ಕಿದು ನಿಮಗೆ ಬಹುಶಃ BEd ಓದೋರಿಗೆ ಗೊತ್ತಿರುತ್ತೆ. ಲ್ಯಾಡ್ ಅಂತಕ್ಕಂಥ ಕಾನ್ಸೆಪ್ಟ್ ಅವ್ರದ್ದು, LAD ಅಂತಂದ್ರೆ ಏನಪ್ಪಾ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್. ಓಕೆನಾ, ಇನ್ನೊಂದಿದೆ ಲ್ಯಾಡ್ ಮತ್ತು ಲ್ಯಾಸ್ ಅಂತಂದ್ರೆ ಏನ್ ಗೊತ್ತಾ, ಯುವಕ ತರುಣನನ್ನ ಲ್ಯಾಡ್ ಅಂತ ಕರಿತೀವಿ. ದ ಒನ್ ಹೂ ಇಸ್ ವೆರಿ ಯಂಗ್ ಈಸ್ ನೋನ್ ಆಸ್ ಲ್ಯಾಡ್. ಮತ್ತೆ ತರುಣ ಯುವತಿಯನ್ನು ಲಾಸ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಅದು ಇರಲಿ. ನಾಮ್ ಚಾಮ್ಸ್ಕಿದು ಕಾನ್ಸೆಪ್ಟ್ ಲ್ಯಾಡ್ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಆರ್ಕಿಟೈಪಲ್ ಕ್ರಿಟಿಸಿಸಮ್. ಓಕೆ, ಆರ್ಕಿಟೈಪಲ್ ಕ್ರಿಟಿಸಿಸಮ್ ಅಂತ ಹೇಳಿ ನೋಡ್ತೀವಿ. ಅದರಲ್ಲಿ ವಾಟ್ ಇಸ್ ಆರ್ಕಿಟೈಪಲ್ ಕ್ರಿಟಿಸಿಸಮ್? ಅದಾದ್ಮೇಲೆ JS ಫ್ರಾಜರ್, ಕಾರ್ಲ್ ಜಂಗ್, ನಾರ್ಥ್ರೂಪ್ ಫ್ರೈ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ಸ್ ಆಫ್ ದಿ ಆರ್ಕಿಟೈಪಲ್ ಕ್ರಿಟಿಸಿಸಮ್. ನೆಕ್ಸ್ಟ್ ಬಂದಾಗ ರೈಡರ್ ರೆಸ್ಪಾನ್ಸ್ ಥೇರಿ. ಅದು ರೀಡರ್ ರೆಸ್ಪಾನ್ಸ್ ಥೇರಿ. ವಾಟ್ ಈಸ್ ರೀಡರ್ ರೆಸ್ಪಾನ್ಸ್ ಥೇರಿ? ನಾರ್ಮನ್ ಹಾಲ್ಯಾಂಡ್ ಆಗಿರ್ಬೋದು, ವೋಲ್ಫ್ ಗ್ಯಾಂಗ್ ಐಸರ್, ಸ್ಟ್ಯಾನ್ಲೆ ಫಿಶ್, HR ಹಸ್. ಓಕೆನಾ, ಇದು ಇಲ್ಲಿ ವೋಲ್ಫ್ ಗ್ಯಾಂಗ್ ಐಸರ್ ಮತ್ತೆ ಸ್ಟ್ಯಾನ್ಲೆ ಫಿಶ್ ತುಂಬಾ ಇಂಪಾರ್ಟೆಂಟ್ ನೇಮ್ಸ್. ಓಕೆನಾ, ನೆಕ್ಸ್ಟ್ ಅದಾದ್ಮೇಲೆ ಫೆಮಿನಿಸಮ್. ಓಕೆನಾ, ಅದಾದ್ಮೇಲೆ ಫೆಮಿನಿಸಮ್. ವಾಟ್ ಈಸ್ ಫೆಮಿನಿಸಮ್? ವಾಟ್ ಈಸ್ ಫೆಮಿನಿಸಮ್? ಮೇರಿ ವೋಲ್ಸ್ಟನ್ ಕ್ರಾಫ್ಟ್ ತುಂಬಾ ಇಂಪಾರ್ಟೆಂಟ್ ನೇಮ್ ವೆನ್ ಇಟ್ ಕಮ್ಸ್ ಟು ಫೆಮಿನಿಸಮ್. ಓಕೆನಾ, ತುಂಬಾ ಇಂಪಾರ್ಟೆಂಟ್ ನೇಮ್. ಮತ್ತೆ ಅದಾದ್ಮೇಲೆ ಮಾರ್ಗರೆಟ್ ಫುಲ್ಲರ್, JS ಮಿಲ್, ವರ್ಜಿನಿಯಾ ವೂಲ್ಫ್ ತುಂಬಾ ಇಂಪಾರ್ಟೆಂಟ್. ಸೈಮನ್ ಡಿ ಬ್ಯೂವಯರ್ ತುಂಬಾ ಇಂಪಾರ್ಟೆಂಟ್ ನೇಮ್. ಕೇಟ್ ಮಿಲ್ಲೆಟ್ ಆಗಿರ್ಬೋದು, ಜುಡಿತ್ ಬಟ್ಲರ್ ಆಗಿರ್ಬೋದು, ಎಲೆನ್ ಶೋವಾಲ್ಟರ್ ಆಗಿರ್ಬೋದು, ಹೆಲೆನ್ ಸಿಕ್ಸೋಸ್ ಆಗಿರ್ಬೋದು, ಮತ್ತೆ ಸ್ಯಾಂಡರಾ ಅಂಡ್ ಸೂಸನ್ ಗಿಲ್ಬರ್ಟ್ ಆಗಿರ್ಬೋದು, ಮತ್ತೆ ಶೆಲ್ಮಿತ್ ಫರ್ಸ್ಟ್. ಒಂದು ಕ್ವಶನ್ ಇದೇ ಇರುತ್ತೆ, ಫೆಮಿನಿಸಮ್ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇದೇ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಫೋಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮಾರ್ಕ್ಸಿಸಮ್. ಓಕೆ, ವಾಟ್ ಇಸ್ ದಟ್? ಮಾರ್ಕ್ಸಿಸಮ್. ಇಲ್ಲಿ ಮಾರ್ಕ್ಸಿಸ್ಟ್. ವಾಟ್ ಈಸ್ ಮಾರ್ಕ್ಸಿಸ್ಟ್ ಕ್ರಿಟಿಸಿಸಮ್ ಅಂತ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಾರ್ಲ್ ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್. ಕಾರ್ಲ್ ಮಾರ್ಕ್ಸ್ ಮತ್ತೆ ಎಂಗ್ಲೆಸ್ ಅಂತ ಹೇಳಿ ನಾವು ನೋಡ್ಬೇಕು. ಕಾರ್ಲ್ ಮಾರ್ಕ್ಸ್ ಮತ್ತೆ ಎಂಗ್ಲೆಸ್. ಇದು ಮಾರ್ಕ್ಸಿಸಮ್ ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಓಕೆನಾ, ಅದು ಬಹಳ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರುತ್ತೆ. ಅದಾದ್ಮೇಲೆ ಲೂಯಿಸ್ ಅಲ್ಥ್ಯೂಸರ್ ಮತ್ತೆ ಆಂಟೋನಿಯೋ ಗ್ರಾಮ್ಸ್ಕಿ. ಲೂಯಿಸ್ ಅಲ್ಥ್ಯೂಸರ್ ಮತ್ತೆ ಕಾರ್ಲ್ ಮಾರ್ಕ್ಸ್ ಮತ್ತೆ ಎಂಗ್ಲೆಸ್, ಇವರೆಲ್ಲ ಇಂಪಾರ್ಟೆಂಟ್ ರೈಟರ್ಸ್ ಎಟ್ ದ ಟೈಮ್ ಇನ್ ದ ಮಾರ್ಕ್ಸಿಸಮ್. ಓಕೆನಾ, ನೆಕ್ಸ್ಟ್ ಬಂದಾಗ ನ್ಯೂ ಹಿಸ್ಟೋರಿಸಿಸಮ್. ವಾಟ್ ಈಸ್ ನ್ಯೂ ಹಿಸ್ಟೋರಿಸಿಸಮ್? ಸ್ಟೀಫನ್ ಗ್ರೀನ್ಬ್ಲಾಟ್. ಓಕೆನಾ, ಸ್ಟೀಫನ್ ಗ್ರೀನ್ಬ್ಲಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನೇಮ್ ಇನ್ ದ ನ್ಯೂ ಹಿಸ್ಟೋರಿಸಿಸಮ್. ಈಸ್ ಫೌಂಡರ್ ಆಫ್ ದ ನ್ಯೂ ಹಿಸ್ಟೋರಿಸಿಸಮ್. ಯಾರು? ಸ್ಟೀಫನ್ ಗ್ರೀನ್ಬ್ಲಾಟ್. ಮತ್ತೆ ರೈಮಂಡ್ ವಿಲಿಯಮ್ಸ್ ಆಗಿರ್ಬೋದು, ಸ್ಟುವರ್ಟ್ ಹಾಲ್ ಆಗಿರ್ಬೋದು. ದೀಸ್ ಟೂ ನೇಮ್ಸ್ ಯಾವುದು? ಸ್ಟೀಫನ್ ಗ್ರೀನ್ಬ್ಲಾಟ್, ಒಂದ್ ನಿಮಿಷ ನೋಡಿ, ಸ್ಟೀಫನ್ ಗ್ರೀನ್ಬ್ಲಾಟ್ ಆಗಿರಬಹುದು, ರೈಮಂಡ್ ವಿಲಿಯಮ್ಸ್ ಆಗಿರಬಹುದು, ಸ್ಟುವರ್ಟ್ ಹಾಲ್ ಆಗಿರಬಹುದು. ದೀಸ್ ತ್ರೀ ನೇಮ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಕಲ್ಚರಲ್ ಸ್ಟಡೀಸ್ ಆಲ್ಸೋ. ಕಲ್ಚರಲ್ ಸ್ಟಡೀಸ್ ಜೊತೆಗೂ ಕೂಡ ಇವರ ನೇಮ್ಸ್ ಅಸೋಸಿಯೇಟ್ ಆಗ್ತದೆ. ಓಕೆನಾ, ಹಾಗಾಗಿ ಇವನ್ನ ಕಲ್ಚರಲ್ ಸ್ಟಡೀಸ್ ಅಲ್ಲಿ ಕೂಡ ಇವ್ರನ್ನ ಕಲ್ಚರಲ್ ಸ್ಟಡೀಸ್ ಪರ್ಸ್ಪೆಕ್ಟಿವ್ ಇಂದ ಮತ್ತೆ ನ್ಯೂ ಹಿಸ್ಟೋರಿಸಿಸಮ್ ಕೂಡ ನಾವು ಇವರ ನೇಮನ್ನ ನೋಡ್ಬೇಕಾಗತ್ತೆ, ಇವರ ವರ್ಕ್ ಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪೋಸ್ಟ್ ಕೊಲೋನಿಯಲ್ ಕ್ರಿಟಿಸಿಸಮ್ ಅಂತಂದು ಬಂದಾಗ, ವಾಟ್ ಈಸ್ ಪೋಸ್ಟ್ ಕೊಲೋನಿಯಲ್ ಕ್ರಿಟಿಸಿಸಮ್? ಫ್ರಾನ್ಸ್ ಫ್ಯಾನೋನ್, ಎಡ್ವರ್ಡ್ ಸೇಡ್, ಹೋಮಿ ಕೆ ಬಾಬಾ. ಅದಾದ್ಮೇಲೆ ಗಾಯತ್ರಿ ಸ್ಪಿವೋಕ್ ಬಹಳ ಇಂಪಾರ್ಟೆಂಟ್ ನೇಮು. ಅದಾದ್ಮೇಲೆ IMA ಸಿಸೇರೆ ಮತ್ತೆ ಲಿಯೋಪೋಲ್ಡ್, ಎಡ್ವರ್ಡ್ ಸೋಜಾ, ಬೆನೆಡಿಕ್ಟ್ ಆಂಡರ್ಸನ್, ಆಂಟೋನಿಯೋ ನೆಗ್ರಿ ಅಂಡ್ ಮಿಕೈಲ್ ಹಾರ್ಟ್ ಅಂತೇಳಿ. ನೆಕ್ಸ್ಟ್ ಸಲ್ಮಾನ್ ರಸ್ತಿ. ಅದಾದ್ಮೇಲೆ ಬಿಲ್ ಆಶ್ಕ್ರಾಫ್ಟ್. ಇದಿಷ್ಟು ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ರೈಟರ್ಸ್ ಅಟ್ ದ ಟೈಮ್ ಆಫ್ ಇನ್ ಪೋಸ್ಟ್ ಕೊಲೋನಿಯಲ್ ಕ್ರಿಟಿಸಿಸಮ್. ಓಕೆನಾ, ನೆಕ್ಸ್ಟ್ ಬಂದಾಗ ಇವು ಬಹಳ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಲಿಟರರಿ ಡಿವೈಸಸ್ ಅಂಡ್ ಫಿಗರ್ಸ್ ಆಫ್ ಸ್ಪೀಚ್. ಇವುಗಳನ್ನ ನೀವು ಪ್ರೈಮರಿ ಸ್ಕೂಲಲ್ಲಿ ಓದಿರ್ತೀರಾ, ಬಟ್ ಅಲ್ಲಿ ಓದಿರುವಂತಹದ್ದಕ್ಕೂ ಇಲ್ಲಿ ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಲ್ಲಿ ಸ್ವಲ್ಪ ನೀವು
we will understand in the surface level at the time of our private and high school execution, but when it comes to post graduation we must have to read and understand very deeply. ಓಕೆನಾ, ವೆರಿ ಡೀಪ್ಲಿ. ಇಲ್ಲಿ ನೀವು ನೋಡಿರ್ಬೋದು ಅಲಿಗರಿ ಅಂದ್ರೇನು, ಅಲಿಟರೇಷನ್ ಅಂದ್ರೇನು, ಇಲ್ಯೂಷನ್ ಅಂದ್ರೇನು, ಅನಪುರ ಅಂದ್ರೇನು, ಆಂಟಿಥಿಸಿಸ್ ಅಂತಂದ್ರೇನು, ಅಪೋಸ್ಟ್ರೋಫ್ ಅಂತಂದ್ರೇನು, ಇನ್ನೆಲ್ಲ ನೋಡ್ಬೇಕಾಗತ್ತೆ. ಓಕೆನಾ, ಐರನಿ, ಇಮೇಜರಿ, ಓಕೆನಾ, ಮೆಟೋನಿಮಿ, ತಕ್ಷಣ ಅದಾದ್ಮೇಲೆ ಮೆಟಾಫರ್, ಓಕೆನಾ, ಸಿಮಿಲಿ, ಮೆಟಾಫರ್ ಏನೆಲ್ಲ ಗೊತ್ತಿರುತ್ತೆ ನಿಮಗೆ. ಬಟ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಅಷ್ಟು ಕೂಡ ನೀವೇನು ನೋಡ್ಬೇಕಾಗತ್ತೆ. ಇಷ್ಟು ಸ್ವಲ್ಪ ಇಂಪಾರ್ಟೆಂಟ್, ಬಟ್ ಇವನ್ನ ಹೊರತಾಗಿ ತುಂಬಾ ಇದಾವೆ. ಓಕೆನಾ, ಓನ್ಲಿ ನಾಟ್ ಮತ್ತೆ ಇಷ್ಟೇ ಅಲ್ಲ, ತುಂಬಾ ಇದಾವೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇವುಗಳನ್ನ ಓದಬಹುದು ಅಂತ. ಓಕೆನಾ, ಇವುಗಳನ್ನ ಓದ್ಬೋದು. ಒಂದು ಸ್ಕ್ರೀನ್ ಶಾಟ್ ಇಟ್ಕೊಂಡ್ರಿ. ನೆಕ್ಸ್ಟ್ ಅದಾದ್ಮೇಲೆ ಲಿಟರರಿ ಟರ್ಮ್ಸ್. ಓಕೆನಾ, ಲಿಟರರಿ ಟರ್ಮ್ಸ್ ಕೂಡ ವೆರಿ ಮಚ್ ಇಂಪಾರ್ಟೆಂಟ್. ಇಫ್ ಯು ರೆಡ್ ಪ್ರಾಪರ್ಲಿ in your post graduation, then you will come through all these literary terms. ಈ ಹೆಸರುಗಳನ್ನ ಕೇಳಿರ್ತೀರಿ. ಅಂದ್ರೆ ಆಂಟಿ ಕ್ಲೈಮಸ್ ಅಂದ್ರೆ ಏನು, ಮತ್ತೆ ಆಂಟಿ ಹೀರೋ ಅಂದ್ರೆ ಏನು ಅಂತಂದೇಳಿ ನೀವು ಕೇಳಿರ್ತೀರ. ಸಟಾಯರ್ ಅಂದ್ರೆ ಏನು, ಪ್ಯಾರಡೆ ಅಂದ್ರೆ ಏನು, ಇವುಗಳನ್ನ ಕೇಳ್ತೀರಿ. ಮೋಟಿಫ್ ಅಂದ್ರೆ ಏನು, ಎಪಿಟೇಫ್ ಅಂತಂದ್ರೆ ಏನು. ಓಕೆನಾ, ನೆಕ್ಸ್ಟ್ ಪರ್ಪಲ್ ಪಾತ್ ಅಂದ್ರೆ ಏನು, ಪೊಯೆಟಿಕ್ ಲೈಸೆನ್ಸ್, ಪೊಯೆಟಿಕ್ ಜಸ್ಟಿಸ್, ಪೊಯೆಟಿಕ್ ಡಿಕ್ಷನ್. ಓಕೆನಾ, ಇವೆಲ್ಲ ಕೇಳಿರ್ತಾರೆ. ಸೊ ಇದನ್ನು ಕೂಡ ಒಂದು ಏನು ತಗೊಳ್ಳಿ, ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಇಟ್ಕೊಂಡ್ರಿ. ನೆಕ್ಸ್ಟ್ ಟೈಪ್ಸ್ ಆಫ್ ಫಿಕ್ಷನ್. ಓಕೆನಾ, ಟೈಪ್ಸ್ ಆಫ್ ಫಿಕ್ಷನ್ ಅಂದ್ರೆ ಏನಪ್ಪ ಅಂದ್ರೆ ಅಪೋಕ್ಯಾಲಿಪ್ಟಿಕ್ ಲಿಟರೇಚರ್ ಅಂತ ಬರುತ್ತೆ. ನೀವು ಎಕೋ ಕ್ರಿಟಿಸಿಸಮ್ ಅಲ್ಲಿ ಬರುತ್ತೆ. ಓಕೆನಾ, ಅಪೋಕ್ಯಾಲಿಪ್ಟಿಕ್, ಓಕೆನಾ, ಡಿಸ್ಟೋಪಿಯನ್ ಇಲ್ಲಿ ಕೆಳಗಡೆ ಇದಾವೆ, ಹೇಳ್ತೀನಿ. ಅಪೋಕ್ಯಾಲಿಪ್ಟಿಕ್ ಅಂತ ಹೇಳಿ ಎಕೋ ಕ್ರಿಟಿಸಿಸಮ್ ಅನ್ನ ನೀವು ನೀಟಾಗಿ ಓದಿದ್ರೆ ಗೊತ್ತಿರುತ್ತೆ, ಅಲ್ಲಿ ಕೂಡ ಓದಬೇಕಾಗಿರುತ್ತೆ. ಅಪೋಕ್ಯಾಲಿಪ್ಟಿಕ್ ಲಿಟರೇಚರ್ ಆಗಿರ್ಬೋದು. ಬಿಲ್ಡಿಂಗ್ಸ್ ರೋಮನ್ ರೈಟಿಂಗ್ ಅಂತಂದ್ರೆ ಚೈಲ್ಡ್ಹುಡ್ ಇಂದ, ಅಂದ್ರೆ ಒಂದು ನಾವೆಲ್ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದು ಅಂತ. ಹೌ ದ ಕ್ಯಾರೆಕ್ಟರ್ ಹ್ಯಾವ್ ಗಾಟ್ ದ ಡೈವರ್ಷನ್ ಆರ್ ಹ್ಯಾವ್ ಗಾಟ್ ದ ಚೇಂಜಸ್ ಥ್ರೂ ಔಟ್ ದ ನಾವೆಲ್, ಥ್ರೂ ಔಟ್ ದ ರೈಟಿಂಗ್ ಅಂತಂದೇಳಿ ನಾವು ನೋಡ್ತಾ ಹೋಗ್ತೀವಿ. ಯಾವ ತರ ಬಿಲ್ಡಿಂಗ್ಸ್ ರೋಮನ್ ನಾವೆಲ್ ಅಂತ ಕರಿತಾ ಹೋಗ್ತೀವಿ ಇದನ್ನ. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಂಪಸ್ ನಾವೆಲ್ ಅಂದ್ರೆ ಕ್ಯಾಂಪಸ್ ಸಂಬಂಧಪಟ್ಟಂತಹ ನಾವೆಲ್. ಇದೆಲ್ಲ ಮಾಡರ್ನ್ ಲಿಟರೇಚರ್ ಅಲ್ಲಿ ತುಂಬಾ ಹೆಚ್ಚಿನ ನೋಡ್ತಾ ಹೋಗ್ತೀವಿ ನಾವು. ನೆಕ್ಸ್ಟ್ ಬಂದಾಗ ಶಿವಿಲ್ರಿ ರೋಮ್ಯಾನ್ಸ್ ಅಂತಂದ್ರೆ ಈ ರೈಡರ್ಸ್ ಎಲ್ಲ ಇರ್ತಾರಲ್ಲ, ಅಂದ್ರೆ ಯುದ್ಧದಲ್ಲಿ ಸೋಲ್ಜರ್ಸ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಅವರ ಲವ್ ಸ್ಟೋರಿಗೆ ಸಂಬಂಧಪಟ್ಟಂತಹ ರೈಟಿಂಗ್ಸ್. ನೆಕ್ಸ್ಟ್ ಡಿಸ್ಟೋಪಿಯನ್ ಮತ್ತೆ ಯುಟೋಪಿಯನ್ ಅಂತ ಬರುತ್ತೆ. ಯುಟೋಪಿಯನ್ ಅಂದ್ರೆ ಗೊತ್ತಲ್ಲ, ಯುಟೋಪಿಯನ್ ಅಂತಂದ್ರೆ ಆದರ್ಶ ರಾಜ್ಯ. ಓಕೆ, ಯುಟೋಪಿಯನ್ ಅಂತಂದ್ರೆ ಆದರ್ಶ ಅಂತ. ಡಿಸ್ಟೋಪಿಯನ್ ಅಂತಂದ್ರೆ ಆದರ್ಶಕ್ಕೆ ಸಂಬಂಧಪಟ್ಟಂತಹ ಆದರ್ಶಕ್ಕೆ ವಿರುದ್ಧವಾಗಿರ್ತದೆ. ಅಂದ್ರೆ ಡಿಸ್ಟೋಪಿಯನ್ ಅಂದ್ರೆ ಅಲ್ಲಿ ಎಲ್ಲ ಸಮೃದ್ಧವಾಗಿರುತ್ತೆ, ಡಿಸ್ಟೋಪಿಯನ್ ಅಲ್ಲಿ ಎಲ್ಲ ಹಾಳಾಗೋಗಿರುತ್ತೆ, ಏನು ಇರೋದಿಲ್ಲ. ಅಂದ್ರೆ ಇಲ್ಲಿ ಅಂದ್ರೆ ಬಹಳ ಅಸಮಾನತೆ ಇರುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ಒಂದು ಸ್ಟೇಬಲ್ ಆಗಿರ್ತಕ್ಕಂಥ ಗೌರ್ಮೆಂಟ್ ಇರೋದಿಲ್ಲ. ಎಲ್ಲ ತುಂಬಾ ಏನಪ್ಪಾ ಅಂದ್ರೆ ಅವ್ಯವಸ್ಥೆಯಿಂದ ಕೂಡಿರುತ್ತೆ. ಅದನ್ನು ಡಿಸ್ಟೋಪಿಯನ್ ನಾವೆಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಎಪಿಸ್ಟಲರಿ ನಾವೆಲ್ ಅಂದ್ರೆ ಎಪಿಸ್ಟಲರಿ ಅಂದ್ರೆ ವಿಚ್ ದ ನಾವೆಲ್ ವಿಚ್ ಕಂಟೈನ್ಸ್ ವಿತ್ ದ ಲೆಟರ್ಸ್, ಅದನ್ನ ಎಪಿಸ್ಟಲರಿ ನಾವೆಲ್ಸ್ ಅಂತ ಕರಿತೀವಿ. ಗೋಥಿಕ್ ನಾವೆಲ್ ಆಗಿರ್ಬೋದು, ಹಿಸ್ಟೋರಿಕ್ ನಾವೆಲ್ ಆಗಿರ್ಬೋದು, ಮತ್ತೆ ಮೆಟಾಫಿಕ್ಷನ್. ನೆಕ್ಸ್ಟ್ ಮಿಸ್ಟ್ರಿ, ಮ್ಯಾಜಿಕಲ್ ರಿಯಲಿಸಮ್. ಹೇಳಿದ್ನಲ್ಲ ನಾನು, ಮ್ಯಾಜಿಕ್ ರಿಯಲಿಸಮ್ ಅಥವಾ ಮ್ಯಾಜಿಕಲ್ ರಿಯಲಿಸಮ್ ಅಂತ ಹೇಳಿ ಹೇಳಿದೆ. ಸಲ್ಮಾನ್ ರಸ್ದಿ ಸೊ ಅಸೋಸಿಯೇಟೆಡ್ ವಿತ್ ದ ಮ್ಯಾಜಿಕಲ್ ರಿಯಲಿಸಮ್ ಅಂತ ಹೇಳಿ. ನೆಕ್ಸ್ಟ್ ಅದಾದ್ಮೇಲೆ ಮೆಮೋಯರ್ ಆಗಿರ್ಬೋದು, ಮತ್ತೆ ಪಿಕರೆಸ್ಕ್ಯೂ ನಾವೆಲ್ಸ್ ಆಗಿರ್ಬೋದು. ನೆಕ್ಸ್ಟ್ ಸೈನ್ಸ್ ಫಿಕ್ಷನ್, ಸೈಫೈ ಅಂತಂದ್ರೆ ಕರಿತೀವಿ. ಏನಂದ್ರೆ ಸೈನ್ಸ್ ಫಿಕ್ಷನ್. ನೆಕ್ಸ್ಟ್ ರೋಮನ್ ಕ್ಲೆಫ್ ಅಂತೇಳಿ. ಇವೆಲ್ಲ ಏನಪ್ಪಾ ಅಂದ್ರೆ ಟೈಪ್ಸ್ ಆಫ್ ಫಿಕ್ಷನ್. ನೆಕ್ಸ್ಟ್ ಬಂದಾಗ ಟೈಪ್ಸ್ ಆಫ್ ನರೇಟರ್ಸ್ ಅಲ್ಲಿ ಕೂಡ ಅಂದ್ರೆ ಒಂದು ರೈಟಿಂಗ್ ಯಾವ ಒಂದು ಇದರಲ್ಲಿ ಪರ್ಸ್ಪೆಕ್ಟಿವ್ ಅಲ್ಲಿ ಬರೆಯಲಾಗಿದೆ ಅಂತೇಳಿ. ಅಂದ್ರೆ ಫಸ್ಟ್ ಪರ್ಸನ್ ಪರ್ಸ್ಪೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೆದಿರ, ಅಥವಾ ಸೆಕೆಂಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೆದಿರ, ಅಥವಾ ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೆಯಲಾಗಿದೆನಾ ಅಂತ ಹೇಳಿ. ಇದರಲ್ಲಿ ಒಮಿನಿಸಿಯಂಟ್ ರೈಟರ್ ಅಂತ ಹೇಳಿ ಬರ್ತಾರೆ, ನರೇಟರ್ ಅಂತ ಬರ್ತಾರೆ. ಅಂದ್ರೆ ದ ರೈಟರ್ ಹೂ ನೋಸ್ ಎವ್ರಿಥಿಂಗ್ ಅಬೌಟ್ ಎವ್ರಿ ಕ್ಯಾರೆಕ್ಟರ್, ಅಬೌಟ್ ಎವ್ರಿ ಸಿಚುವೇಶನ್, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲರ ಬಗ್ಗೆ ಗೊತ್ತಿರುತ್ತೆ. ಅವನನ್ನ ಒಮಿನಿಸಿಯಂಟ್ ರೈಟರ್ ಅಂದ್ರೆ ನರೇಟರ್ ಅಂತ ಕರಿತೀವಿ. ಹಿ ವಿಲ್ ಬಿ ದೇರ್ ಎವ್ರಿವೇರ್ ಇನ್ ದ ನಾವೆಲ್. ನೆಕ್ಸ್ಟ್ ಬಂದ್ರೆ ಲಿಮಿಟೆಡ್ ರೈಟರ್ಸ್, ಅದಾದ್ಮೇಲೆ ಅನ್ರಿಲಯಬಲ್ ನರೇಟರ್, ಅದಾದ್ಮೇಲೆ ಆಬ್ಜೆಕ್ಟಿವ್ ನರೇಟರ್. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್, ಅದನ್ನೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. ಇದರ ಬಗ್ಗೆ ಬಹಳಷ್ಟು ಏನಿಲ್ಲ, ಜಸ್ಟ್ ಇಫ್ ಯು ಗೂಗಲ್ ಇಟ್ ಯು ವಿಲ್ ಗೆಟ್ ದ ಏನಪ್ಪಾ ಅಂತಂದ್ರೆ ಮೀನಿಂಗ್ ಆಫ್ ದೀಸ್ ಥಿಂಗ್ಸ್. ಓಕೆನಾ, ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತ. ನೆಕ್ಸ್ಟ್ ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್. ಪ್ರೊಟಾಗನಿಸ್ಟ್ ಅಂದ್ರೆ ಏನು, ಆಂಟಾಗನಿಸ್ಟ್ ಅಂದ್ರೆ ಏನು, ನಾಯಕ ಮತ್ತೆ ನಾಯಕನ ಅಪೋಸಿಟ್ ಯಾರಪ್ಪ, ವಿಲನ್.
ದಟ್ಸ್ ಆಂಟೋಗನಿಸ್ಟ್ ಕ್ಯಾರೆಕ್ಟರ್. ನೆಕ್ಸ್ಟ್ ಅದಾದ್ಮೇಲೆ ಖಳನಾಯಕ ಅಂತ ಕರಿತೀವಲ್ಲ. ನೆಕ್ಸ್ಟ್ ಮೇಜರ್ ಅಂಡ್ ಮೈನರ್ ಕ್ಯಾರೆಕ್ಟರ್ಸ್, ಡೈನಾಮಿಕ್ ಅಂಡ್ ಸಟೈರ್ ಕ್ಯಾರೆಕ್ಟರ್ಸ್, ಸ್ಟ್ಯಾಟಿಕ್ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಫ್ಲಾಟ್ ಮತ್ತೆ ರೌಂಡ್ ಕ್ಯಾರೆಕ್ಟರ್ ಅಂದ್ರೆ ಏನು, ಫ್ಲಾಟ್ ಕ್ಯಾರೆಕ್ಟರ್ ಅಂದ್ರೆ ಸ್ಟಾಕ್ ಕ್ಯಾರೆಕ್ಟರ್ಸ್ ಅಂದ್ರೆ ಏನು, ಇವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದಾಗ ಪ್ರೊಸಿಡಿ. ಇಲ್ಲಿ ಇಂಟ್ರೊಡಕ್ಷನ್ ಟು ದ ರೆಟೋರಿಕ್ ಅಂಡ್ ಪ್ರೊಸಿಡಿ, ಇಂಟ್ರೊಡಕ್ಷನ್ ಟು ದ ಮೀಟರ್, ಟೈಪ್ಸ್ ಆಫ್ ಮೆಟ್ರಿಕಲ್ ಪ್ಯಾಟರ್ನ್ಸ್, ರೈಮ್ ಅಂಡ್ ಟೈಪ್ಸ್ ಆಫ್ ರೈಮ್ ಆಗಿರ್ಬೋದು, ಟೈಪ್ಸ್ ಆಫ್ ಸ್ಟ್ಯಾಂಜಾ, ಟೈಪ್ಸ್ ಆಫ್ ರೈಮ್ ಸ್ಕೀಮ್, ಟೈಪ್ಸ್ ಆಫ್ ವರ್ಸ್. ನೆಕ್ಸ್ಟ್ ಎಂಜಾಂಬೆಂಟ್. ನೆಕ್ಸ್ಟ್ ಅದಾದ್ಮೇಲೆ ಸೀಸರಾ. ನೆಕ್ಸ್ಟ್ ಅದಾದ್ಮೇಲೆ ರಿಫ್ರೈನ್. ಇದ್ರ ಬಗ್ಗೆ ಸ್ವಲ್ಪ ನಮಗೆ ನಾಲೆಜ್ ಇರಬೇಕಾಗುತ್ತೆ. ಟೈಪ್ಸ್ ಆಫ್ ಪೋಯಟ್ರಿ, ಓಕೆನಾ. ಡ್ರಾಮೆಟಿಕ್ ಪೋಯಟ್ರಿ, ನರೇಟಿವ್ ಪೋಯಟ್ರಿ, ಎಪಿಕ್ ಪೋಯಟ್ರಿ, ಲಿರಿಕ್ ಪೋಯಟ್ರಿ, ಎಲಿಜಿ, ಸಾನೆಟ್, ವರ್ಡ್, ಪಾಸ್ಟೋರಲ್ ಪೋಯಟ್ರಿ, ಮತ್ತೆ ಕಾಂಕ್ರೀಟ್ ಪೋಯಟ್ರಿ. ನೆಕ್ಸ್ಟ್ ಅದಾದ್ಮೇಲೆ ಡಾಗ್ರೆಲ್. ಇವೆಲ್ಲವೂ ಕೂಡ ಸ್ವಲ್ಪ ಅಂದ್ರೆ ನೀವು ಅದ್ರ ಬಗ್ಗೆ ನೋಡ್ಬೇಕಾಗತ್ತೆ, ಯಾವ್ಯಾವ ಪೊಯೆಟ್ರಿಗೆ ಸಂಬಂಧಪಟ್ಟಿರುತ್ತೆ, ಈ ಪೊಯೆಟ್ರಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳುವಂತ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್ ಅದಾದ್ಮೇಲೆ ರಿನೈಸೆನ್ಸ್, ಲಿಟರರಿ ಮೂವ್ಮೆಂಟ್ಸ್, ಬಹಳ ಇಂಪಾರ್ಟೆಂಟ್ ಇದು. ಲಿಟರರಿ ಮೂವ್ಮೆಂಟ್ಸ್, ಯಾವ ಲಿಟರರಿ ಮೂವ್ಮೆಂಟ್ಸ್ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗ್ತವೆ ಅಂತ ಹೇಳ್ಬಿಟ್ಟು, ಓಕೆನಾ. ಅದರಲ್ಲಿ ನಾವು ನೋಡ್ಬೋದು ರಿನೈಸೆನ್ಸ್ ಪೀರಿಯಡ್ ಅಲ್ಲಿ, ಓಕೆನಾ. ರಿನೈಸೆನ್ಸ್ ಪೀರಿಯಡ್ ಅಲ್ಲಿ ಸ್ಕಾಟಿಷ್ ಚಾಸೇರಿಯನ್ಸ್ ಮತ್ತೆ ಯೂನಿವರ್ಸಿಟಿ ವಿಟ್ಸ್ ಆಲ್ರೆಡಿ ಹೇಳಿದೆ ನಾನು, ಕಾಮಿಡಿ ಆಫ್ ಹ್ಯೂಮರ್ಸ್, ಅದಾದ್ಮೇಲೆ ಮಾಸ್ಕ್, ಸನ್ಸ್ ಆಫ್ ಬೆನ್, ಮೆಟಾಫಿಸಿಕಲ್ ಪೋಯೆಟ್ಸ್, ಕೆವಿಲಿಯರ್ ಪೋಯೆಟ್ಸ್, ಇವರೆಲ್ಲ ರಿನೈಸೆನ್ಸ್ ಪೀರಿಯಡ್ ಅಲ್ಲಿ ಬರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಎನ್ಲೈಟ್ಮೆಂಟ್ ಏಜ್, ಅದರಲ್ಲಿ ಕಾಮಿಡಿಯಾ ಡೆಲ್ ಆರ್ಟೆ, ಕಿಟ್ ಕ್ಯಾಟ್ ಕ್ಲಬ್, ಸ್ಕ್ರಿಬ್ಲರ್ಸ್ ಕ್ಲಬ್ ಮತ್ತೆ ಗ್ರೇವಿಯಾರ್ಡ್ ಪೋಯೆಟ್ಸ್ ಎನ್ಲೈಟ್ಮೆಂಟ್ ಏಜ್ ಅಲ್ಲಿ ಬರ್ತಾರೆ. ಯಾರು ಆ ಗ್ರೇವಿಯಾರ್ಡ್ ಪೋಯೆಟ್ಸ್ ಅಲ್ಲಿ ಯಾರ್ಯಾರು ಅವ್ರ ಇಂಪಾರ್ಟೆಂಟ್ ವರ್ಕ್ಸ್ ನಾವು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ರೊಮ್ಯಾಂಟಿಕ್ ಏಜ್, ಓಕೆನಾ. ಲೇಕ್ ಪೋಯೆಟ್ಸ್ ಮತ್ತೆ ಸಟಾನಿಕ್ ಸ್ಕೂಲ್ ಆಫ್ ಪೋಯೆಟ್ರಿ, ಕುಕ್ನಿ ಸ್ಕೂಲ್ ಆಫ್ ಪೋಯೆಟ್ರಿ, ಡಾರ್ಕ್ ರೊಮ್ಯಾಂಟಿಕ್ಸ್ ಅಂತ ಕರಿತೀವಿ. ಮತ್ತೆ ಟ್ರಾನ್ಸೆಂಡೆಂಟಲಿಸಮ್ ಇದು ಕೂಡ ಒಂದು ಲಿಟರರಿ ಮೂವ್ಮೆಂಟ್, ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ವಿಕ್ಟೋರಿಯನ್ ಏಜ್, ಪ್ರೀ ರಫ್ಲೆಟಿಕ್ ಬ್ರದರ್ಹುಡ್, ಎಸ್ಥೆಟಿಸಿಸಮ್ ಮತ್ತೆ ಫೈರ್ ಸೈಡ್ ಪೋಯೆಟ್ಸ್ ಆಗಿರ್ಬೋದು, ಆಕ್ಸ್ಫರ್ಡ್ ಮೂವ್ಮೆಂಟ್ ಆಗಿರ್ಬೋದು, ರಿಯಲಿಸಮ್ ಆಗಿರ್ಬೋದು, ನ್ಯಾಚುರಲಿಸಮ್ ಆಗಿರ್ಬೋದು, ಇಂಪ್ರೆಷನಿಸಮ್ ಆಗಿರ್ಬೋದು, ಸಿಂಬಾಲಿಸಮ್, ಇಮೇಜಿಸಮ್, ಸೆರೆಲಿಸಮ್, ಇವರೆಲ್ಲ ವಿಕ್ಟೋರಿಯನ್ ಟೈಮ್ ಅಲ್ಲಿ ಬರುತ್ತೆ. ಇವುಗಳ ಬಗ್ಗೆ ತುಂಬಾ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ಒಂದು ಕ್ವಶನ್ಸ್ ಅವಶ್ಯವಾಗಿ ಇದ್ದೇ ಇರ್ತವೆ. ನೆಕ್ಸ್ಟ್ ಬಂದಾಗ ಮಾಡರ್ನ್ ಏಜ್ ಅಲ್ಲಿ ನಾವು ರಿಮರ್ಸ್ ಕ್ಲಬ್ ಆಗಿರ್ಬೋದು, ಐರಿಷ್ ಡ್ರಾಮೆಟಿಕ್ ಮೂವ್ಮೆಂಟ್ ಆಗಿರ್ಬೋದು, ಅಡೆನ್ ಗ್ರೂಪ್ ಆಗಿರ್ಬೋದು, ಜಾರ್ಜಿಯನ್ ಪೋಯೆಟ್ಸ್ ಆಗಿರ್ಬೋದು, ಹರ್ಲಮ್ ರಿನೈಸೆನ್ಸ್, ವಾರ್ ಪೋಯೆಟ್ಸ್, ಲಾಸ್ಟ್ ಜನರೇಷನ್, ಮತ್ತೆ ನೆಕ್ಸ್ಟ್ ಬ್ಲೂಮ್ಸ್ಬರಿ ಗ್ರೂಪ್, ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್, ಬಹಳ ಇಂಪಾರ್ಟೆಂಟ್ ಇದು. ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಮಾಡರ್ನ್ ಏಜ್ ದಲ್ಲಿ ಎಲ್ಲ ರೈಟಿಂಗ್ಸ್, ಬಹಳಷ್ಟು ರೈಟಿಂಗ್ಸ್, ವರ್ಜಿನಿಯಾ ವೂಲ್ಫ್ ಆಗಿರ್ಬೋದು, ಅವರೆಲ್ಲ ಸ್ಟ್ರೀಮ್ ಆಫ್ ಕಾನ್ಶಿಯಸ್ ರೈಟರ್ಸ್ ಅಂತ ಕರಿತೀವಿ. ಅಂದ್ರೆ ಅವರು ಸ್ಟ್ರೀಮ್ ಆಫ್ ಕಾನ್ಶಿಯಸ್ ತಮ್ಮ ರೈಟಿಂಗ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಬರೀತಾರೆ. ನೆಕ್ಸ್ಟ್ ಬ್ಲಾಕ್ ಮೌಂಟೇನ್ ಪೋಯೆಟ್ಸ್ ಆಗಿರ್ಬೋದು, ನ್ಯೂ ಅಪೋಕ್ಯಾಲಿಪ್ಟಿಕ್ಸ್ ಮತ್ತೆ ಸದರ್ನ್ ಅಗ್ರೇರಿಯನ್ಸ್, ಇದೆಲ್ಲ ಲಿಟರರಿ ಮೂವ್ಮೆಂಟ್ಸ್, ಇಂಪಾರ್ಟೆಂಟ್ ಲಿಟರರಿ ಮೂವ್ಮೆಂಟ್ಸ್ ಆಗ್ತವೆ. ನೆಕ್ಸ್ಟ್ ಬಂದಾಗ ಬ್ಲಾಕ್ ಆರ್ಟ್ ಮೂವ್ಮೆಂಟ್, ಅಷ್ಟೇ ಪೋಸ್ಟ್ ಕೊಲೋನಿಯಲ್, ಪೋಸ್ಟ್ ಮಾಡರ್ನ್ ಏಜ್ ಅಲ್ಲಿ ಬ್ಲಾಕ್ ಆರ್ಟ್ಸ್ ಮೂವ್ಮೆಂಟ್ ಆಗಿರ್ಬೋದು, ಎಕ್ಸಿಸ್ಟೆನ್ಷಿಯಲಿಸಮ್, ಅಜಿಟ್ಪ್ರೋಪ್ ಅಂತ ಹೇಳಿ, ಅದಾದ್ಮೇಲೆ ಥಿಯೇಟರ್ ಆಫ್ ಕ್ರಿಯಾಲಿಟಿ ಆಗಿರ್ಬೋದು, ಎಪಿಕ್ ಥಿಯೇಟರ್ ಆಗಿರ್ಬೋದು, ಆಂಗ್ರಿ ಯಂಗ್ ಮ್ಯಾನ್, ಮತ್ತೆ ನೆಕ್ಸ್ಟ್ ಕಿಚನ್ ಸಿಂಕ್ ಡ್ರಾಮಾ ಅಂತ ಬರುತ್ತೆ. ಕಿಚನ್ ಸಿಂಕ್ ಡ್ರಾಮಾ ಆಗಿರ್ಬೋದು, ಥಿಯೇಟರ್ ಆಫ್ ಅಬ್ಸರ್ಡ್, ಇದು ಬಹಳ ಇಂಪಾರ್ಟೆಂಟ್. ಥಿಯೇಟರ್ ಆಫ್ ಅಪ್ರೆಸ್ಡ್, ಮತ್ತೆ ಪೀಟ್ ಜನರೇಷನ್, ಮತ್ತೆ ಕನ್ಫೆಷನಲ್ ಪೋಯೆಟ್ರಿ, ಮೂಮೆಂಟ್ ಪೋಯೆಟ್ಸ್, ಇದಿಷ್ಟು ಲಿಟರರಿ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತು. ಮತ್ತೆ ಇಲ್ಲಿಗೆ ಮುಗೀತಲ್ಲ ಸರ್? ನೋ, ಇನ್ನೂ ಮುಗಿದಿಲ್ಲ, ಇನ್ನೊಂದು 2 ಕಾನ್ಸೆಪ್ಟ್ ಇದಾವೆ, ನೋಡ್ಬೇಡ. ತುಂಬಾ ಲಾಂಗ್ ಆಯ್ತು ವಿಡಿಯೋ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬಂದಾಗ ಲಿಂಗ್ವಿಸ್ಟಿಕ್ಸ್, ಓಕೆನಾ. ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಬೇಸಿಕ್ಸ್ ಆಫ್ ದ ಬೇಸಿಕ್ಸ್, ಮತ್ತೆ ಅದಾದ್ಮೇಲೆ ಮತ್ತೆ ಫೋನಾಲಜಿ, ಮಾರ್ಫಾಲಜಿ, ಮತ್ತೆ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಲಿಂಗ್ವಿಸ್ಟಿಕ್ಸ್, ಬೇಸಿಕ್ ಇಂಗ್ಲಿಷ್ ಪ್ರಾಜೆಕ್ಟ್, ನ್ಯೂ ಬೋಲ್ಟ್ ರಿಪೋರ್ಟ್, ಮತ್ತೆ ಇವಲ್ಯೂಷನ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಓಲ್ಡ್, ಮಿಡಲ್ ಅಂಡ್ ಮಾಡರ್ನ್ ಪೀರಿಯಡ್, ಏನ್ಷಿಯಂಟ್ ಪೀರಿಯಡ್ ಇಂದ ಇಲ್ಲಿವರೆಗೂ ಯಾವ ರೀತಿ ಇಂಗ್ಲಿಷ್ ಇವಾಲ್ವ್ ಆಯಿತು ಇಂಡಿಯಾದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಬಂದಾಗ ಪಾಪ್ಯುಲರ್ ಜರ್ನಲ್ಸ್ ಅಂಡ್ ಮ್ಯಾಗಝಿನ್ಸ್ ಆಗಿರ್ಬೋದು, ಇವಲ್ಯೂಷನ್ ಆಫ್ ಡಿಕ್ಷನರಿ ಮತ್ತೆ ಪಾಪ್ಯುಲರ್ ಡಿಕ್ಷನರೀಸ್, ಮತ್ತೆ ಸ್ಯಾಪಿರ್ ವೋರ್ ಹೈಪೋಥೆಸಿಸ್, ಓಕೆನಾ. ಇದ್ರ ಬಗ್ಗೆ ನಾವು ನೋಡ್ತೀವಿ ಇದರಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಪೆಡಗಾಗಿ ಟೀಚಿಂಗ್ ಮೆಥಡಾಲಜಿಸ್, ಓಕೆನಾ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ಸಿಚುವೇಶನಲ್ ಅಪ್ರೋಚ್, ಆಡಿಯೋ ಲಿಂಗ್ವಲ್ ಮೆಥಡ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಟೋಟಲ್ ಫಿಸಿಕಲ್ ರೆಸ್ಪಾನ್ಸು, ಸಜೆಸ್ಟೋಪೀಡಿಯಾ, ನೆಕ್ಸ್ಟ್ ಸೈಲೆಂಟ್ ಪೇ ಮೆಥಡ್, ನ್ಯಾಚುರಲ್ ಅಪ್ರೋಚ್, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್, ಮತ್ತೆ ಇಂಟ್ರಾಕ್ಷನ್
ಹೈಪೋಥಿಸಿಸ್ ಇದೆಲ್ಲ ಕೂಡ ನಾವು ಇಂಗ್ಲಿಷ್ ಇಂಗ್ಲಿಷ್ ಪೆಡಗಾಗಿ ಎಲ್ಲಿ ನೋಡ್ತೀವಿ ಅಂದ್ರೆ ಯಾರು BEd ಮಾಡಿರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರುತ್ತೆ, ಪೆಡಗಾಗಿಯನ್ನು ಓದಿರ್ತಾರೆ. ಇರ್ಲಿ, ನೆಕ್ಸ್ಟ್ ಬಂದಾಗ BEd ಮಾಡಿದವರು. ನೆಕ್ಸ್ಟ್ ಬಂದಾಗ ಇಂಗ್ಲಿಷ್ ಇನ್ ಇಂಡಿಯಾ, ಹಿಸ್ಟ್ರಿ, ಇವಲ್ಯೂಷನ್ ಅಂಡ್ ಫ್ಯೂಚರ್. ಓಕೆನಾ, ಇಲ್ಲಿ ನಾವು ನೋಡ್ತಾ ಇರ್ಬೋದು ಇನ್ಸೆಪ್ಷನ್ ಆಫ್ ದ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ ಬೈ ದ ಇಂಡಿಯನ್ ಕಂಪನಿ. ಓಕೆ, ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ಯಾವ ರೀತಿ ಇಂಗ್ಲಿಷ್ನ ಇಂಟ್ರೊಡ್ಯೂಸ್ ಮಾಡ್ತು ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ಚಾರ್ಟರ್ ಆಕ್ಟ್ 1813, ಇದು ಬಹಳ ಇಂಪಾರ್ಟೆಂಟ್. ಇದು ಬಹಳ ಇಂಪಾರ್ಟೆಂಟ್. ಓಕೆನಾ, ನೆಕ್ಸ್ಟ್ ಇದು ನಿಮಗೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಫಸ್ಟ್ ಅಂಡ್ ಪೇಪರ್ ಸೆಕೆಂಡ್ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ಓಕೆ, ರೋಲ್ ಆಫ್ ಮಿಷನರೀಸ್ ಇನ್ ಇಂಗ್ಲಿಷ್ ಎಜುಕೇಶನ್, ಡಿಮ್ಯಾಂಡ್ ಆಫ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಬೈ ದ ಇಂಡಿಯನ್ಸ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ರೋಲ್ ಆಫ್ ರಾಜಾರಾಮ್ ಮೋಹನ್ ರಾಯ್ ಇನ್ ಸ್ಪ್ರೆಡಿಂಗ್ ಇಂಗ್ಲಿಷ್, ರೋಲ್ ಆಫ್ ವಿಲಿಯಂ ಬೆಂಟಿಕ್ ಅಂಡ್ ಲಾರ್ಡ್ ಮೆಕಾಲೆ. ನೆಕ್ಸ್ಟ್ ಮೆಕಾಲೆಮಿನೆಟ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ವುಡ್ಸ್ ಡಿಸ್ಪ್ಯಾಚ್, ಹಂಟರ್ ಎಜುಕೇಶನ್ ಕಮಿಷನ್ ದ ಇಯರ್ ಆಫ್ 1882, ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್ 1902. ಅದಾದ್ಮೇಲೆ ಗೋಕುಲ್ಸ್ ಬಿಲ್ ಇನ್ ದ ಇಯರ್ ಆಫ್ 1912. ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಡ್ಯೂರಿಂಗ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, ರೋಲ್ ಆಫ್ ಮಹಾತ್ಮ ಗಾಂಧಿ ಇನ್ ಇಂಡಿಯನ್ ಇಂಗ್ಲಿಷ್ ಲಿಟರೇಚರ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಇಂಗ್ಲಿಷ್ ಡ್ಯೂರಿಂಗ್ ದ ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಪ್ರೆಸೆಂಟ್ ಸ್ಟೇಟ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ, ಸಮರಿ ಆಫ್ ಯೂನಿಟ್ 6 ಇನ್ ಇಂಗ್ಲಿಷ್ ಇನ್ ಇಂಡಿಯಾ. ಅಲ್ಲಿ ಹೇಳಿದ್ವಲ್ಲ, ಇದ್ರದ್ದು ಎಲ್ಲದ್ರ ಬಗ್ಗೆ ನಾವು ಏನ್ ಮಾಡಬೇಕು, ತಿಳ್ಕೊಳ್ಬೇಕಾಗತ್ತೆ. ಓಕೆನಾ, ಅದಾದ ಮೇಲೆ ಕೊನೆಗೆ ಕಲ್ಚರಲ್ ಸ್ಟಡೀಸ್. ಓಕೆನಾ, ಕಲ್ಚರಲ್ ಸ್ಟಡೀಸ್, ರಿಸರ್ಚ್, ಮೆಥಡಾಲಜಿ, ಇದಿಷ್ಟನ್ನ ನಾವೇನ್ ಮಾಡಬೇಕು ನೋಡ್ಬೇಕಾಗತ್ತೆ. ಇಲ್ಲಿ ಕಲ್ಚರಲ್ ಸ್ಟಡೀಸ್ ಅಲ್ಲಿ ಹೇಳಿದ್ನಲ್ಲ, ಇಲ್ಲಿ ಮೇಜರ್ ಟರ್ಮ್ಸ್ ಇದಾವೆ ಕಲ್ಚರಲ್ ಸ್ಟಡೀಸ್ ಅಲ್ಲಿ. ಡಿಫೈನಿಂಗ್ ದ ಕಲ್ಚರ್ ಅಂಡ್ ಕಲ್ಚರಲ್ ಸ್ಟಡೀಸ್, ನಾವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ನೆಕ್ಸ್ಟ್ ಅದಾದ್ಮೇಲೆ ಎಲಿಮೆಂಟ್ಸ್ ಆಫ್ ಕಲ್ಚರ್, ಟೈಪ್ಸ್ ಆಫ್ ಕಲ್ಚರ್, ಐಡಿಯಲ್ ಮತ್ತೆ ರಿಯಲ್ ಕಲ್ಚರ್, ಕಲ್ಚರಲ್ ಗ್ಲೋಬಲೈಸೇಷನ್, ಮಾಲ್ ಕಲ್ಚರ್, ಮೀಡಿಯಾ ಕಲ್ಚರ್, ಕನ್ಸ್ಯೂಮರ್ ಕಲ್ಚರ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗೊತ್ತಿರಬೇಕು. ನೆಕ್ಸ್ಟ್ ಅದಾದ್ಮೇಲೆ ಕಲ್ಚರಲ್ ಸ್ಟಡೀಸ್, ಮೇಜರ್ ಥಿಯರಿಸ್ಟ್ಸ್ ಯಾರಪ್ಪ ಅಂತ ನಮ್ದಾಗ ಬರ್ತ್ ಆಫ್ ಕಲ್ಚರಲ್ ಸ್ಟಡೀಸ್, ಅರ್ಲಿ ಥಿಯರಿಸ್ಟ್ಸ್. ಮತ್ತೆ ಅರ್ಲಿ ಥಿಯರಿಸ್ಟ್ ಯಾರಪ್ಪ ಅಂದ್ರೆ ಸ್ಟುವರ್ಟ್ ಹಾಲು, ಸ್ಟೀಫನ್ ಗ್ರೀನ್ ಬ್ಲಾಟ್, ರೈಮಂಡ್ ವಿಲಿಯಮ್ಸ್, ಆಂಟೋನಿಯೋ ಗ್ರಾಮ್ಸ್ಕಿ, ಅದಾದ್ಮೇಲೆ ಲೂಯಿಸ್ ಆಲ್ಥ್ಯೂಸರ್. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಡ್ರಿಕ್ ಜೆಮಿಸನ್. ಇವರೆಲ್ಲ ಕೂಡ ಏನಪ್ಪಾ ಅಂದ್ರೆ ಕಲ್ಚರಲ್ ಸ್ಟಡೀಸ್ ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ರೈಟರ್ಸ್. ನೆಕ್ಸ್ಟ್ ಅದಾದ್ಮೇಲೆ ರಿಸರ್ಚ್ ಮೆಥಡಾಲಜಿ, ಇದು ಕೂಡ ರಿಸರ್ಚ್ ಮೆಥಡಾಲಜಿ ಕೂಡ ನಿಮಗೆ ಏನಪ್ಪ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ಗೆ ತುಂಬಾ ಇಂಪಾರ್ಟೆಂಟ್, ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನ ಇಂಪಾರ್ಟೆಂಟ್ ಫಸ್ಟ್ ಓದ್ಬಿಡ್ಬೇಕು. ನೆಕ್ಸ್ಟ್ ಬಂದಾಗ ರಿಸರ್ಚ್ ಮೆಥಡಾಲಜಿ, ಇಂಟ್ರೊಡಕ್ಷನ್ ಟು ದ ರಿಸರ್ಚ್ ಅಂಡ್ ಟೈಪ್ಸ್ ಆಫ್ ಲಿಟರರಿ ರಿಸರ್ಚ್, ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಲಿಟರರಿ ರಿಸರ್ಚ್ ಆಗಿರ್ಬೋದು. ಮತ್ತೆ ಪ್ರೀ ರಿಕ್ವಿಸಿಟ್ ಟು ದ ಲಿಟರರಿ ರಿಸರ್ಚ್, ಮಟೀರಿಯಲ್ಸ್ ಅಂಡ್ ಟೂಲ್ಸ್ ಆಫ್ ಲಿಟರರಿ ರಿಸರ್ಚ್ ಆಗಿರ್ಬೋದು. ಮೆಥಡ್ಸ್ ಆಫ್ ದ ರಿಸರ್ಚ್, ಬಯೋಗ್ರಫಿಕಲ್ ರಿಸರ್ಚ್ ಮತ್ತೆ ಬಿಬ್ಲಿಯೋಗ್ರಫಿಕಲ್ ರಿಸರ್ಚ್, ಮತ್ತೆ ಕ್ರಿಟಿಕಲ್ ಅಪ್ರೋಚ್ ಅಂಡ್ ಅನಾಲಿಸಿಸ್, ಡಿಫರೆನ್ಸ್ ಬಿಟ್ವೀನ್ ದ ರಿಸರ್ಚ್ ಪೇಪರ್, ಎಂಫಿಲ್ ಥೀಸಿಸ್ ಮತ್ತೆ ಡೆಸರ್ಟೇಷನ್. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡಿಫರೆನ್ಸ್ ಗೊತ್ತಿರಬೇಕು. ಮತ್ತೆ ಹೌ ಟು ಚೂಸ್ ರಿಸರ್ಚ್ ಟಾಪಿಕ್ ಮತ್ತೆ ಫಾರ್ಮೆಟ್ ಆಫ್ ಥೀಸಿಸ್ ರೈಟಿಂಗ್, ಇದೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಇದು ಎಲ್ಲದರ ಬಗ್ಗೆ ತಿಳ್ಕೊಂಡಿರ್ಬೇಕು. ಓಕೆನಾ, ಅಂದ್ರೆ ನಾವು ಪೇಪರ್ 2 ಇಂಗ್ಲಿಷ್ ಲಿಟರೇಚರ್ ಸಂಬಂಧಪಟ್ಟಂಗೆ ಸ್ವಲ್ಪ ಏನಂತಂದ್ರೆ ಎಕ್ಸಾಮ್ಸ್ ನ ಬರೆಯೋದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಸರ್ ನೋಡಿದ ತಕ್ಷಣ ಏನಿದೆ ಇಷ್ಟೊಂದು ಏನಿದೆ ಸಿಲೆಬಸ್ ಇದೆ, ಹೌ ಡು ವಿ ಹ್ಯಾವ್ ಟು ರೀಡ್ ಸರ್ ಅಂತ ಹೇಳಿ ಕೇಳ್ಬೋದು. ಬಟ್ ಈ ಸಿಲೆಬಸ್ ನೋಡೋದಕ್ಕೆ ಸ್ವಲ್ಪ ಪ್ರೊಲಾಂಗ್ ಅನಿಸುತ್ತೆ, ಮತ್ತೆ ಪ್ರೊಲಾಂಗ್ ಕೂಡ ಇದೆ. ಬಿಕಾಸ್ ಹಾಗಾಗಿ ನಾವು ಎಂತ ಕರಿತೀವಿ ಅಂದ್ರೆ ಇಂಗ್ಲಿಷ್ ಲಿಟರೇಚರ್ನ ಬ್ರಹ್ಮಾಂಡ ಅಂತ ಕರಿತೀವಿ. ವಾಟ್ ಈಸ್ ಯೂನಿವರ್ಸ್? ಬ್ರಹ್ಮಾಂಡ ಅಂದ್ರೆ ಯಾವುದಕ್ಕೆ ಅಂತ್ಯವೂ ಇಲ್ಲವೋ ಆದಿಯೂ ಇಲ್ಲವೋ ಅದನ್ನ ನಾವು ಎಂತ ಕರಿತೀವಿ ಬ್ರಹ್ಮಾಂಡ. ವಿಚ್ ದಟ್ ಡಸ್ ನಾಟ್ ಹ್ಯಾವ್ ದ ಒರಿಜಿನ್ ಅಂಡ್ ಎಂಡ್, ದಟ್ ಈಸ್ ಕಾಲ್ಡ್ ಯೂನಿವರ್ಸ್ ಅಂಡ್ ಕಾಸ್ಮಸ್ ಅಂತ. ಹಾಗಾಗಿ ಇದಕ್ಕೂ ಕೂಡ ಒರಿಜಿನ್ ಇಲ್ಲ, ಎಂಡು ಇಲ್ಲ, ಅಂದ್ರೆ ಒಂಥರ ದೊಡ್ಡ ಸಾಗರ ಇದ್ದಂಗೆ. ಸೊ ಹಾಗಾಗಿ ತುಂಬಾ ವ್ಯಾಸ್ಟ್ ಆಗಿದೆ ಸಿಲೆಬಸ್ಸು. ಎಷ್ಟು ಓದಿದ್ರು ಕೂಡ ನಾವು ಓದಿದೀವಿ ಅನ್ನುವಂಥ ಕಂಪ್ಲೀಟ್ನೆಸ್ ಅಂತಕ್ಕಂಥ ಫೀಲಿಂಗ್ ಬರೋದಿಲ್ಲ. ಹಾಗಾಗಿ ನೀವು ಸುಮ್ಮನೆ ಇಡೀ ಸಿಲೆಬಸ್ನ ಜಸ್ಟ್ ಇಫ್ ಯು ವಾಂಟ್ ಟು ಗ್ಲಾನ್ಸ್ ದ ಸಿಲೆಬಸ್, ಇಫ್ ಯು ವಾಂಟ್ ಟು ಗ್ಲಾನ್ಸ್ ಜಸ್ಟ್ ಟು ರೀಡ್ ಆಲ್ ದೀಸ್ ಥಿಂಗ್ಸ್, ಅಟ್ಲೀಸ್ಟ್ ಯು ನೀಡ್ 6 months. ಓಕೆನಾ, ಒಂದು 6 ತಿಂಗಳು ಜಸ್ಟ್ ನೀವು ಇಡೀ ಸಿಲೆಬಸ್ನ ಒಂದ್ಸರಿ ಕಂಪ್ಲೀಟ್ ಆಗಿ ಓದೋದಕ್ಕೆ ಬೇಕಾಗತ್ತೆ. ಹಾಗಾಗಿ ಜಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್. ಓಕೆನಾ, ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ. ಓಕೆನಾ, ಇದಿಷ್ಟು ನಮಗೆ ಪೇಪರ್ 2 ಇಂಗ್ಲಿಷ್ ಲಿಟರೇಚರ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಸಿಲೆಬಸ್ ಅನ್ನು ಸ್ವಲ್ಪ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಇರಲಿ, ಹಾಗೆ ನಮ್ಮ ವಿವೇಕನಿಧಿ ಚಾನಲ್ ಅನ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಮುಂಬರುವ ವಿಡಿಯೋಗಳನ್ನ ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ
ಧನ್ಯವಾದಗಳು. ಈಗ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದ.